हाँ मैम. Can I ask you a question, ma'am? Yes ma'am. Because we didn't see you a lot in the promotions. We're happy to see you here. Thank you ma'am. ಯಾ ಅಫ್ಕೋರ್ಸ್ ಅವರೇ ಹೇಳ್ತಾ ಇದ್ರು 2 ಸಿನಿಮಾ ಬರ್ತಾ ಇದೆ, 2 ಸಿನಿಮಾದಲ್ಲೂ ರಚಿತಾ ರಾಮ್ ಇದ್ದಾರೆ. ಒಂದು ಕಡೆ ಫುಲ್ ಗೃಹಿಣಿ ಥರ, ಇನ್ನೊಂದು ಕಡೆ ಫುಲ್ ಮಾಡರ್ನು. ವಾಟ್ ವಾಸ್ ಯೋರ್ ಶಿಫ್ಟ್ ಇನ್ ರೋಲ್ಸ್ ಬಿಟ್ವೀನ್ ಲ್ಯಾಂಡ್ ಲಾರ್ಡ್ ಆ್ಯಂಡ್ ಕಲ್ಟ್? ಡೆಫಿನೆಟ್ಲಿ ನೀವು ಹೇಳ್ದಂಗೆ ತುಂಬ ವಿಭಿನ್ನವಾಗಿರುವಂಥ ಪಾತ್ರಗಳೆರಡೂ. ಆ್ಯಂಡ್ ಇಟ್ ವಾಸ್ ಅ ಚಾಲೆಂಜ್ ಫಾರ್ ಮೀ. ಪ್ಯಾರಲಲ್ ಆಗಿ ನಾನು ಒಂದು 3 ಸಿನಿಮಾ ಶೂಟಿಂಗ್ ಮಾಡ್ತಿದ್ದೆ. ಐ ಥಿಂಕ್ ಕಲ್ಟ್ ಮತ್ತು ಲ್ಯಾಂಡ್ ಲಾರ್ಡ್ ಮಾಡಬೇಕಾದ್ರೆ ಐ ವಾಸ್ ಶೂಟಿಂಗ್ ಫಾರ್ ಕೂಲಿ. ಸೊ ಇಟ್ ವಾಸ್ ಲೈಕ್ 3 ಕ್ಯಾರೆಕ್ಟರ್ಸ್ ಆಲ್ ಟುಗೆದರ್ ಒಟ್ಟಿಗೆ. ಅದಾದಮೇಲೆ ಕೂಲಿ ಆದಮೇಲೆ ಇಟ್ ವಾಸ್ ಓನ್ಲಿ ಲ್ಯಾಂಡ್ ಲಾರ್ಡ್ ಆ್ಯಂಡ್ ಕಲ್ಟ್. ಇನ್ಫ್ಯಾಕ್ಟ್ ಲ್ಯಾಂಡ್ ಲಾರ್ಡ್ ಮಾಡಬೇಕಾದ್ರೆ ನನಗೆ ಐ ವಾಸ್ ಸಪೋಸ್ ಟು ಬಿ ವೆರಿ ನ್ಯಾಚುರಲ್, ವೆರಿ ಐ ಆಮ್ ನಾಟ್ ಸಪೋಸ್ ಟು ಗೋ ಫಾರ್ ವ್ಯಾಕ್ಸಿಂಗ್, ಥ್ರೆಡ್ಡಿಂಗ್ ಅವೆಲ್ಲ ಏನೂ ಇಲ್ಲ, ವೆರಿ ವೆರಿ ನ್ಯಾಚುರಲ್. ಸೊ ಇಲ್ಲಿ ಕಲ್ಟ್ಗೆ ಐ ಹ್ಯಾವ್ ಟು ವೆಲ್ ಗ್ರೂಮ್ಡ್, ಆಮೇಲೆ ತುಂಬ ಪ್ರೆಸೆಂಟಬಲ್ ಆಗಿರಬೇಕು. ತುಂಬ ಕಷ್ಟ ಆಗ್ತಿತ್ತು ಸ್ಕೆಡ್ಯೂಲ್ ಪ್ಲ್ಯಾನ್ ಮಾಡೋದು, ಡೇಟ್ಸ್ ಪ್ಲ್ಯಾನ್ ಮಾಡೋದೆಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ದ ಕ್ಯಾರೆಕ್ಟರ್, ನನ್ನ ಪಾತ್ರ ಇದರಲ್ಲಿ ಬೋಲ್ಡ್ ಅನ್ನೋದಕ್ಕಿಂತ ಶೀ ಈಸ್ ವೆರಿ ಡೈನಾಮಿಕ್ ಅಂತ ಹೇಳ್ಬೋದು. ಆ್ಯಸ್ ಹೌದು, ವೆರಿ ತುಂಬ ಕಲ್ಟಾಗೇ ಇದೆ ನನ್ನ ಪಾತ್ರ. ಅನಿಲ್ ಸರ್ ಮೆನ್ಷನ್ ಮಾಡ್ದಂಗೆ ದೆರ್ ಆರ್ 2 ಶೇಡ್ಸ್ ಇನ್ ದ ಫಿಲ್ಮ್. ಸೊ ಯಾಕೆ ಅವಳು ಅಷ್ಟು ಕಲ್ಟ್ ಆ್ಯಂಡ್ ಡೈನಾಮಿಕ್ ಆಗ್ತಾಳೆ ಅನ್ನೋದು ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಬಟ್ ಈಗೇನ್ ಈ ಸಿನಿಮಾದಲ್ಲೇ ನನಗೆ 2 ಶೇಡ್ ಇರೋದ್ರಿಂದ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ನನಗೆ. ಪ್ರತಿ ಸತಿ ಡೈರೆಕ್ಟ್ರ್ ಯಾವಾಗಲೂ ಎಮೋಷನ್ಸ್ ಇದೆ, ರಚಿತಾ ರಾಮ್ ಕ್ಯಾರೆಕ್ಟ್ರಲ್ಲಿ ಎಮೋಷನ್ಸ್ ಇದೆ. ಮಾಡರ್ನ್ ಲುಕ್ಕಲ್ಲಿ, ಮಾಡರ್ನ್ ಕ್ಯಾರೆಕ್ಟರೈಸೇಷನಲ್ಲಿ ಎಮೋಷನ್ಸ್ ಹೇಗೆ, ಹೌ ಡಿಡ್ ಯು ಬ್ರಿಂಗ್ ಅಬೌಟ್ ಇಟ್? ಇಟ್ ವಾಸ್ ಅಂದರೆ ಅವರೇ ಹೇಳ್ದಂಗೆ ಆಪೋಸಿಟ್ ಕ್ಯಾರೆಕ್ಟರ್ ಯಾರು ಪ್ಲೇ ಮಾಡ್ತಾರಲ್ವ ಅವ್ರು ತುಂಬ ರಿಯಲಿಸ್ಟಿಕ್ ಆಗಿದ್ದಾಗ ನಮಗೂ ಆಟೋಮೆಟಿಕ್ಕಾಗಿ ಹಾಗೇ ಬರುತ್ತೆ. ಸೊ ಇಟ್ ವಾಸ್ ಮೈಸೆಲ್ಫ್ ಆ್ಯಂಡ್ ಝಯದ್ ಬನಾರಸ್ ಆದಮೇಲೆ ನನಗೆ ಇಟ್ ವಾಸ್ ಫಸ್ಟ್ ಟೈಮ್ ನಾನು ಸಿನಿಮಾದಲ್ಲಿ ಕೆಲಸ ಮಾಡ್ತಿರುವಂಥದ್ದು. ಆ್ಯಂಡ್ ಝಯದ್ ಪಾತ್ರ ಮಾಡ್ತಿರ್ಬೇಕಾದ್ರೆ ಐ ರಿಯಲಿ ಫೆಲ್ಟ್ ವೆರಿ ಪ್ರೊಫೆಷ್ನಲ್ ಆ್ಯಂಡ್ ತುಂಬಾ ಒಂದು 10 ಸಿನಿಮಾ ಮಾಡಿರೋಷ್ಟು ಎಕ್ಸ್ಪೀರಿಯನ್ಸಲ್ಲಿ ಮಾಡ್ತಿದ್ರು ಅವರು ಅಭಿನಯ. ಅದಾದಮೇಲೆ ಇಟ್ ವಾಸ್ ಆಲ್ ವಿತ್ ಮೈ ಫಾದರ್. ಆ್ಯಂಡ್ ರಘು ಸರ್ ಜೊತೆಗೆ ಹಲವಾರು ಸಿನಿಮಾಗಳಲ್ಲಿ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ನಾನು. ಆ್ಯಂಡ್ ಸರ್ ಜೊತೆ ನನಗೆ ನಿಜವಾಗ್ಲೂ ನಾನು ಅವರ ಮಗಳು ಥರನೇ ಇದ್ದೆ. ಅವ್ರು ನನ್ನ ತಂದೆ ಥರನೇ ನನಗೆ ಇಡೀ ಸಿನಿಮಾ ನಮ್ಮಿಬ್ಬರ ಸೀನ್ಸಲ್ಲಿ ಏನಿತ್ತಲ್ಲ ಅದಷ್ಟು ನಾನು ನನ್ನ ತಂದೆ ಜೊತೆ ಕೆಲಸ ಮಾಡ್ತೀನಿ. ನನ್ನ ತಂದೆ ಜೊತೆ ನಾನು ಅಭಿನಯಿಸ್ತಿರ್ಲಿಲ್ಲ. ಇಟ್ ವಾಸ್ ವಿ ವರ್ ಲಿವಿಂಗ್ ದ ಕ್ಯಾರೆಕ್ಟರ್ ಅಷ್ಟೇ. ಸೊ ಇಟ್ ವಾಸ್ ವಂಡರ್ಫುಲ್ ಟು ವರ್ಕ್ ವಿತ್ ಬೋತ್ ಆಫ್ ದೆಮ್. ಸಾರಿ ನಿಮ್ಮೆಲ್ರಿಗೂ ನಮಸ್ಕಾರ ಅಂತ ಹೇಳಿಲ್ಲ, ಸಡನ್ನಾಗಿ ಬಂದು ಶೂಟ್ ಮಾಡಿದ್ರು ನನಗೆ. Rachita, I have 2 more questions. One is, will you watch first Cult or will you watch Landlord? ನೀವು ಯಾವ್ದು ನೋಡ್ತೀರಾ ಫಸ್ಟ್? ಅಲ್ಲ, ನಮ್ಮ ಜರ್ನಲಿಸ್ಟ್ ಆಗಿ ನಾವು ನೋಡಲೇಬೇಕು. ನಾನು ಸಿನಿಮಾ 2 ಡಬ್ಬಿಂಗ್ ಮಾಡಿರೋದ್ರಿಂದ 2 ಸಿನಿಮಾ ನಾನು ನೋಡಿ. ಅಲ್ಲ, ಯಾವ್ದು ಫಸ್ಟ್ ನೋಡ್ತೀರಾ ಅಂತ ಇಂಪಾರ್ಟೆಂಟ್ ನಮಗೆ. ಇಲ್ಲ, ಯಾವ್ದಾರ ನೋಡಿ ಸಿನಿಮಾ. ಫಸ್ಟ್ ಲ್ಯಾಂಡ್ ಲಾರ್ಡ್ ನೋಡ್ತಿರೋ ಇಲ್ಲ ಸೆಕೆಂಡ್ ಕಲ್ಟ್ ನೋಡ್ತಿರೋ? ನಾನಲ್ಲ, ನೀವು ಯಾವ್ದು ಫಿಲ್ಮ್ ನೋಡ್ತೀರಾ ಅಂತ. ಯಾವ್ದು ಫಸ್ಟ್ ಶೋ ರನ್ ಆಗುತ್ತೋ ಆ ಫಸ್ಟ್ ನಾನು ಅದನ್ನು ನೋಡ್ತೀನಿ. ಗುರುವಾರ ರಿಲೀಸ್ ಆಗುತ್ತೆ ಏನಾದರೂ ಇದೆಯಾ ಬೈ ಎನಿ ಚಾನ್ಸ್? 2 ಫ್ರೈ ಇಟ್ಸ್ ಅ ರಚಿತಾ ಅವರೇ, ಒಂದು ನಿಮಿಷ. Yes sir. I had one last question for you. ಅದಕ್ಕೆ ಲಿಂಕ್. Rachita, I had one last question for you. Yes ma'am. Yeah, of course. I wanted to ask you, for yes, an actor who's come with 10 years experience to be working with Zayed. You said he worked ಅಂದ್ರೆ ಅವ್ರು 10 films ಅಷ್ಟೇ ಎಕ್ಸ್ಪೀರಿಯನ್ಸ್ ತಂದ್ರು ಅಂತ. But to work with one film old actor, did you feel that seniority on the sets? Like, absolutely no. I think ಈ ಪ್ರಶ್ನೆ ಝಯದ್ ಆ್ಯಂಡ್ ಅನಿಲ್ ಸರ್ ಹೇಳಿದ್ರೆ, ಐ ಮೀನ್ ಅನಿಲ್ ಸರ್ ಉತ್ತರ ಕೊಟ್ಟರೆ ಚೆನ್ನಾಗಿರುತ್ತೆ. ಐ ನೆವರ್ ಬಿ ಲೈಕ್ ದಟ್, ಫೀಲಿಂಗ್ ಐ ಆಮ್ ಸೀನಿಯರ್, ಒಂದು 10 ವರ್ಷ 12 ವರ್ಷ ಇದ್ದೀನಿ. ಅದು ನನ್ನ ತಲೆಯಲ್ಲೇ ಇರೋದಕ್ಕೆ ಹೋಗಲ್ಲ ನನಗೆ. ಆರಾಮ್ಸೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಬೀಯಿಂಗ್ ವೆರಿ ಹಾನೆಸ್ಟ್ ವಿತ್ ಆಲ್ ಆಫ್ ಯು, ಇವರಿಬ್ಬರಿಗಿಂತ ತುಂಬ ಪುಟ್ಟ ಮಗು ಥರ ಇರ್ತೀನಿ ನನ್ನ ಸೆಟ್ಟಲ್ಲಿ. ಆ ಸೀನಿಯಾರಿಟಿ ಎಲ್ಲ ನನಗೆ ಇಷ್ಟನೇ ಇಲ್ಲ, ನನಗೆ ಇಷ್ಟಪಡೋದೂ ಇಲ್ಲ. ಪಾತ್ರ ಕೊಡ್ತಾರೆ, ಒಳ್ಳೆ ಪಾತ್ರ, ಆ್ಯಂಡ್ ಆ ಒಂದು ಗುಡ್ ವೈಬ್, ಒಂದು ಒಳ್ಳೆ ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಮಾಡೋದು ಒಂದು ಆಸೆ ನನಗೆ ಅಷ್ಟೇ. ಸೀನಿಯಾರಿಟಿಯಿಂದ ಬರೋದು
ಇಲ್ಲ ನಾನು ಒಂದೇ ಟೇಕ್ ಮಾಡಿದೆ ಅದೆಲ್ಲ ನನಗಿಲ್ಲ. ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀನಿ. ಸೊ ಪ್ರಾಬ್ಲಿ ದಟ್ಸ್ ದ ರೀಸನ್ ಅವ್ರು ಅಷ್ಟು ನನ್ನ ಬಗ್ಗೆ ಹೇಳಿರೋ ಅಂಥದ್ದು. ಇಲ್ಲ ಅಂದಿದ್ರೆ ಪ್ರಾಬ್ಲಿ ಐ ವುಡಂಟ್ ಹ್ಯಾವ್ ಬೀನ್ ಇನ್ ದ ಇಂಡಸ್ಟ್ರಿ. ಅಷ್ಟು ಸೀನಿಯಾರಿಟಿ ಎಲ್ಲ ತೋರಿಸಿದ್ರೆ ದಯವಿಟ್ಟು ಮನೆಗೆ ಹೋಗಿ ಅಂತ ಹೇಳ್ಬಿಡ್ತಿದ್ರೇನೋ. ನನಗದು ಬರಲ್ಲ. Zayed, was there a wish list that you have to wanted to act with Rachita Ram? ಒಂದಿರ್ತಲ್ಲ ಇಂಥ ಆ್ಯಕ್ಟರ್ ಜೊತೆ ನಾನು ಮಾಡಬೇಕು ಅಂತ. ವಾಸ್ ದೇರ್ ಎನಿ ವಿಶ್ ಲಿಸ್ಟ್ ದಟ್ ಯು ವಾಂಟೆಡ್ ಟು ಆ್ಯಕ್ಟ್ ವಿತ್ ರಚಿತಾ? ಮ್ಯಾಮ್, ನಿಮ್ಮ ಪ್ರಶ್ನೆಗೆ ಬರ್ತೀನಿ. ಎಲ್ಲರೂ ನಮಸ್ಕಾರ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಮಾಧ್ಯಮ ಮಿತ್ರರಿಗೆ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮ್ಯಾಮ್, ಸಾರಿ, ನಾನು ನಿಮ್ಮ ಪ್ರಶ್ನೆ ಕೇಳಿಲ್ಲ. ಹೇಳಿ ಮ್ಯಾಮ್, ಪ್ಲೀಸ್ ಒನ್ಸ್ ಮೋರ್. ಅಲ್ಲ, ಒಂದೊಂದು there is some, and for just one film old actor, there's always that wish list. We want to work with certain actors ಅಂತ. Was Rachita Ram in your list ಅಂತ ಕೇಳಿದೆ. ಅಫ್ಕೋರ್ಸ್, ಡೆಫಿನೆಟ್ಲಿ. ನಮ್ಮ ಇಂಡಸ್ಟ್ರಿ ಡಿಂಪಲ್ ಕ್ವೀನ್ ಅವರು, ಯಾರಿಗೂ ಆಸೆ ಇರಲ್ಲ ಹೇಳಿ. ಡೆಫಿನೆಟ್ಲಿ ನನಗೂ ಆಸೆ ಇತ್ತು ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಹೇಳಿ. ಒಂದು ಫ್ರೆಂಡ್ಶಿಪ್ಪು ಇತ್ತು ಈ ಸಿನಿಮಾ ಮುಂಚೆನೂ ಕೂಡ. ಸೊ ಯಾವಾಗ ನಾವು ಸಿಕ್ಕಿದಾಗೆಲ್ಲ ಒಂದು ಸತಿ ಅಂದರೆ ಒಂದು ಸಿನಿಮಾ ಮಾಡಲೇಬೇಕು ಜೊತೆಯಲ್ಲಿ ಅಂತ ಹೇಳಿ. ಸೊ ಫೈನಲಿ ನಾವು ಜೊತೆಯಲ್ಲಿ ಕೆಲಸ ಮಾಡಿಸೋ ತುಂಬ ಖುಷಿ ಆಗ್ತಿದೆ. ರಚಿತಾ ಅವ್ರಿಗೆ. ಸೊ ಎಲ್ಲರೂ ಹೇಳಿದ್ರು ಭಾಳ ತುಂಬ ವಿಶೇಷವಾದ ಪಾತ್ರ, ಈ ಹಿಂದೆ ಎಲ್ಲೂ ಮಾಡಿಲ್ಲ ಈ ಥರದ ಪಾತ್ರ ಅಂತ. ನಿಮ್ಮ ಪಾತ್ರದ ಬಗ್ಗೆ ಸೊ ಅಷ್ಟು ಚೇಂಜ್ ಓವರ್ ಇರೋವಂಥ ಕ್ಯಾರೆಕ್ಟ್ರು ಏನು ಅಂತ ಹೇಳ್ಬೋದಾ ನಿಮ್ಮ ಪಾತ್ರ? ಐ ಥಿಂಕ್ ಒಂದು ವರ್ಷನ್ ಅದು ನಿಮಗೆ ಟ್ರೈಲರಲ್ಲಿ ಕಾಣಬಹುದು. ಅದೇ ಶಾರ್ಟ್ಸ್ನ ಅವರು ಟ್ರೈಲರಲ್ಲಿ ಯೂಸ್ ಮಾಡಿರೋವಂಥದ್ದು. ಆ್ಯಂಡ್ ಅದರ್ ವರ್ಷನ್ ಅವರು ಯೂಸ್ ಮಾಡಿಲ್ಲ. ಸೊ ನನಗೂ ಅದ್ರ ಬಗ್ಗೆ ಹೇಳ್ಬೋದಾ ಅನ್ನೋದು ನನಗೆ ಗೊತ್ತಿಲ್ಲ. ಐ ಥಿಂಕ್ ಐ ಆಮ್ ನಾಟ್ ಅಲೌಡ್ ಟು ಡಿಸ್ಕ್ಲೋಸ್ ಇಟ್ ಅಂತ ಅನಿಸುತ್ತೆ. ಒಂದು ನಾನು ನಿಮಗೆ ರಿವೀಲ್ ಮಾಡಿದೆ, ನನ್ನ ತಂದೆ ಬಂದು ರಂಗಾಯಣ ರಘು ಸರ್ ಅಂತ. ಸೊ ಇಮ್ಯಾಜಿನ್ ದೇರ್ ಮಸ್ಟ್ ಬಿ ಸಮ್ ಇಮೋಷ್ನಲ್ ಸೀನ್ಸ್. ಯಾಕೆ ಹಿಂಗೆ ಅಂತ ಅಷ್ಟೇ. ಬಿಟ್ಟರೆ ಎಲ್ಲ ಹೇಳ್ಬಿಡ್ತೀನಿ ಇವಾಗ ನಾನು. ಬೇಡ, ನೀವು ಈ ಸಿನಿಮಾಗೂ 2 ಸಿನಿಮಾ ನೋಡೋದಕ್ಕೂ ಹಾಂ ಇನ್ ಟೈಮ್ಗೆ ಹೋಗ್ತೀರಾ ಲೇಟಾಗಿ ಹೋಗ್ತೀರಾ ಅಂತ? ಯಾಕಂದ್ರೆ ಇಲ್ಲಿ ಬಂದಿದ್ದು ನೀವು ನನಗೆ ಹೇಳಿದ್ರಿ, ನೀವು ನಂಗೆ ವಾಚ್ ಗಿಫ್ಟ್ ಮಾಡ್ತೀನಿ. ಅದೇ ಯಾಕೆ ಕೊಡ್ತೀವಿ ಅಂತಂದ್ರೆ ಟೈಮ್ ನೋಡ್ಕೊಂಡ್ರೆ ಕರೆಕ್ಟಾಗಿ ಇನ್ ಟೈಮ್ ಬಂದ್ರೆ ನಾನು ಅಲ್ಲೇ ಕುತ್ಕೊಂಡು ಹೇಳ್ದೆ ನನಗೆ ಫೋಟೋ ಶೂಟ್ ಇತ್ತು ಅಂತ. ಆಮೇಲೆ ನೀವೇನಂದ್ರಿ ಸಾರಿ ಓಕೆ ಅಂದ್ರಿ. ಅದಕ್ಕೆ ಅದು ಗೊತ್ತಾಗ್ಬೇಕಲ್ವ ನಮಗೂ. ನಾನು ಅಲ್ಲೇ ಹೇಳ್ದೆ ತಾನೇ, ನಿಮ್ಗೆ ಇಲ್ಲೇ ಕುತ್ಕೊಂಡು ಹೇಳ್ದೆ ನಾನು. ಈ ಪ್ರಶ್ನೆ ನಿಮ್ಗೆ ಅಲ್ಲೇ ಕೇಳಿದ್ರಿ. ನಮಗೆ ನಾನು ಒಬ್ಬನ ಹೇಳಿರಿ 150 ಜನಕ್ಕೂ ಗೊತ್ತಾಗ. ಅವರೆಲ್ಲರೂ ಕೇಳಿಸ್ಕೊಂಡಿರ್ತಾರೆ, ನಂಗೆ ಗೊತ್ತು. ಸರ್ ಅಂತೂ ನಂಗೆ ಒಂದು 6 ವರ್ಷದಿಂದ ಟಾರ್ಗೆಟ್ ಮಾಡ್ತಾನೆ ಇರ್ತಾರೆ. ನನಗೆ ಸಿನ್ಸಿಯರಾಗಿ ಒಂದು ವಾಚ್ ಗಿಫ್ಟ್ ಮಾಡಿಬಿಡಿ, ಆ ನೆನಪಿಗೋಸ್ಕರ ಅಂದ್ರೆ ಬೇಗ ಬರ್ತೀನಿ ನಾನು. ಎಕ್ಸಾಕ್ಟ್ಲಿ, ಸೀತಾರಾಮ ಕಲ್ಯಾಣದಲ್ಲಿ ಅದಕ್ಕೆ ಹೇಳಿದ್ದು. ಹಾಂ ಸರ್ ಇಂಟೆನ್ಷನಲಿ ಎಲ್ರಿಗೂ ಕಾಯಿಸ್ಬೇಕು ಅಂತ ಇಲ್ಲ ಸರ್. ಸರ್ ಫೋಟೋ ಶೂಟ್ ಇತ್ತು, ಅದನ್ನು ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇಷ್ಟ ಆಯಿತು ಸರ್. ಪೊಲಿಟಿಷಿಯನ್ ಅವಾಗ ಅವ್ರು ರಾಜಕಾರಣಿ ಆಗಿರ್ಲಿಲ್ವಲ್ಲ ಸರ್? ಏನು ಸರ್ ಅರ್ಥ ಆಗ್ತಿಲ್ಲ ನನಗೆ. ಇಲ್ಲ ಸುಮ್ಮನೆ ಸ್ವಲ್ಪ ಕಾಲ. ಎಸ್ ಸರ್. ಈ ರಾಜಕಾರಣಿಗಳ ಮಕ್ಕಳ ಸಿನಿಮಾ ಆದಾಗ ನೀವು ತಡಾಗಿ ಬರೋದು ಅಂತ ಅಂತ ಕೇಳಿದ್ರು. ಅಯ್ಯೋ ಸರ್, ಅವ್ರು ರಾಜಕಾರಣಿ ಮಗನ ಥರ ಇರಲೇ ಇರಲಿಲ್ಲ ಸರ್. ನಂಗೆ ಯಾವತ್ತೂ ಫೀಲೇ ಕೊಟ್ಟಿಲ್ಲ ಸರ್. ಮಗನ ಥರ ಇರೋದು ಬೇಡ, ಆದರೆ ಅವ್ರು ರಾಜಕಾರಣಿ ಮಗ ಹೌದು ಅಂತ ಅನ್ನೋದು ಸತ್ಯ ಅಲ್ವಾ? ಬಟ್ ಒಂದು ನಿಮಿಷ ಸರ್, ಅವ್ರನ್ನೇ ಕೇಳೋಣ. ವೇಸ್ ದ ಮೈಕ್? ಇಲ್ಲ, ಜೈದ್ಗೆ ಗೊತ್ತಿಲ್ಲ ಅದೆಲ್ಲ ವಿಷಯ. ಅಲ್ಲ, ಜೈದ್ ಗೊತ್ತಿಲ್ಲ, ಸಿನಿಮಾದಲ್ಲಿ ಕೇಳಿ ಹೇಳಿ. ರಾಜಕಾರಣಿ ಮಗ ಆಗಿರೋದ್ರಿಂದ ಏನಾದರೂ ಲೇಟಾಗಿ ಬರ್ತಾರೆ ಇವರು, ಅವ್ರನ್ನ ವೇಟ್ ಮಾಡಿ? ಇಲ್ಲ ಸರ್, ಆ ಥರ ಏನಿಲ್ಲ ಸರ್. ಮೋಸ್ಟ್ಲಿ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರ್ಬೇಕು, ಅಥವಾ ಅವರು ಆಲ್ವೇಸ್ ಶೂಟಿಂಗಲ್ಲೂ ಕೂಡ ಆನ್ ಟೈಮಾಗೇ ಇರ್ತಾರೆ ಸರ್. ಆ ಥರ ಏನಿಲ್ಲ ಸರ್. ಯಾಕಂದ್ರೆ ಕುಮಾರಸ್ವಾಮಿ ಅವರ ನಿಖಿಲ್ ಸಿನಿಮಾದಲ್ಲಿ ಯಾವತ್ತು ಆಗ್ತಿದ್ರು ಅವ್ರು 6 ವರ್ಷ ಅಂತ ಹೇಳ್ತಾ ಇದ್ವಿ. 8 ವರ್ಷ, ಸಾರಿ. This question to Rachita Ram. You've been in the industry I'm here. Oh, Yeah, yes. over a decade now. ನಿಮಗೆ ಎಲ್ಲೋ ಒಂದು ಕಡೆಗೆ ಕರಿಯರ್ ಡಿಫೈನಿಂಗ್ ರೋಲ್, ಕರಿಯರ್ ಡಿಫೈನಿಂಗ್ ರೋಲ್ ಅಂತ ಸಮಥಿಂಗ್ ದಟ್ ಕುಡ್ ಚಾಲೆಂಜ್ ಯುವರ್ ಟ್ಯಾಲೆಂಟ್ ಪೊಟೆನ್ಷಿಯಾಲಿಟಿ, ಅದು ಸಿಕ್ಕಿಲ್ವಾ? ಅಥವಾ ಎಲ್ಲೊಂದು ಕಡೆ ನಿಮಗೆ ಗ್ಲಾಮರ್ ರೋಲ್ಸ್ಗೆ ಮಾತ್ರ ರಿಸ್ಟ್ರಿಕ್ಟ್ ಮಾಡಿಬಿಟ್ರ? ಅಥವಾ ಆ ರೀತಿ ರೋಲ್ ಕರಿಯರ್ ಡಿಫೈನಿಂಗ್ ರೋಲ್ ಅದು ಸಿಕ್ಕಿಲ್ವಾ ಅಂತ? one role that could challenge your abilities, your skills, your talent. ಯಾವುದೋ ಒಂದು ರೋಲ್ ನನಗೆ ಈ ರೀತಿ ಒಂದು ರೋಲ್ ಬೇಕು, ನನ್ನ ಫಿಲ್ಮೋಗ್ರಾಫಿನಲ್ಲಿ ಈ ರೀತಿ ಒಂದು ರೋಲ್ ಇದ್ರೆ. ಐ ಥಿಂಕ್ ಆ ಪಾತ್ರ ನನಗೆ ಕೂಲಿಲ್ ಸಿಕ್ಕಿದೆ. ಇವಾಗ ಸಿಕ್ಕಿರುವಂಥ ಪಾತ್ರ ಲ್ಯಾಂಡ್ ಲಾರ್ಡಲ್ಲಿ ಮತ್ತು ಕಲ್ಟಲ್ಲಿ. ಐ ಆಮ್ ಹ್ಯಾಪಿ.
ಇನ್ಫ್ಯಾಕ್ಟ್ ಆಯುಷ್ಮಾನ್ ಭವದಲ್ಲಿ ಒಂದು ಅದ್ಭುತವಾಗಿರೋಂಥ ಪಾತ್ರ ಸಿಕ್ಕಿತ್ತು ನನಗೆ. I am not regret about my characters or my films. I am very happy and I am very blessed. ಒಳ್ಳೊಳ್ಳೆ ಪಾತ್ರ ಸಿಕ್ಕಿದೆ, ಕೆಲವೊಮ್ಮೆ ಒಳ್ಳೆ ಸ್ಕ್ರಿಪ್ಟ್ಗಳು ಸಿಕ್ಕಿದೆ. ಬಿಕಾಸ್ ಸಿನಿಮಾದಲ್ಲಿ 20 ಮಿನಿಟ್ಸ್ ಆರ್ 25 ಮಿನಿಟ್ಸ್ ಆರ್ 2 hours ನಾವೆಷ್ಟು ಡ್ಯೂರೇಷನ್ ಸ್ಕ್ರೀನಲ್ಲಿ ಇರ್ತೀವಿ ಅಂತಲ್ಲ, ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ನಾವು ಮಾಡುವಂಥ ಪಾತ್ರ ಮುಖ್ಯ ಆಗುತ್ತಲ್ವ. ಸೊ ಆ ಥರ ಪಾತ್ರಗಳು ನನಗೆ ಸಿಕ್ಕಿದೆ. ಆ್ಯಂಡ್ ಇವಾಗ ಐ ಥಿಂಕ್ ಪೋಸ್ಟ್ ಕೂಲಿ ಆದಮೇಲೆ ಕೂಲಿ ಐ ಆಮ್ ಟೋಟಲಿ ಹ್ಯಾಪಿ ವಿತ್ ದ ಕ್ಯಾರೆಕ್ಟರ್ ವಾಟ್ ಐ ವಾಸ್ ಗಿವನ್. ಆ್ಯಂಡ್ ಐ ಥಿಂಕ್ ಎಲ್ರಿಗೂ ಗೊತ್ತಿದೆ ನನಗೆ ಸಿಕ್ಕಿರುವಂಥ ಅಪ್ರಿಸಿಯೇಷನ್ ಆ ಸಿನಿಮಾಗೆ, ಆ ಪಾತ್ರಕ್ಕೆ. ಹಾಗೆ ಇವಾಗ ನನಗೆ ಲ್ಯಾಂಡ್ ಲಾರ್ಡಲ್ಲಿ ನಿಂಗವ್ವ ಆಗಿರ್ಬೋದು ಆ್ಯಂಡ್ ಕಲ್ಟಲ್ಲಿ ಈ ಪಾತ್ರ ಆಗಿರ್ಬೋದು. ನಮ್ಮ ಡೈರೆಕ್ಟರ್ ಸರ್ ಹೆಸರು ಕೂಡ ರಿವೀಲ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ರೆಸ್ಟ್ರಿಕ್ಷನ್ಸ್ ಇದೆ ನನಗೆ ಇವತ್ತು ವೇದಿಕೆ ಮೇಲೆ ಕೂತ್ಕೊಂಡು ಮಾತಾಡೋದಕ್ಕೆ. ಸೊ ಎಲ್ಲದಕ್ಕೂ ರೆಸ್ಟ್ರಿಕ್ಟ್ ಮಾಡ್ತಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಸರ್. ನೀವು ಹೇಳುವಂಥ ಪ್ರಶ್ನೆಗೆ ಐ ಥಿಂಕ್ ಯು ಗಾಟ್ ದ ಆನ್ಸರ್. ಜಾಯದ್ ಅವ್ರಿಗೆ ಇಲ್ಲಿ ಎಸ್ ಸರ್. ಈಗ ನೀವು ರೀಸೆಂಟಾಗಿ ಸಂಕ್ರಾಂತಿ ಹಬ್ಬದ ಜಾತ್ರೆ ಎಲ್ಲ ಮಾಡಿರಿ, ನೀವು ಮಲೈಕ ಎಲ್ಲ. ಒಂದು ರಿಲಿಜಿಯನ್ ಅವರು ಇನ್ನೊಂದು ರಿಲಿಜಿಯನ್ ಫೆಸ್ಟಿವಲ್ನ ಫಾಲೋ ಮಾಡೋದಕ್ಕೆ ನಿಮ್ಮ ಧರ್ಮದಲ್ಲಿ ಏನೂ ರೆಸ್ಟ್ರಿಕ್ಷನ್ಸ್ ಇರಲ್ವಾ ಅಂತ? ಆ ಥರ ಏನಿಲ್ಲ ಸರ್. ನಾನು ಈಗ ಹಿಂಗೆ ಉತ್ತರ ಕೊಡಬೇಕು ಅಂತ ಅರ್ಥ ಆಗ್ತಿಲ್ಲ. ಹಲವಾರು ಸಲ ಅಂದರೆ ನೀವೀಗ ಅದ್ರದ್ದು ಆಚರಣೆ ಎಲ್ಲ ಆಲ್ಮೋಸ್ಟ್ ಫಾಲೋ ಮಾಡಿದ್ರಿ, ಇವನ್ ಹಸುಗೆ ಆಹಾರ ಕೊಡೋದ್ರಿಂದ ಹಿಡಿದು. ತಪ್ಪೇನಿದೆ ಸರ್? ತಪ್ಪಂತಲ್ಲ, ನಿಮ್ಮ ಧರ್ಮದಲ್ಲಿ ಒಂದು ರೂಲ್ಸ್ ಫಾಲೋ ಮಾಡ್ತಾ ಇರ್ತೀರಾ. ಹೌದು. ಧರ್ಮದಲ್ಲಿ ಏನು ಹೇಳಿಲ್ವಾ ಈ ಥರ ಮಾಡಬೇಕು ಆ ಥರ ಏನೂ ಇಲ್ಲ ಸರ್. ನಮ್ಮ ಧರ್ಮದಲ್ಲಿ ಆ ಥರ ಏನೂ ಹೇಳ್ಕೊಟ್ಟಿಲ್ಲ. ಆಮೇಲೆ ಒಂದು ಸರ್, ನಾವು ಇಂಡಿಯಾದಲ್ಲಿ ಇದ್ದೀವಿ ಅಂದಮೇಲೆ ಜಾತಿ ಪಾತಿ ಅನ್ನೋ ಇರಬಾರ್ದು ಸರ್. ಏನಂದರೆ ನಾನು ಚಿಕ್ಕವನಿದ್ದಾಗ ನಮ್ಮ ಜಯನಗರ 7 ಬ್ಲಾಕಲ್ಲಿ ಇತ್ತು ಸರ್ ಮನೆ. ಹೇಳಬಾರ್ದು, ಇವತ್ತು ನೀವು ಪ್ರಶ್ನೆ ಕೇಳ್ತೀನಿ ಅಂತ ಹೇಳ್ಬಿಡ್ತಾ ಇದ್ದೀನಿ. ನಮ್ಮ ಮನೇಲಿ ಯಾವಾಗ ಚಿಕ್ಕವನಿದ್ದಾಗ ಮನೇಲಿ ಕಾಸು ಕೊಡ್ತಾ ಇಲ್ಲ ಕೈಗೆ, ಮಕ್ಕಳು ಹಾಳಾಗ್ತಾರೆ ಅಂತ ಹೇಳಿ. ಬಟ್ ನನಗೆ ಬೇಕಲ್ವಾ, 2 ರೂಪಾಯಿ 3 ರೂಪಾಯಿ 5 ರೂಪಾಯಿ ಏನೋ ಒಂದು ಚಾಕ್ಲೇಟ್ ಇಡ್ಲಿ ತಿನ್ನೋಕ್ಕೆ. ಯಡೂರು ಲೇಕ್ ಹತ್ರ ಗಣೇಶ ವಿಸರ್ಜನೆ ಮಾಡೋಕ್ಕೆ ಬರೋರು. ಆವಾಗ ನಾವೇ ಒಂದು ಫ್ರೆಂಡ್ಸ್ ಎಲ್ಲ ಗುಂಪು ಕಟ್ಕೊಂಡು ಹೋಗ್ಬಿಟ್ಟು ವಿಸರ್ಜನೆ ಮಾಡ್ತಿದ್ವಿ. ಏನಕ್ಕಂದರೆ ಲಾಸ್ಟಿಗೆ ದೊಡ್ಡವ್ರು ಬಂದು ಕೊಡ್ತಾರಲ್ಲ, ತಗೊಳ್ರಪ್ಪ ಇಟ್ಕೊಡ್ರಪ್ಪ ಅಂತ ಹೇಳಿ. ಸೊ ಹಂಗೆಲ್ಲ ನಾವು ಮಾಡಿದ್ದೀವಿ. ಸೊ ಆ ಥರ ಏನಿಲ್ಲ ಸರ್ ನಮ್ಮದ್ರಲ್ಲಿ. ಜೈ ಸರ್ ಇಲ್ಲಿ ಈಗ ಸ್ಟಾರ್ ನಟರ ಸಿನಿಮಾಗಳು ಬಂದಾಗ ಅಭಿಮಾನಿಗಳು ಅವುಗಳನ್ನು ಆರಾಧಿಸೋ ರೀತಿಗೆ ಕೆಲವು ಸಾರಿ ಸಾರ್ವಜನಿಕವಾಗಿ ಸಮಸ್ಯೆಗಳಾಗುವಂಥದ್ದು, ತೊಂದರೆಗಳಾಗುವಂಥ ಘಟನೆಗಳು ಸಾಕಷ್ಟು ನಡೆದಿದೆ. ಬಟ್ ಇತ್ತೀಚೆಗೆ ಶಿಡ್ಲಘಟ್ಟದಲ್ಲಿ ನಿಮ್ಮ ಸಿನಿಮಾದ ಒಂದು ಪೋಸ್ಟರ್ ವಿಚಾರ ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು. ನಿಮಗೆ ಅದು ಗಮನಕ್ಕೆ ಬಂತ? ಅದನ್ನು ಹೇಗೆ ಪರಿಗಣಿಸ್ತೀರಿ? ಮತ್ತು ನಿಮ್ಮ ಅಭಿಮಾನಿಗಳು ಅದನ್ನು ಆರಾಧಿಸುವಂಥ ರೀತಿನ ಹೇಗೆ ಸಮರ್ಸ್ಕೊಳ್ತೀರಿ ಅಂತ? ಸರ್, ನನ್ನ ಅಭಿಮಾನಿಗಳು ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್, ಅಷ್ಟೇ. ಆಮೇಲೆ ಆ ಬ್ಯಾನರ್ ಬಗ್ಗೆ ಹೇಳಬೇಕು ಅಂದರೆ ನನಗೂ ಗೊತ್ತಿರಲಿಲ್ಲ. ಅದು ನಾನು ಹೋಗೋ ಮುಂಚೆ ಅದು ನಡೆದಿದೆಯಾ ಘಟನೆ, ಇಲ್ಲ ನಾನು ಹೋದ ಮೇಲೆ ಅದು ನಡೆದಿದೆಯಾ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಮಾಹಿತಿ. ನಿಮ್ಮ ಮಾಧ್ಯಮ ಮುಖಾಂತರ ನನಗೆ ಗೊತ್ತಾಯಿತು ಈ ಥರ ಬ್ಯಾನರ್ ಏನೋ ಇಶ್ಯೂ ಆಗಿದೆ ಅಂತ ಹೇಳಿ. ಬೇಜಾರಾಯಿತು. ಅದಕ್ಕಿಂತ ಜಾಸ್ತಿ ನಾನೇನು ಹೇಳೋಕ್ಕಾಗಲ್ಲ ಸರ್. ನಡಿಬಾರ್ದು, ಎಲ್ಲೂ ಸಹ ಆ ಥರ ಘಟನೆ ನಡಿಬಾರ್ದು, ನಡೆದೋಯ್ತು. ಸೊ ನನ್ನ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್. ಜೈದ, ತುಳು ಭಾಷೆ ಬಗ್ಗೆ ನಿಮ್ಮ ವಿರೋಧ ಏನು? ಏನು ವಿರೋಧ ಇಲ್ಲ ಸರ್. ನಾನು ಹೇಳಿದ್ದೇನು ಸರ್ ಅಂದರೆ, ಎಲ್ಲ ಭಾಷೆಗೂ ನಾವು ಗೌರವ ಕೊಡ್ತೀವಿ. ನಾನು ತುಳು ಭಾಷೆಗೂ ಗೌರವ ಕೊಡ್ತೀನಿ. ಎಲ್ಲ ಭಾಷೆಗೂ ನಾವು ಗೌರವ ಕೊಡಲೇಬೇಕು ಸರ್. ಏನಕ್ಕಂದರೆ ಪ್ರತಿಯೊಂದು ಭಾಷೆದು ಅದೇ ಆದಂಥ ತೂಕ ಇರುತ್ತೆ, ಗೌರವ ಇರುತ್ತೆ, ರೆಸ್ಪೆಕ್ಟ್ ಎಲ್ಲ ಥರನೂ ಇರುತ್ತೆ. ಬಟ್ ನಾನು ಹೇಳೋದು ಕನ್ನಡ ಭಾಷೆನ ಬಿಟ್ಕೊಟ್ಬೇಡಿ ಅಂತ ಹೇಳಿ. ಅದರಲ್ಲಿ ಏನೋ ತಪ್ಪು ಹೇಳ್ತಾನೆ ಸರ್, ನೀವು ಹೇಳಿ. ಅಲ್ಲ, ಮಂಗಳೂರಲ್ಲಿ ಹೋಗಿ ಹೇಳ್ತಿದ್ರಲ್ಲ ನೀವು. ಮಂಗಳೂರಲ್ಲಿ ಸರ್ ಭಾಷೆನೇ ಅದು ಸ್ಟೇಟ್, ಬೇರೆ ಸ್ಟೇಟ್ ಅದು ಅಲ್ಲ. ತುಳು, ಉರ್ದು, ಹಿಂದಿಗೆ ಹೋಲಿಕೆ ಮಾಡ್ತಾರ ಇಲ್ಲ ನೀವು? ಅದು ಕರ್ನಾಟಕದ್ದೇ ಭಾಷೆ. ಹೌದು. ಹಾಗಾಗಿ ಮಂಗಳೂರವರು ತುಳು ಮಾತಾಡಿದ್ರೆ ಮತ್ತೇನು ಮಾತಾಡ್ತಾರೆ ಹೇಳಿ? ಅಲ್ಲ ಸರ್, ಹಂಗೆ ನೋಡೋಕೆ ಹೋದರೆ ನಾನು ಒಬ್ಬ ಮುಸ್ಲಿಂ ಆಗಿ ನಾನು ಒಂದು ಗುಂಪು ಕಟ್ಕೊಂಡು ನಾನು ಉರ್ದುನೇ ಮಾತಾಡ್ತೀನಿ, ಕನ್ನಡ ಮಾತಾಡ್ತಿಲ್ಲ ಅಂದ್ರೆ ಎಲ್ಲಿ ಸರ್ ಕನ್ನಡ ಭಾಷೆ ಉಳಿಯುತ್ತೆ? ಗುಂಪು ಕಟ್ಕೊಂಡು ಮಾಡೋ ಮಾತಲ್ಲ ಸರ್ ಅದು. ನಿಮ್ದು ಯಾವ ಊರು ಸರ್ ಫಸ್ಟ್? ನಂದು ಮಂಗಳೂರೇ. ಅದಕ್ಕೆ ಸರ್ ನೀವು ಆ ಪ್ರಶ್ನೆ ಹಂಗೆ ಕೇಳ್ತಾರೆ ಅಂತ ಹೇಳಿ. ಅದು ವಿಚಾರ ಅಲ್ಲ ಸರ್. ಕರ್ನಾಟಕ ಬಿಟ್ಟು ನೀವು ಬೇರೆ ಕಡೆ ತುಳು ಸಿಗುತ್ತಾ ನೋಡಿ, ನಿಮಗೆ ಉರ್ದು ಸಿಗುತ್ತೆ. ಉರ್ದು ದೇಶನೇ ಇದೆ ಬೇರೆ, ಎಲ್ಲೂ ಸ್ಟೇಟ್ ಸಿಗುತ್ತೆ. ಆದ್ರೆ ತುಳು ಕರ್ನಾಟಕದ್ದೇ ಭಾಷೆ, ಅದೊಂದು ಅಲ್ಪಸಂಖ್ಯಾತ ಭಾಷೆಗೆ. ನಾನು ಮಾತಾಡಬೇಡಿ ಅಂತ ಹೇಳಿದ್ನ, ನಾನು ಗೌರವ ಕೊಡಲ್ಲ ಅಂತ ಹೇಳಿದ್ನ, ನನಗೆ ತುಳು ಭಾಷೆ ಇಷ್ಟ ಇಲ್ಲ ಅಂತ ಹೇಳಿದ್ನ? ಎಲ್ಲ ಭಾಷೆಗೂ ನಾನು ಗೌರವ ಕೊಡ್ತೀನಿ ಸರ್. ಐ ರೆಸ್ಪೆಕ್ಟ್ ಎವ್ರಿ ಲ್ಯಾಂಗ್ವೇಜ್. ಬಟ್ ನಾನೇನು ಹೇಳಿತ್ತು ಅಲ್ಲಿ,
ತುಳು ಭಾಷೆ ಮಾತಾಡ್ತೀರಾ, ಕನ್ನಡ ಇಂಗ್ಲೀಷ್ ಭಾಷೆ ಮಾತಾಡ್ತೀರಾ, ನಾನು ಇಷ್ಟಪಡ್ತೀನಿ, ಎಲ್ರಿಗೂ ಗೌರವ ಕೊಡುವ. ಆದರೆ ಕನ್ನಡ ಭಾಷೆನ ಬಿಟ್ಕೊಟ್ಬೇಡಿ. ಎಲ್ಲಿ ಬಿಟ್ಕೊಟ್ಟಿದ್ದಾರೆ ಸರ್? ನಾನು ಅದಕ್ಕಿದಲ್ಲ ಸರ್ ಹೇಳ್ತಾ ಇದ್ದು. ನಾವು ಮಂಗಳೂರಲ್ಲಿ ಹೋದ್ರೆ ಸರ್ ಅವ್ರು ಕನ್ನಡ ಮಾತಾಡೋದಿಲ್ಲ ಸರ್. ಒಂದು ನಿಮಿಷ ಸರ್, ಇದು ನಿಮಗೆ ತುಳುನಾಡು ಅಂತ ಕೇಳಿದ್ದೀರಾ ನೀವು ಸರ್? ತುಳುನಾಡು ಅಂತ ಕೇಳಿದ್ದೀರಾ? ತುಳುನಾಡು ಅಂತ ಶಬ್ದ, ತುಳುನಾಡು ಅಂತ ಪ್ರದೇಶ ಕೇಳಿದ್ದೀರಾ ಅಂತ ಕೇಳಿದೆ ನಾನು. ಕೇಳಿದ್ದೀನಿ ಸರ್. ಕೇಳಿದ್ದೀರಲ್ವ? ಹೌದು. ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು ಮತ್ತು ಕಾಸರಗೋಡು ಇದೆಯಲ್ಲ, ಅದು 3 ತುಳು ಪ್ರದೇಶಗಳವು. ಹೌದು ಸರ್. ಅಲ್ಲಿ ಕನ್ನಡ ಮಾತಾಡೋದಿಲ್ಲ ಅಂತ ಯಾರು ಹೇಳಿದ್ ನಿಮ್ಗೆ? ಮಾತಾಡೋದಿಲ್ಲ ಅಂತಲ್ಲ ಸರ್ ನಾನು ಹೇಳಿದ್ದು. ನನಗೆ ಈ ಪ್ರಸಂಗ ಏನೋ ಗೊತ್ತಿಲ್ಲ ನನಗೆ. ಅವರು ಶಶಿಕಾರ್ ಕೇಳಿದ ಪ್ರಶ್ನೆ ಹಿನ್ನೆಲೆ ಗೊತ್ತಿಲ್ಲ ನನಗೆ. ಗೊತ್ತಾಯ್ತು ಸರ್. ಆದ್ರೆ ನೀವು ಈ ಉರ್ದು ಮತ್ತು ಇದರ ಜೊತೆ ತುಳುವನ್ನು ಇದು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಕರ್ನಾಟಕದ ಪ್ರಾದೇಶಿಕ ಭಾಷೆಗಳಲ್ಲಿ ತುಳು, ಕೊಡವ, ಕೊಂಕಣಿ ಆ ಥರದ್ದೆಲ್ಲ ಇದೆ. ಹೌದು ಸರ್. ಆ ಭಾಷೆಯ ಬಗ್ಗೆ ಇದು ನೀವು ಕನ್ನಡ ಮಾತ್ರ ಮಾತಾಡಿ ಅಂತ ಹೇಳಕ್ಕಾಗಲ್ಲ. ನೀವು ನಾನು ಕನ್ನಡದಲ್ಲಿ ಮಾತಾಡಿ ಅಂತ ಎಲ್ಲೂ ಸಹ ಹೇಳಿಲ್ಲ ಸರ್. ದಯವಿಟ್ಟು ಮತ್ತೊಂದ್ಸಲ ಆ ವಿಡಿಯೋ ತೆಗೆದು. ಇಲ್ಲ, ನನಗೆ ಗೊತ್ತಿಲ್ಲ, ಏನು ಹಿನ್ನೆಲೆ ಗೊತ್ತಿಲ್ಲ. ನಾನು ಒಂದೇ ಹೇಳಿದ್ದು ಕನ್ನಡ ಭಾಷೆಯನ್ನು ಬಿಟ್ಕೊಡ್ಬೇಡಿ. ಮಂಗಳೂರಿನಲ್ಲಿ ಕನ್ನಡ ಭಾಷೆ ಬಿಟ್ಕೊಟ್ಟಿದ್ದಾರೆ ಅಂತ ನಿಮ್ಗೆ ಯಾರು ಹೇಳಿ? ನನಗೆ ಅನಿಸ್ತು ಸರ್. ಏನಕ್ಕಂದ್ರೆ ನಂದು ಎಷ್ಟು ಫ್ರೆಂಡ್ಸ್ಗಳಿದ್ದಾರೆ, ಒಂದು ನಿಮಿಷ ಸರ್, ನನಗೆ ಎಷ್ಟು ಫ್ರೆಂಡ್ಸ್ಗಳಿದ್ದಾರೆ, ಅಥವಾ ನಾನು ಇವಾಗ ಏನು ಕರ್ನಾಟಕ ಕಳ್ ಪ್ರವಾಸ ಅಂತೇಳಿ ಮಂಗಳೂರಿಗೆ, ಉಡುಪಿಗೆ, ಕಾಸರಗೋಡಿಗೆ ಎಲ್ಲ ಕಡೆ ಪ್ರವಾಸ ಮಾಡಿದಾಗ ಯಾರೂ ಸಹ ಅಲ್ಲಿ ಕನ್ನಡನೇ ಮಾತಾಡ್ತಾ ಇರಲಿಲ್ಲ. ಎಲ್ಲರೂ ಸಹ ತುಳುವಲ್ಲೇ ಇಂಟ್ರಾಕ್ಷನ್ ಮಾಡ್ತಾ ಇದ್ರು. ನಿಮ್ಮ ಹತ್ರ ತುಳು ಮಾತಾಡಿ? ನನ್ನ ಜೊತೆ ಅಲ್ಲ ಸರ್ ನಾನು ಹೇಳ್ತಾ ಇದ್ದು. ಒಂದಷ್ಟು ಜನ ನನ್ನ ಜೊತೆನೂ ಮಾತಾಡ್ತಾ ಇದ್ರು, ಇನ್ನು ಒಂದಷ್ಟು ಜನ ಎಲ್ಲರೂ ಜೊತೆನೂ ಮಾತಾಡ್ತಾ ಇದ್ರು. ನಾನು ಅಲ್ಲಿ ಏನು ಹೇಳಿದೆ ಅವ್ರಿಗೆ, ಸರ್ ತುಳು ಮಾತಾಡಿ ನನಗೇನು ಬೇಜಾರಿಲ್ಲ, ಕನ್ನಡ ಭಾಷೆನ ಬಿಟ್ಕೊಟ್ಬೇಡಿ ಅಂತ ಹೇಳಿದ್ದು. ನಾನು ಎಲ್ಲಾದ್ರೂ ಹೇಳೋಣ ತುಳು ಮಾತಾಡಬೇಡಿ ಅಂತ? ನನಗೆ ಹಿನ್ನೆಲೆ ಗೊತ್ತಿಲ್ಲ. ಈಗ ನಾವು ಯಾವ ತಾರೆಯರೆಲ್ಲ ಇದ್ದಾರೆ ಇಲ್ಲಿ, ಕನ್ನಡ ಸಿನಿಮಾ ತಾರೆಯರು ಮಧ್ಯೆ ಮಧ್ಯೆ ಬರೀ ಇಂಗ್ಲೀಷ್ ಮಾತಾಡುವವರು ಇದ್ದಾರೆ. ನಾವು ಅದನ್ನೇನು ಇದು ಮಾಡಿಲ್ಲ. ಇದು ಸುಮ್ಮನೆ ಅವ್ರ ತಕ್ಷಣ ಇದೆ. ತುಳುನಾಡಿನ ಮಂದಿ ಕನ್ನಡಕ್ಕೆ ಕೊಟ್ಟಿರೋ ಲಿಸ್ಟ್ ಮಾಡ್ತಾ ಹೋದ್ರೆ ಈ ಸುದ್ದಿಗೋಷ್ಠಿ ಎಂಡ್ ಆಗ್ಬೋದು. ಅಷ್ಟೇ ಇದೆ ಸರ್, ಆ ಲಿಸ್ಟ್ ಹೇಳೋದಿಲ್ಲ ನಾನು. ಝೈದ್ ಹಿಯರ್ ಸರ್, ಈ ಕಲ್ಟ್ ಫಿಲ್ಮು ಮತ್ತು ನಿಮ್ಮ ಫಿಲ್ಮೋಗ್ರಫಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಇನ್ಸಿಡೆಂಟ್ ನಡೀತು, ಶಾರುಖ್ ಖಾನ್ ಅವ್ರ ಮಗ ಏನೋ ಆಯಿತು ಅಂತ ಹೇಳಿ, ಆಮೇಲೆ ಶಿಡ್ಲಘಟ್ಟದೊಂದು ಇನ್ಸಿಡೆಂಟ್ ನಡೀತು. ಬನಾರಸ್ ಟೈಮಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂಥರ ಬ್ಯಾನ್ ರೀತಿ ಸ್ವಲ್ಪ ಸಿಂಪ್ಟಮ್ಸ್ ಇತ್ತು. ಈ ಕಲ್ಟ್ ಫಿಲ್ಮಲ್ಲೂ ಕೂಡ ಅದೇ ರೀತಿ. ಅಂದರೆ ಎಲ್ಲೋ ಒಂದು ಕಡೆಗೆ ಝೈದ್ ಈಸ್ ಬೀಯಿಂಗ್ ಟಾರ್ಗೆಟೆಡ್ ಅನ್ನೋ ಸ್ವಲ್ಪ ನೀವು ಇಂಪಾರ್ಷಿಯಲ್ ಆಗಿ ಅಬ್ಜೆಕ್ಟಿವ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ನೀವು ಪೊಲಿಟಿಕಲ್ ರೀಸನ್ಸ್, ರಿಲಿಜಿಯಸ್ ರೀಸನ್ಸ್, ಅಥವಾ ಇಂಡಸ್ಟ್ರಿ ಒಳಗಡೆ ಯಾರಾದರೂ ಆ ರೀತಿ ಅನಿಸ್ತಾ ಇದೆಯಾ ನಿಮಗೆ? ಒಂದು ಸೆಕೆಂಡ್ ಲೆಟ್ ಮಿ ಕಂಪ್ಲೀಟ್. ಸೊ ಈ ನಿಮ್ಮ ಬನಾರಸ್ ಫಿಲ್ಮು ಮತ್ತು ಇದರಲ್ಲೂ ನೋಡಿದರೂ ಕೂಡ ನೀವು ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿ ಮಾಡ್ಬೋದಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ ಅನಿಸ್ತಲ್ಲ. ಅದೇ ನೀವು ಪೊಲಿಟಿಕಲ್ ಆ್ಯಂಡ್ ರಿಲಿಜಿಯಸ್ ರೀಸನ್ಸ್ ಫಾರ್ ದಿಸ್ ಅಂತ ಅಷ್ಟೇ. ಸರ್, ವೆರಿ ಸಿಂಪಲ್ ಆನ್ಸರ್ ಸರ್ ಇದಕ್ಕೆ. ನಾನು ಹಲವಾರು ವೇದಿಕೆಗಳಿದ್ದೀನಿ. ಜಾತಿ ಸರ್, ಎಲ್ಲರಿಗೂ ಜಾತಿ 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 ಅದೊಂದು ಹೆಂಗೆ ಆಗೋಗ್ಬಿಟ್ಟಿದೆ ಅಂದರೆ ಅದು ಗಂಟೆ ಡಂಗ್ 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 ಹೊಡೆಯೋದು. ಜಾತಿ 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 ಏನಕ್ಕೆ ಸರ್? ಹಲ್ವಾರು ಸತಿ ಹೇಳಿದ್ದೀನಿ ನಾನು, ಕಲಾವಿದ ಜಾತಿ ಇಲ್ಲ, ಕಲಾವಿದ ಜಾತಿ ಇಲ್ಲ ಅಂತ. ಎಷ್ಟೋ ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ ನಾನು. ಕೆಲವರು ಜಾತಿ ಜಾತಿ ಅಂತ ಯಾರು ಹೇಳ್ತಾರಲ್ಲ, ಸ್ಮೋಕಿಂಗ್ ಕಾಸಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಹೇಳ್ಬಿಟ್ಟು ಥಿಯೇಟ್ರಲ್ಲಿ ಅಂದರೆ ಸಿನಿಮಾ ಶುರು ಆಗೋಕ್ಕೆ ಮುಂಚೆ ಅದನ್ನು ಆ್ಯಡ್ ಕೊಡ್ತಾರೆ. ಅದೇ ಹಾಗೆ ಈ ಸಿನಿಮಾ ದಯವಿಟ್ಟು ಇದೇ ಜಾತಿಗೆ ಸೀಮಿತ, ಅವರು ದಯವಿಟ್ಟು ಪ್ರೇಕ್ಷಕರು ಬೇರೆ ಜಾತಿದವರಿಗೆ ಎತ್ತು ಹೋಗ್ಬಿಡಿ ಅಂತ ಅವ್ರುಗಳು ಹಾಕ್ಕೊಳ್ಬೇಕು ಸರ್. ಹಂಗಾಗತ್ತಾ ಸರ್? ಹಂಗೆ ಸಿನಿಮಾ ನಡೆಯುತ್ತಾ ಸರ್? ಇಲ್ವಲ್ಲ. ಎಲ್ಲ ಜಾತಿ ಧರ್ಮ ಅವರು ಬೇಕು. ನಾವು ಇಂಡಿಯಾದಲ್ಲಿರೋದು, ಕರ್ನಾಟಕದಲ್ಲಿರೋದು, ಹಿಂದೂ ಮುಸ್ಲಿಂ ಅಂತ ಏನೂ ಇಲ್ಲ ಸರ್. ಸೊ ಪ್ರಾಬ್ಲಮ್ ಇಸ್ ಜಾತಿ ಸರ್, ಇನ್ಬಿಟ್ಟು ಏನಿಲ್ಲ. ಅದಕ್ಕೆ ನನ್ನನ್ನು ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ ಸರ್, ಅಷ್ಟೇ. ಸರ್, ಇವಾಗ ಸಾಂಗ್ ತುಂಬ ಚೆನ್ನಾಗಿದೆ. ಬಟ್ ಜಮೀರ್ ಸಾಹೇಬರು ಯಾವಾಗ ಈ ಸಿನಿಮಾ ನೋಡ್ತಾರೆ, ಅವರು ನಿಮಗೆ ಈ ಸಾಂಗು, ಈ ಸಿನಿಮಾ ಬಗ್ಗೆ ಅವರ ಹಿಂಟ್ಸ್ ಏನು ಕೊಟ್ಟಿದ್ದಾರೆ ಸರ್? ನಮ್ಮ ತಂದೆನಾ ಸರ್? ಹೌದು. ನಂದು ಮತ್ತು ನಮ್ಮ ತಂದೆ ಮಧ್ಯದಲ್ಲಿ ಜಾಸ್ತಿ ಸಿನಿಮಾ ವಿಷಯದಲ್ಲಿ ಏನೂ ಮಾತುಕತೆ ಆಗಲ್ಲ ಸರ್, ಏನೂ ಇಲ್ಲ ಸರ್. ಝೈದ್ ಅವರೇ, ಇಲ್ಲಿ ಸರ್, ಮೊದಲಿಗೆ ನಿಮಗೆ ಅಭಿನಂದನೆ. ನಿಮ್ಮ ಎಫರ್ಟಿಗೆ ತುಂಬ ಎಫರ್ಟ್ ಆಗಿದೆ ಸರ್. ಥ್ಯಾಂಕ್ ಯು ಸರ್. ನನ್ನ ಪ್ರಶ್ನೆ ಏನಂದರೆ, ನೀವು ಕುರಾನ್ನ ನಂಬ್ತೀರಾ ಅಂತಂದ್ರೆ ಆಶಯಗಳನ್ನು ನಂಬ್ತೀರಾ ಸರ್? ಕುರಾನ್ ಆಶಯಗಳನ್ನು ನಂಬ್ತೀರಾ ಅಂತ? ಕುರಾನ್ನ ಆಶಯಗಳನ್ನು, ಕುರಾನ್ ಏನು ಹೇಳ್ತಾ ಇದೆ ನಂಬ್ತೀರಾ ಅಂತ? ಖಂಡಿತ ನಂಬ್ತೀನಿ ಸರ್. ಅದರಲ್ಲಿ ಈ ಥರ ವೈಲೆನ್ಸ್ನಿಗೆಲ್ಲ ಸಪೋರ್ಟ್ ಮಾಡಲ್ಲ, ಅದನ್ನು ಹರಾಮ್ ಅಂತಾರೆ, ನಿಮ್ಗೆ ಗೊತ್ತಿದೆ. ಇಲ್ಲಿ ಸಿನಿಮಾದಲ್ಲಿ ತುಂಬ ವೈಲೆನ್ಸ್ ಕಾಣ್ತಾ ಇದೆ.
ನೀವು ಯಾಕೆ ಹರಾಮಿಗೆ ಅದನ್ನು ನಂಬಿದ ಹರಾಮಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಮತ್ತೆ ನೋಡಿ ಸರ್, ನೀವು ಜಾತಿ ತಗೊಂಬಂದ್ರಿ. ಜಾತಿ ಅಲ್ಲ ಸರ್, ನಾನು ಹಲವಾರು ಸತಿ ಹೇಳಿದ್ದೀನಿ ಸರ್, ಕಲಾವಿದ ಜಾತಿ ಸರ್ ನಿಮಿಷ ಅದಕ್ಕೆ ನಾನು ಆನ್ಸರ್ ಲೆಟ್ ಮಿ ಟಾಕ್. ಅಲ್ಲ ಜೈದ್ ಅವರೇ, ಅಲ್ಲ ಎಕ್ಸ್ಕ್ಯೂಸ್ ಮಿ ಸರ್, ಐ ವಿಲ್ ಆನ್ಸರ್ ಪ್ರಶ್ನೆ ಅಲ್ಲ ಅದು ಓಕೆ. ಇಡೀ ತಂಡ ಅವ್ರು ಮಾಡಿರೋ ಸಿನಿಮಾ ಅಲ್ಲಿ ರಿಯಲ್ ಲೈಫಲ್ಲಿ ಅವ್ರು ಯಾರೋ ಬೀದಿಲಿ ಹಿಡ್ಕೊಂಡು ಹೊಡಿತಿದ್ರೆ ಆರಾಮ್ ಕೆಲಸ ಮಾಡ್ತಿದ್ಯಾ ಅನ್ನೋದ್ರ ಅರ್ಥ ಇದೆ. ಸಿನಿಮಾ ಇದು ಎಂಟರ್ಟೈನ್ಮೆಂಟ್. ಸಿನಿಮಾ ತರ ಮೇಲೆ ಬರೋದನ್ನ ನೀವು ತಗೊಂಬಂದು ಆರಾಮಿ ಕೆಲಸ ಅಂದ್ರೆ ಯಾವ ಥರ ಸರ್ ಇದು? ಓಕೆ, ನನಗೆ ಜಾಯದ್ ಅವರ ಉತ್ತರ ಸಿಕ್ಕಿಲ್ಲ, ಡೈರೆಕ್ಟರ್ ಉತ್ತರ ಸಿಕ್ತು. ನಿಮ್ಮ ಉತ್ತರ ಯಾಕಂದ್ರೆ ಕುರಾನ್ ಗೊತ್ತಿರೋದು ನಿಮಗೆ ಸರ್. ವೆರಿ ಕ್ಲಿಯರ್ ಆಗಿ ಹೇಳ್ತೀನಿ ಸರ್, ರಾಂಗ್ ಕ್ವೆಶನ್ಸ್ ಟು ರಾಂಗ್ ಪರ್ಸನ್ ಸರ್. ಅಂದ್ರೆ ಹರಾಮ್ ಅಂತ ಇಲ್ವಾ ಕುರಾನಲ್ಲಿ? ಸರ್ ಅದು ಏನೇ ಇರಲಿ ಸರ್, ಅದು ನನ್ಗೆ ಬಿಟ್ಟಿದ್ದು ಸರ್. ನಾನು ಸತ್ವ ನಾನು ಕರೆಕ್ಟಾಗಿ ಲೆಕ್ಕ ಕೊಟ್ಕೊಳ್ತೀನಿ, ತಲೆ ಕೆಡ್ಸ್ಕೊಂಬಿಡಿ ನೀವು. ನಾನು ಒಂದೇ ಹೇಳೋದು ಸರ್, ಕಲಾವಿದರು ಜಾತಿ ಇಲ್ಲ. ದಯವಿಟ್ಟು ಹುರಾನು ಬಿಟ್ಬಿಟ್ರೆ ಮಾತಿಗೆ ಭಗವದ್ಗೀತಾ ಅದು ದೇವ್ರ ಬುಕ್ಗಳು ಸರ್. ಅದು ನಾವು ತುಂಬ ಗೌರವದಿಂದ ಅದನ್ನು ಬಯಲು ಕೂಡ ನಾವು ಅದನ್ನು ಹೇಳಿದಾಗ ತುಂಬ ಗೌರವ ಕೊಟ್ಟು ಹೇಳಬೇಕು. ಸೊ ಬಿಟ್ಬಿಡಿ ಸರ್, ಅದು ಕಲಾವಿದ ಜಾತಿ ಇಲ್ಲ ಸರ್. ನಾನು ಅಷ್ಟೇ ಉತ್ತರ ಕೊಡೋದು. ಥ್ಯಾಂಕ್ ಯು. ಜೈದ್ ಅವ್ರು ಸರ್, ಈಗ ಎಲ್ಲೋದ್ರೂ ಜನ ಸೇರ್ತಿರ್ತಾರಲ್ಲ, ಅಂದರೆ ಎಲೆಕ್ಷನ್ ಕ್ಯಾಂಪೇನ್ ಅಂತ ಮತ್ತೊಬ್ರು ಅಂದರು. ಎಲೆಕ್ಷನ್ ಕ್ಯಾಂಪೇನ್ಗಾರೆ ದುಡ್ಡು ಕೊಟ್ಟು ಕಳಿಸ್ಬೇಕು ಜನನ, ಅಷ್ಟು ಜನ ಸೇರ್ತಾರೆ. ಈಗ ನೀವು ಹೋದಲ್ಲೆಲ್ಲ ಜನ ಸೇರಿದ್ದು ಯಾವ ಥರ ಅಂತ? ಅದೇ ಸರ್, ಅದು ನಂದು ಯಾವ ಜನ್ಮದ ಪುಣ್ಯನೋ ನನಗೆ ಗೊತ್ತಿಲ್ಲ. ಎಲ್ಲೇ ಹೋದರೂ ಕರ್ನಾಟಕದಲ್ಲಿ ಜನ ನನ್ನ ಪ್ರೋತ್ಸಾಹ ಮಾಡಿದ್ರು, ಪ್ರೀತಿ ಕೊಟ್ಟರು. ಅವ್ರ ಪ್ರೀತಿನ ಅಂದರೆ ಸಿಕ್ಕಾಪಟ್ಟೆ ಪ್ರೀತಿ ಕೊಟ್ಟರು ನನ್ನನ್ನು. ಅವ್ರಿಗೆ ಯಾವ ರೀತಿಯಲ್ಲಿ ಅವ್ರಿಗೆ ಧನ್ಯವಾದಗಳು ಸಲ್ಲಿಸಬೇಕು ನನಗಂತೂ ಗೊತ್ತಿಲ್ಲ. ಸೊ ಅದಕ್ಕೆ ಒಂದೇ ಮಾತು ಹೇಳೋದು, ನಾನು ಸಾಯೋವರೆಗೂ ಕರ್ನಾಟಕ ಜನಕ್ಕೆ ನಾನು ಚಿರೋಣಿ ಅಂತ ಹೇಳಿ. ನಾವು ಎಲ್ಲೇ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಎಲ್ಲ ಕಡೆ ಕೂಡ ಸಿಕ್ಕಾಪಟ್ಟೆ ಪ್ರಚಾರ ಮಾಡಿದ್ವಿ. ವಾಲ್ ಪೋಸ್ಟರ್ಸು, ಬ್ಯಾನರ್ಸು, ಇನ್ನೊಂದು ಅಂದರೆ ಎಲ್ಲ ರೀತಿಯಲ್ಲೂ ಸೋಷಿಯಲ್ ಮೀಡಿಯಾ ವಿಚಾರದಲ್ಲಿ ಎಲ್ಲ ಕೂಡ ಪ್ರಚಾರ ಚೆನ್ನಾಗಿ ಮಾಡಿದ್ವಿ. ಆಮೇಲೆ ನಾನು ಹೆಮ್ಮೆಯಿಂದ ಹೇಳ್ತೀನಿ, ನನಗೆ 3 ಥರ ಅಭಿಮಾನಿಗಳು ಎಲ್ಲೇ ಸಹ ನಾನು ಹೋದರೂ ಕೂಡ. ಒಂದು, ನನಗೆ ದರ್ಶನನ ಅಭಿಮಾನಿಗಳು, ಎಲ್ಲೇ ನಾನು ಹೋದರೂ ಕೂಡ ಅವರ ಅಭಿಮಾನಿಗಳು ನನ್ನ ಬಂದು ನನ್ನ ಪ್ರೋತ್ಸಾಹಿಸ್ತಾರೆ. ಎರಡನೇದು, ನನಗೆ ನಮ್ಮ ತಂದೆದು ಅಭಿಮಾನಿಗಳು ಬರ್ತಾರೆ, ಅವ್ರು ನನಗೆ ಪ್ರೋತ್ಸಾಹಿಸ್ತಾರೆ. ಮೂರನೇದು, ನಂದು ಮೊದಲನೇ ಸಿನಿಮಾದು ಬೆಳಕಿನ ಕವಿತೆ ಹಾಡು ಏನಿದೆಯಲ್ಲ ಆ ಹಾಡಿಗೆ, ಮತ್ತು ಈ ಸಿನಿಮಾದು ಅಯ್ಯೋ ಶಿವನೇ ಹಾಡಿಗೆ ಅಭಿಮಾನಿಗಳು ಬರ್ತಾರೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಸರ್. ಓಕೆ, ಮುಂದಿನ ಪ್ರಶ್ನೆಗೂ ಮುನ್ನ ಒಂದೇ ನಿಮಿಷ ಸರ್, ಅವರಿಬ್ಬರು ಅದಕ್ಕೆ ಸರ್ ಅವ್ರನ್ನ ಮಾತಾಡಿಸ್ಬಿಡೋಣ ಅಂತ ಹೇಳಿ. ದಯವಿಟ್ಟು ರಂಗಣ್ಣ, ರಘು ಸರ್ ಹಾಗೂ ಮಲೈಕಾ ಇನ್ನೂ ಮಾತಾಡಿಲ್ಲ, ದಯವಿಟ್ಟು ಅವರಿಬ್ಬರನ್ನೊಮ್ಮೆ ಮಾತಾಡಿಸ್ಬಿಡ್ತೀನಿ. ಇಲ್ಲಿ ಪಕ್ಕದಲ್ಲಿ ಡಿಂಪಲ್ ಬೆನ್ ಕುಣಿಸ್ಕೊಂಡು ನನಗೆ ಪ್ರಶ್ನೆಗೆ ಯಾರು ಕೇಳ್ತಾರೆ? ಯಾರು ಕೇಳಲ್ಲ. ಹೌದು, ನಮ್ಮ ಲೇಡಿ ಸೂಪರ್ ಸ್ಟಾರ್ನಲ್ಲಿ ಕುಣಿಸ್ಕೊಂಡು ಅಲ್ಲಿ ಮಲೈಕ ಕುಣಿಸ್ಕೊಂಡ್ಬಿಟ್ಟು ಇಲ್ಲಿ ನನ್ನ ಅಪ್ಪ ಅಂದರೆ ಅಪ್ಪನದ್ರೆ ಮಾಮ ಕುಣಿಸು ಬೆಪ್ಪನೇ ನೀನು ಹೇಳ್ದಂಗೆ ಮನುಂದ್ರ ರಾಜೇಂದ್ರ ಮೋಕ್ಷೇಂದ್ರ. ಎಲ್ರಿಗೂ ನಮಸ್ಕಾರ. ಕಲ್ಟ್ ಇದು ಅನಿಲ್ ಅವರು ನನಗಿದನ್ನು, ಯಾಕೆಂದರೆ ನಮಗೆ ಕಾಣಿಯಾದವರು ಪ್ರಕಟಣೆ ಮಾಡಿದಾಗ ತುಂಬ ನಿಮ್ಮೆಲ್ಲರದ್ದು ಮೆಚ್ಚುಗೆ ಮತ್ತು ನಿಮ್ಮ ಪ್ರೋತ್ಸಾಹ ಭಾಳ ಚೆನ್ನಾಗಿತ್ತು, ರೆಸ್ಪಾನ್ಸ್ ಚೆನ್ನಾಗಿತ್ತು. ಆದರೆ ಒಂದು ರೀತಿ ಬೇರೆ ಥರದಲ್ಲಿ ಅದಕ್ಕೆ ಅವ್ರ ಕೋಪ ಸಿಟ್ಟದ್ಬಿಟ್ಟು ಇದು ಮಾಡ್ತೀನಿ ಕನ್ನಡ ನಾನು ಕಲ್ಟಿಕ್ತೀನಿ ಅಂದ್ಬಿಟ್ಟು ಇದು ಕಲ್ಟಂತ ಮಾಡಿದ್ರು. ಇದು ಹೌದು, ತುಂಬ ಕಮರ್ಷಿಯಲ್ಲಾಗಿ ಅದ್ರ ಮಧ್ಯೆ ಹೌದು, ನನಗೊಂದು ಅವ್ರ ಕ್ಯಾರೆಕ್ಟರ್ ನನಗೆ ಹೇಳಿದಾಗ ಏನು ಕೇಳೋಕ್ಕೆ ಹೋಗಲಿಲ್ಲ. ಯಾಕಂದರೆ ಅನಿಲ್ ನಾನು ಹೆಚ್ಚು ವರ್ಕ್ ಮಾಡಿದ್ರಿಂದ ನನಗೆ ನಿಜವಾಗ್ಲೂ ನಾನು ಸುಮ್ಮನೆ ಆರಾಮ್ಸೆ ಹೊಸಪೇಟೆಗೆ ಹೋದೆ. ನಾನು ಪೂರ್ತಿ ನಮ್ಮ ಪೋರ್ಷನ್ ಪೂರ್ತಿ ಹೊಸಪೇಟೆಯಲ್ಲಿ ಇದ್ದಿದ್ದು, ಅಲ್ಲಿಗೆ ಹೋದೆ ನಾನು. ನಿಜವಾಗ್ಲೂ ಅನಿಲ್ಗೆ ನಾನು ಅಂದ್ಕೊಂಡಿದ್ದಕ್ಕೆ ಅಂದರು, ಇಲ್ಲ ಸರ್ ನಾನು ಹಂಗಂದ್ರೆ ನಾನು ನಿಮ್ಮನ್ನು ಕರಿತಾನೆ ಇರಲಿಲ್ಲ ಅಂತಂದರು. ಆ ಥರದೊಂದು ಹೊಸ ಸೀನ್ಗಳನ್ನ ನಾನು ಮತ್ತು ಯಾಕೆ ರಚಿತಾರಾಮ್ ಬಗ್ಗೆ ನಿಜವಾಗ್ಲೂ ನನಗೆ ಲೇಡೀಸ್ ಸೂಪರ್ ಸ್ಟಾರ್ ಅಂತ ಯಾಕೆ ಅಂದರೆ ನಿಜವಾಗ್ಲೂ ಹೌದು ಅಂತ ಅನ್ನಿಸ್ಬಿಡ್ತು. ಯಾಕೆಂದರೆ ನೋಡಿ, ಮೊನ್ನೆ ನಾನು ಯಾವುದು ಗಣೇಶ್ವರ ಪಿಕ್ಚರ್ ಲಕ್ಷ್ಮಿ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ದೆ. ಅವ್ರಿಗಾಗಲೇ ಆ ಥರದ್ದೆಲ್ಲ ಪಾತ್ರಗಳು ನಿಜವಾಗ್ಲೂ ಒಂದು ಪರ್ಫಾರ್ಮೆನ್ಸ್ದಲ್ಲ. ನಾನು ಯಾರು ಸಾರ್ ಕೇಳಿದ್ರು ನಿಮ್ಗಂತಲ್ಲ, ಇಲ್ಲ ಅವರು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಇದರಲ್ಲಿ ಇದು ನಾನು ಇದ್ರದ್ದು ಏನು ಬಿಟ್ಕೊಡ್ಬೇಡಿ ಅಂತ ಹೇಳಿದ್ದಾರೆ ನೀವು. ಯಾಕೆಂದರೆ ನಾನು ಅದನ್ನು ತುಂಬ ಚೆನ್ನಾಗಿ ತುಂಬ ಕ್ಲೋಸಲ್ಲಿ ನಾವು ಇದನ್ನು ಆ್ಯಕ್ಟ್ ಮಾಡಿದ್ರಿಂದ ನನಗದು ಫೀಲ್ ಆಯಿತು. ಆಮೇಲೆ ಜೈಲರ್ಲಂತೂ ನಮ್ಮದು ಶೂಟಿಂಗ್ ಮುಗಿಸ್ಕೊಂಡು ಅವ್ರು ಜೈಲರ್ ಶೂಟಿಂಗ್ ಹೋದರು. ಕೂಲಿ ಆ ಫೈಟ್ ನೋಡಿ ನನಗೆ ಇದು ನಮ್ಮ ಹುಡುಗಿನ ಅಯ್ಯೋ ಹಿಂಗೆಲ್ಲ ಖರಾಬಾಗಿ ಮಾಡ್ಬಿಟ್ರ ಅಂದ್ಕೊಂಬಿಟ್ಟೆ ನಾನು. ನಿಜವಲ್ಲ ಫೈಟ್ ಗಿಟ್ಟೆಲ್ಲ ನಿಜವಲ್ಲೂ ರಚಿತ ಅವ್ರಿಗೆ ಭಾಳ ಖುಷಿ ಆಯಿತು. ಆಮೇಲಿಂದ ಹೌದು, ಯಾಕಂದರೆ ಹೆಣ್ಮಕ್ಳಿಗೆ ಈ ಗಂಡಸರ ಸಮಾಜದಲ್ಲಿ ಹೆಣ್ಮಕ್ಳ ಪಾತ್ರಗಳೇ ಶುಚಿ ಆಗಲ್ಲ.
ಅಂಥದ್ರಲ್ಲಿ ನಿಮ್ಗೆ ಆ ಫೈಟ್ ಗಿಟ್ ಎಲ್ಲ ನೋಡಿ ನಾನು ನಿಜವಾಗ್ಲೂ ಭಾಳ ಖುಷಿ ಆಯಿತು. ಆಮೇಲೆ ಲೇಡೀಸ್ ಸೂಪರ್ ಸ್ಟಾರ್ ಬಂದಿದ್ದನು ಭಾಳ ನಿಜವಾಗ್ಲೂ. ಇದರಲ್ಲಂತೂ ನಾವಿಬ್ಬರು ಕಣ್ಣಿಟ್ಟು ಆ್ಯಕ್ಟ್ ಮಾಡಿದ್ದೀವಿ. ನನಗೆ ಎಷ್ಟು ಚಿಕ್ಕ ವಯಸ್ಸಿಗೆ ಅವ್ರಿಗೆಲ್ಲನೂ ಅಂದರೆ ಪರ್ಫಾರ್ಮೆನ್ಸ್ ಬಿಟ್ಟು ಆ್ಯಕ್ಟ್ ಮಾಡಬೇಕು ಅಂತ ಅನ್ನಿಸ್ತಲ್ಲ ಅಂತೇಳಿ ನನಗೆ ಭಾಳ ಖುಷಿ ಆಯಿತು. ಅವ್ರ ದಾರಿ ಅವ್ರು ಹೇಳಿದ್ದು ನಿಜವಾಗ್ಲೂ ಸತ್ಯ. ಇರ್ತಾರೆ ಅವರು ಎಷ್ಟು ವರ್ಷ ಇರ್ತಾರೋ ಅಷ್ಟು ವರ್ಷ ಕಲಾವಿದರಾಗೇ ಇರ್ತೀರ. ಇದು ವರ 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 ಇದು ವರ ನಿಮಗೆ. ಹೌದು. ರಘು ಸರ್ಗೂ ರಚಿತಾರಾಮ್ಗೂ ಒಂದು ಸಾಮ್ಯತೆ ಇದೆ. ಏನಂದ್ರೆ ಅವರು ಡಬಲ್ ಆರು ಇವರು ಡಬಲ್ ಆರು. ರಂಗಾಯಣರಿಗೂ ರಚಿತಾರಾಮ್. ನಾನು ಯಾವಾಗಲೂ ಅದನ್ನ ಹೇಳ್ತಾ ಇರ್ತೀನಿ. ಆ ಥರದ್ದು ಹಂಗೆ ಅಂದ್ಬಿಟ್ಟು ನನಗೆ ಹೆಚ್ಚಿಗೆ ಸೀನ್ ಇದ್ದಿದ್ದು ನನಗೆ ರಚಿತಾ ಅವ್ರ ಜೊತೆಗೆ. ಆಮೇಲಿಂದ ನಾನು ಕತ್ಲಲ್ಲಿ ನಾನು ಜೈದ್ ಅವ್ರ ಜೊತೆ ಸುಮ್ಮನೆ ಡಿಸ್ಕಷನ್ ಮಾಡಿದೆ 1-2 ದಿವಸ. ಭಾಳ ಖುಷಿ ಆಯಿತು. ತುಂಬ ಕನಸುಗಳು ಇಟ್ಕೊಂಡಿದ್ದಾರೆ. ಹೌದು, ನಾನು ಇಲ್ಲಿಗೆ ಮೀಸಲಾಗಬೇಕು ಅನ್ನೋದೊಂದು ಅವ್ರದ್ದು ದೊಡ್ಡ ಕನಸು. ಆ್ಯಕ್ಟ್ ಮಾಡಬೇಕು ಅಂತ ಇಲ್ಲಿ ಅಲೋಕು ಸಾಕ್ಷಿಯಾಗಿದ್ದಾರೆ ಅವತ್ತೆಲ್ಲನೂ. ಜಯದ್ ಭಾಳ ಖುಷಿ ಆಯಿತು. ಯಾಕಂದರೆ ಅವರು ನಮ್ಮ ಸಾಕಷ್ಟು ಪ್ರಶ್ನೆ ಮಾಡಿದ್ವಿ, ಈಗ ಯಾಕೆ ಕನ್ನಡ ಇದು ಹಿಂಗಾಯಿತು ಅಂತ. ನಮ್ಮ ಸರ್ಕಲ್ ಹೆಂಗಿದೆ ಸರ್ ಅಂತ ಅಂದರು. ಅದಕ್ಕೋಸ್ಕರ ಅದು ಬಿಟ್ಟು ಇಲ್ಲ, ನನಗೆ ಬೇರೆ ಇಲ್ಲಿನ ಕನ್ನಡ ಎಷ್ಟೋ ಥರದ ಕನ್ನಡ ಇದೆ. ನಮ್ಮೆಲ್ಲ ಹೇಳಿದ್ವಿ, ಹುಬ್ಳಿದಾಗ್ಬೋದು, ಚಾಮರಾಜನಗರದ್ದು, ನಮ್ಮ ಪಾಗೋಡದ್ದು, ಕೋಲಾರದ್ದು, ಯಮ್ಮನಕಾಯಿ ಎಲ್ಲ ಹೇಳಿದ ಅವರು. ಇಲ್ಲ ಸರ್, ನನ್ನ ಸ್ಲ್ಯಾಂಗ್ನ ಈ ಸ್ಲ್ಯಾಂಗ್ನ ನಾನು ಮಾಡ್ತೀನಿ. ನನ್ನ ಕನಸಿರೋದಂದರೆ ನನಗೆ ಅಂತಂದ್ರೆ ನನಗೆ ಒಂದು ಸರಿ ನಾನೇ ಢಮಾರ್ ಅಂತ ದಂಗಾಗ್ಬಿಡ್ತು. ನನಗೆ ರಾಜ್ಕುಮಾರ್ ಥರ ಆ್ಯಕ್ಟ್ ಮಾಡಬೇಕು ಅಂತ ಅನಿಸ್ಬಿಡ್ತು ಅಂತಂದರು. ನಿಜವೂ ನನಗೆ ನಿಮ್ಮ ಸಂಕಲ್ಪ ಇದೆಯಲ್ಲ ತುಂಬ ಒಳ್ಳೆಯದು. ವಿಶ್ ಯು ಆಲ್ ದಿ ಬೆಸ್ಟ್, ಗುಡ್ ಲಕ್. ನೀವು ಅಂದ್ಕೊಂಡಿರೋ ದಾರಿ ಅದು ಒಳ್ಳೇದಾಗಲಿ. ಇನ್ನು ನಮ್ಮ ದಾವಣಗೆರೆ ಪ್ರತಿಭೆ ಮಲೈಕಾ, ವಿಶ್ ಯು ಆಲ್ ದಿ ಬೆಸ್ಟ್, ಗುಡ್ ಲಕ್. ನಮ್ಮ ಫೈಟ್ ಮಾಸ್ಟರ್ ಏನೇ ಒಳ್ಳೊಳ್ಳೆ ಬಿಟ್ಟುಗಳು ಹಾಕಿದ್ದಾರೆ, ಇದರಲ್ಲಿ ತೀಡಿರ್ತಾರೆ, ರುಬ್ಬಿರ್ತಾರೆ, ಯಾಕೆ ಎಳೆದು ಬೀಸಾಕಿರ್ತಾರೆ. ನಮ್ಮ ರವಿವರ್ಮ ಮಾಸ್ಟರ್ ಇದ್ದಾಗೆ ಡಾಕ್ಟರ್ ರವಿವರ್ಮ ಅಲ್ಲ, ಅವಾಗ ನೀವು ಒಂದು ಭಾಳ ಒಳ್ಳೆ ತಂಡ ಕಟ್ಟಿದರು ಅನಿಲ್ ಅವರು. ನಿಜವಾಗ್ಲೂ ಎಲ್ಲರ ಜೊತೆಗೂ ಸರ್, ಫಸ್ಟ್ಗೆ ನಿಮ್ಮ ಚಿತ್ರರಂಗಕ್ಕೆ ನಿಮ್ಗೆ ಸ್ವಾಗತ. ನಾನು ಪ್ರೊಡ್ಯೂಸರ್ ಬಗ್ಗೆ ತುಂಬ ಮಾತಾಡಬೇಕು ಅಂದ್ಕೊಂಡು ಬಂದಿದ್ದೆ. ಅವ್ರು ಸ್ವಾಗತ ಕೊಡೋಣ ಅಂತ. ನನ್ನ ಕೆ ಮಂಜು ಫ್ರೆಂಡ್ ಅಂದರು. ಅವ್ರ ಭಾಷೆಲಿ ಹೇಳ್ತಾರೆ, ತಾಯಿನೇ ಒಳ್ಳೆ ಪಾಠ ಮಾಡಿ ಕಳಿಸುತ್ತೆ, ಒಳ್ಳೆ ಟ್ಯೂಸನ್ನು ತುಂಬ ಚೆನ್ನಾಗಿ ಟ್ರೈನಿಂಗ್ ಮಾಡಿ ಕಳಿಸ್ಕೊಡ್ತಾರೆ. ಸಿನಿಮಾ ಚೆನ್ನಾಗಿ ಅರ್ಕೊಂಡ್ಬಿಟ್ಟಿರ್ತಾರೆ. ಸರ್, ವಿಶ್ ಯು ಆಲ್ ದಿ ಬೆಸ್ಟ್ ಸರ್. ನಮ್ಮ ತಾಯಿಗೆ ಒಳ್ಳೇದಾಗಲಿ ಸರ್ ನಿಮಗೆ. ಹಾಗಾಗಿರುತ್ತೆ. ಸುಪ್ರೀತ್ ಅವರು ಡಿಸ್ಟ್ರಿಬ್ಯೂಷನ್ ಅಂದಮೇಲೆ ಈಗ ಒಂದು 2 KVN ಈಗ ನಮ್ಮ ಲೇಡಿ ಸೂಪರ್ ಸ್ಟಾರ್ ಥರದ್ದು ಅವ್ರು ಏಷ್ಯನ್ KVN ಅಂದರೆ ಅದೊಂಥರದ್ದು. ಯಾಕಂದರೆ ಎಲ್ಲ ಥರದ್ದು ಪ್ಯಾನ್ ಇಂಡಿಯಾಗೆ ಹೋಗಿದ್ದಾರೆ. ಸಂತೋಷ. ಅವ್ರ ಸೆಟಪ್ ಚೆನ್ನಾಗಿರುತ್ತೆ. ಆಮೇಲಿಂದ ಸಿನಿಮಾಗಳನ್ನ ಉಳಿಸ್ತಾರೆ. ಎಷ್ಟೋ ಕನ್ನಡ ಸಿನಿಮಾಗಳನ್ನ ನಿಜವಲ್ಲೂ ತಮಿಳ್ ತೆಲುಗು ಮಾಡ್ತಾರೆ, ಏನು ಮಾಡೋಕ್ಕಲ್ಲ. ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಇದ್ದಾರೆ, ಅವರು ಮಾಡ್ತಾರೆ. ನಮ್ಮ ಕನ್ನಡ ಸಿನಿಮಾಗೆ ನಿಜವಾಗ್ಲೂ ಆ ಥರದ್ದೊಂದು ನ್ಯಾಯ ಒದಗಿಸ್ಕೊಡ್ತಾರೆ. ಇಷ್ಟು ನಿಜವಾಗ್ಲೂ ಒಂದು ತಂಡ ಕಲ್ಟ್ನ ಸಿನಿಮಾ. ಜಯದ್ ಅವ್ರಿಗಾಗ್ಬೋದು, ಮತ್ತು ನನ್ನ ತಂಡಕ್ಕೆ ಅನಿಲ್ ಮತ್ತೆ ನನಗೆ ಥ್ಯಾಂಕ್ ಯು. ಯಾಕಂದರೆ ಮತ್ತೆ ನಾನು ಅಷ್ಟು ನಗಿಸಿದ್ನೋ ಈಗ ನನಗೆ ಅಳಿಸ್ತೀನೋ ಅದು ಗೊತ್ತಿಲ್ಲ, ಹಂಗಾಗಿದೆ. ರಿಯಲಿ ರಚಿತಾ, ಯುವರ್ ಲೇಡಿ ಸೂಪರ್ ಸ್ಟಾರ್. ಒಂದೇ ಹೆಸರಿಗೆ 2 ಸಿನಿಮಾ ಬರ್ತಿದೆ. ಅದು ಮತ್ತೆ ಅದು ಅಮ್ಮ ಬೇರೆ ಆಗಿ ಲಿಂಗ ಒಂದು ಪಾತ್ರ. ರಿಯಲಿ ಗುಡ್. ಯುವರ್ ನಿಜವಾಗ್ಲೂ ಲೇಡಿ ಸೂಪರ್ ಸ್ಟಾರ್. ಶೋ ಆಲ್ ದಿ ಬೆಸ್ಟ್. ನಮ್ಮ ಕಲ್ಟ್ ಸಿನಿಮಾಗೆ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಾನುಭೂತಿ, ಎಲ್ಲ ರೀತಿ ಪ್ರೋತ್ಸಾಹ. ಪ್ರಶ್ನೆಗಳು ಮಾಡಿದ್ದೀರ, ಸಂತೋಷ. ಪ್ರಶ್ನೆಗಳಿರಬೇಕು. ಅವೆಲ್ಲ ಪ್ರಶ್ನೆಗಳ ಜೊತೆನೇ ಅದು ಹೊಸ ಪ್ರಶ್ನೆಗಳಾಗಲಿ. ಅದು ಪ್ರಶ್ನೆಗಳಾಗಿ ಉತ್ತರಗಳು ನಿಮಗೆ ಆಗಲಿ ಅಂತ ನಾನು ಕೇಳ್ಕೊಳ್ತಾ, ನಿಮ್ಮೆಲ್ಲರ ಸಪೋರ್ಟು ಈ ಕಲ್ಟ್ ಸಿನಿಮಾಗಿರಲಿ. ಥ್ಯಾಂಕ್ ಯು. ಶರಣು. ನೋಡಿ ಅವರು ಎಲ್ಲ ಇವನು ನಮ್ಮ ಜಯದ್ ಫ್ರೆಂಡ್ಸ್ ಎಲ್ಲ ಫುಲ್ಲು ಗೌರ್ಮೆಂಟ್ ಆಫೀಸರ್ ನಿಂತ್ಬಿಡೋದು ಇನ್ಸಲ್ಟ್ ಮಾಡಿಕೊಂಡು, ಅಯ್ಯೋ ಅವರೆಲ್ಲ ಪ್ರಳಯಾಂತಕರು, ಅಯ್ಯೋಪ್ಪ ರಾಮ ನಗಿಸಿ ಇಟ್ಬಿಡ್ತಾರೆ ಅವರು. ಪಾಮ್ ಅಂದ್ಕೊಂಡು ರಾತ್ರಿ ಎಲ್ಲ ನಮಗೆ ಅಯ್ಯೋ ರಾಮನೆ. ಅವ್ರು ಇಲ್ಲಿ ಕಾಣ್ತಾನೆ ಇಲ್ಲ ಹಿಂದಕ್ಕೂ. ಅಯ್ಯೋ ನೋಡಿ ಎಲ್ಲ ಇನ್ಸಲ್ಟ್ ಮಾಡ್ಕೊಂಡು ಬಂದ್ಬಿಟ್ಟು ಅಲ್ಲಿ ನೋಡಿ ಕೈ ಎತ್ತಾರೆ ನೋಡಿ ಅವರು. ಜಯದ್ ಅವರೆಲ್ಲ ತುಂಬ ಒಳ್ಳೆ ಸ್ನೇಹಿತರು ರೀ. ನಿಜಲು ಅಪ್ಪ. ಅಮ್ಮ ಶಾರದಮ್ಮ ಹೇಳಿ. ಅಲ್ಲ, ನಿಮಗೆ ಯು ಫೀಲ್ ಟೈಪ್ ಕಾಸ್ಟಾ ನಿಮಗೆ ಫಾದರ್ ರೋಲ್ ಬರೋದು ಇತ್ತೀಚೆಗೆ? ಫಾದರ್ ಒಂದೇ ಥರ ಇರ್ತಾರೆ. ಬೇವರ್ಸಿ ಇರ್ತಾನೆ, ಲುಚ್ಚ ಇರ್ತಾನೆ, ಲಫಂಗ ಇರ್ತಾನೆ, ಒಳ್ಳೆಯವನಿರ್ತಾನೆ, ತುಂಬ ಒಳ್ಳೆಯವನಿರ್ತಾನೆ, ಇನ್ನೂ ಒಳ್ಳೆಯವನಿರ್ತಾನೆ. ಹಿಂಗೆ ಈಗ ಹಂಗೆ ಥರ ಹೇಳಿ ನೋಡೋಣ.
ಒಂದೇ ಥರ ಇದ್ದಿದ್ದು ನನ್ನ ಅಪ್ಪ ನಾನು ಒಂದೇ ಥರ ಬಂದು ಹಿಂಗೆ ನಿಂತ್ಕೊಂಡು ಪೆಂಗನ್ ಥರ ಮಾಡ್ಬಿಟ್ಟು ಹೋಗ್ಬಿಡ್ತಿದ್ದೆ. ಸರ್ ಎಲ್ಲಾ ಫಿಲಮಲ್ಲೂ ಅಪ್ಪ ಪಾತ್ರ ಮಾಡೋದು ಹೇಗೆ ಸರ್? ಬೇರೆ 60 ನಾನು ಅಪ್ಪನ ಕೊಡ್ದೆ ಇನ್ನೇನು ನಾನು ಡೇಟ್ ಆಡಲಿ ಅಷ್ಟೇ ಕಪಾಳ ಕೊಡ್ದಾಕ್ಬಿಡ್ತಾರೆ ನಾನು ಗಿಡ್ಕೊಂಡು ಅಷ್ಟೇ. ಈಗ ಅಷ್ಟೇ ಇದು ನನ್ಗೆ ಹೌದು, ನನ್ಗೆ ಅದನ್ನ ಎಂಜಾಯ್ ಮಾಡ್ತೀನಿ. ಬಟ್ ತುಂಬಾ ರಜನಿಕಾಂತ್ at 60 also he was a hero ಸರ್. ನೀವು ಅವರು ಮೂರು ಮಕ್ಕಳು ತಂದೆನೇ ಮಾಡಿರೋದು ಅವರು ಅವರು 3 ಮಕ್ಕಳು ತಂದೆ ಪಾತ್ರೆ ಮಾಡ್ತಿರೋದು. ಶಿವಣ್ಣನೇ ಮಾಡ್ತಿದಾರಂತ ಇವಾಗ. ಹಂಗಾಗಿ ನನ್ಗೆ ಅದ್ರಿಲ್ಲ. ನನಗೆ ಬೇರೆ ಬೇರೆ ಹುಡುಕ್ತಾ ಇದ್ದಾರೆ, ಬೇರೆ ಬೇರೆ ಅಪ್ಪಂದ್ರೆ ಹುಡುಕ್ತಾ ಇದ್ದಾರೆ. ನಿಜವಾಗ್ಲೂ ಬೇರೆ ಬೇರೆ ಅಪ್ಪಂದ್ರೆ ಇದ್ರಲ್ಲೂ ಅಷ್ಟೇ. ನನಗೆ ನಾನು ಹೇಳಿದ್ನಲ್ಲ, ಯಾರೋ ಎದುರಿಗಿರೋರು ಹಿಂಗೆ ಆಕ್ಟ್ ಮಾಡ್ತಾರೆ ಅಂದರೆ ಯಪ್ಪ ಅಂತ ಅನಿಸ್ಬಿಡ್ತಾರೆ ನನಗೆ. ಹಂಗೆ ನಿಜವಾಗ್ಲೂ ರಚಿತಾ ಅವ್ರ ಜೊತೆ ನಾನು ಮಾಡಿದ ಸೀನ್ಸ್ಗಳಂತೂ ನಾನು ಅದನ್ನ ಓಕೆ ಟು ಬಿ ಫಾದರ್ ಟು ರಚಿತಾ. ಹೌದು, ನಿಜವಾಗ್ಲೂ ಯಾಕಂದರೆ ಅವ್ರ ಮನೇಲಿ ಅಪ್ಪ ಅಮ್ಮ ಇಬ್ಬರು ಕಲಾವಿದರು. ಅಪ್ಪ ಡ್ಯಾನ್ಸರು, ಅಮ್ಮ ಒಂಥರ ಜಗತ್ ಕಲಾವಿದರಲ್ವ. ಅಮ್ಮ ಎಲ್ಲವನ್ನು ಮೊದಲ ಗುರು ಅಮ್ಮನೇ. ಎಲ್ಲ ಉದಾಸಲು ದಾಟೋದು ಹೋಗ್ಬೇಡ ಅಮ್ಮ, ನಿಂತ್ಕೋ ಅಮ್ಮ, ಎಲ್ಲ ಮೊದಲ ಅಮ್ಮನೇ. ಅಮ್ಮ ಒಂದು ಕ್ಷಣ ಸೈಲೆಂಟಾಗಿ ಅಲ್ಲಿ ಉದಾಸಲು ದಾಟ್ಕೊಂಡು ಸುಮ್ಮನೆ ಆಗ್ಬಿಟ್ರೆ 3 ಪಲ್ಟಿ ಹೊಡೆದು ಹೋಗೇ ಬಿಡ್ತೀವಿ ನಾವು. ಇಲ್ಲ ನಮ್ಮ ತಾಯಿ ಬಂದು ಅವರು ಶಿಕ್ಷಕಿ. ವಿ ಓನ್ ಅ ಸ್ಕೂಲ್. ಅಲ್ಲ ಕರೆಕ್ಟ್, ನಾನು ಹಂಗೆ ಹೇಳ್ತೀನಿ. ಇನ್ ಜನರಲ್ ಎಲ್ಲವನ್ನೂ ಕಲ್ಸೋರು ಎಲ್ಲ ತಾಯಂದಿರು ಹಂಗೆ ಅಲ್ವಾ? ಐ ಥಿಂಕ್ ಈವನ್ ಶಾರದಾ ಮ್ಯಾಮ್ ಕೂಡ ಹಾಗೆ ಅಲ್ವಾ? ಶಾರದಾ ಮ್ಯಾಮ್ ಜರ್ನಲಿಸ್ಟ್, ಕೀಪಿಂಗ್ ಇಟ್ ಅಸೈಡ್, ಐ ಥಿಂಕ್ ಈವನ್ ಶಿ ಇಸ್ ಅ ಗ್ರೇಟ್ ಮದರ್. ಹೌದು. ಲಾಸ್ಟ್ ಟೈಮ್ ಅವ್ರ ಅಪ್ಪನ ಜೊತೆ ಸಿಕ್ಕಾಪಟ್ಟೆ ನಾನ್ ಮಕ್ಕಳಲ್ವಾ ನಿಮ್ಗೆ? ನಾನ್ ಮಗಳಲ್ವಾ? ನಂಗೆ ಲಾಸ್ಟ್ ಟೈಮ್ I don't have children, so I don't know about the mother thing. But I'm just asking about. ಹೌದು, ನೀವು ನಂಗೆ ಲಾಸ್ಟ್ ಟೈಮು ಒಂದು ಅಪ್ಪನ ಬಗ್ಗೆ, ನಿಮ್ಮ ಅಪ್ಪನ ನೆನೆಸ್ಕೊಂಡು ನಂಗೆ ಹೇಳಿದ್ರೆ ನಂಗೆ ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು. ಯಾಕೆಂದರೆ ನೀವು ನಿಮ್ಮ ಅಪ್ಪನನ್ನು ನೆನೆಸ್ಕೊಂಡು ನನಗೆ ಆ ಮಾತು ಹೇಳಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಅಣ್ಣ ಹೇಳೋಣ. ವಾಸ ಸರ್ ಹೇಳಿ ಸರ್, ಇವರಮ್ಮ 2 ದಿನಕ್ಕೆ ಕೇಳಿದ್ರೆ ಸರ್ ಸರ್ ಕಲ್ಟ ನನಗೆ ಇಂಗ್ಲೀಷ್ ಬರಲ್ಲ ಸರ್. ನಮ್ಮ ತಾಯಿ ನಾನು ಅದೇ ಕೇಳೋಣ ಅಂತ ಇದ್ದಿದ್ದು, ವಾಸು ಕೇಳಿಬಿಟ್ರು. ನನಗೆ ಗೊತ್ತಿಲ್ಲ. ನಾನು ಡೈರೆಕ್ಟರ್ ಥಾಟ್ಸ್ಗೆಲ್ಲ ನಾನು ಯಾಕೆ ಸಿಗಾಕೊಳ್ಳಿ? ಅವರು ಅದೇನೋ ನೆಂಟರು ಬಂದ್ರೆ ಬಾಗ್ಲಾಗ ಏನೋ ಸಿಗಾಕೊಂಡ್ರಲ್ಲ, ಹಂಗಾಗ್ಬಿಡ್ತದೆ ನನ್ನ ಕತೆ. ಅಲ್ಲಲ್ಲ ಅಯ್ಯಪ್ಪ, ಅನಿಲ್ ಅವರು ಇಂಗ್ಲೀಷ್ ನಂಗೆ ಗೊತ್ತಿಲ್ಲ ಸರ್. ಅಲ್ಲ, ನಿಮ್ಮ ಹತ್ರ ಏನೋ ಹೇಳಿರ್ಬೇಕು, ನಿಮ್ಮ ಹತ್ರ ಕೇಳಿರ್ಬೇಕು, ನೀವು ಹೇಳಿರ್ಬೇಕಲ್ಲ ಅದೇನು ಹಂಗಂದ್ರೆ ಅಂತ ಅಂದ್ಬಿಟ್ಟು ಒಂದು ಟೈಟ್ಲ್ ಹಾಕಿದ. ನಾನು ಕೇಳಿದೆ ಸುಮ್ಮನೆ. ಏನಂದ್ರು? ಏನಂದ್ರು ಈ ಹುಡುಗರು, ಪಡ್ಡೆ ಹುಡುಗರು ಕಳ್ಟಮ ಸೀಟಮ ಅಂತಾರಲ್ಲ, ಅದು ಅಂದ್ರು ಯಾವಾಗ ಅಂತಾರೆ ಸರ್? ನಾನು ಅದು ದಾಟ್ಬಿಟ್ಟಿದೀವಲ್ಲ ನಾವೀಗ. ಅದು ಹೆಂಗಂತಾರೆ ಅಂತಾರೆ ಸರ್, ಕಳ್ಟನಮ್ಮ ಸೀಟಮ ಅಂತ ಏನೋ ಅಂತಾರಂತೆ. ಹೌದಾ ಅಂತಂದು. ಹೌದು ಸರ್ ಅಂತ. ಅಲ್ಲ, ಅನಿಲ್ ಏನಂತಾರೆ? ಅನಿಲ್ ಅಣ್ಣನ ನನಗೆ ಹೇಳ್ತಾ ಅನಿಲ್ ಅಷ್ಟೇನಾ? ಅದು ಹೀಗೆ ಅಂತಂದ್ರು. ಹೌದಾ ಅಂತ ಹೌದು ಅಂತಂದ್ರು ಸುಮ್ಮನೆ ಅದಷ್ಟೇ. ರಂಗಣ್ಣ, ಈ ಜೈದ್ ಅವ್ರ ಜೊತೆ ಈ ಕತ್ಲಲ್ಲಿ ಅಂತ ಏನು ಹೇಳಿದ್ರಿ, ಕತ್ಲಲ್ಲಿ ಏನು ಅನ್ನೋದು ನನಗೆ ಗೊತ್ತಾಗ್ಬೇಕು ಸ್ವಲ್ಪ. ಇಲ್ಲಿ ಆ ಕತ್ಲು ಅಂದ್ರಲ್ಲ, ಏನೋ ಡಿಸ್ಕಷನ್ ಆಯ್ತು ಅಂದ್ರಲ್ಲ ಅವತ್ತು ಹೋಟ್ಲಲ್ಲಿ ಇದ್ವಿ. ಆ ಜನರೇಟರ್ ಬರೋದು ಲೇಟ್ ಆಯ್ತು, ತುಂಬಾ ಡಿಸ್ಕಷನ್ ಮಾಡ್ಬಿಟ್ವಿ ನಾವು. ಅದು ಒಂದು ತುಂಬ ಸ್ಪೆಷಲ್ ಆದ ಒಂದು ಬಿರಿಯಾನಿ ತರಿಸಿದ್ರು. ತುಂಬ ಸ್ಪೆಷಲ್ ಆದ ಬಿರಿಯಾನಿ ತರಿಸಿದ್ರು. ಗೊತ್ತಾಯ್ತು. ನೋಡಿ ವಾಸ ಸಾರ್ಗೆ ಅರ್ಥ ಆಯ್ತು. ಬಿರಿಯಾನಿ ತರಿಸಿದ್ರು. ಸರಿ ಅಂದ್ಬಿಟ್ಟು ನಾನು ಆಯ್ತು ಅಂತ ಕರೆಂಟ್ ಬಂತು, ಬರಲಿಲ್ಲ ಅಂತ ಪಾಪ ಅವರು ಫ್ರೆಂಡ್ಸ್ ಎಲ್ಲ ಹೋಗಿ ಹುಡುಕಾಡಿದ್ರು ಜನರೇಟರ್ ಬರುತ್ತೆ ಅಂದಿಲ್ಲ ಅಂತ. ಆ ಬೋಸಿಲಿ 3 ಸುತ್ತು ನನಗೆ ತಿನ್ಸಿಬಿಟ್ಟು ಅವ್ರು ಬಿಟ್ಟಿಲ್ಲ. ಅಯ್ಯೋ ನಮ್ಮ ನೆನ್ಕೊಂಡು ಅದೊಂಥರ ಅನ್ನ ತಿನ್ಸೋದು ಖುಷಿ ಆಗುತ್ತಲ್ಲ, ಆ ಒಂದು ಪ್ರೀತಿಗೆ ನಾನು ಎಲ್ಲ ಮಾಡಿ ಅವಾಗೆಲ್ಲ ಈಚೆ ಬಂತು. ಅದಕ್ಕೆ ಅಲೋಕ್ಯ ಸಾಕ್ಷಿ. ಥ್ಯಾಂಕ್ ಯು ಸರ್. ಇದೀಗ ಮಲೈಕಾ. ಅಯ್ಯೋ ಮಲೈಕಾ, ದಾವಣಗೆರೆ ಹುಡುಗಿ ಮಾತಾಡಮ್ಮ ನೀನು. ನಾನು ಆಫ್ ಮಾಡಿದೆ ಮೈಕ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಮಾಧ್ಯಮ ಅವ್ರಿಗೆ ನಮ್ಮ ಇಡೀ ತಂಡದಿಂದ ಕ್ಷಮೆ ಕೇಳ್ತೀನಿ ತಡವಾಗಿದ್ದಕ್ಕೆ. ಸೊ ಇಲ್ಲಿ ತುಂಬ ದೊಡ್ಡ ವ್ಯಕ್ತಿಗಳಿದ್ದಾರೆ, ಅವ್ರ ಮಧ್ಯ ನಾನು ಕೂತಿರೋದು ನನ್ನ ಹೆಮ್ಮೆ ಅಂತ ನನಗನ್ಸುತ್ತೆ. ಸೊ ಮೊದಲನೇದಾಗಿ ನಾನು ಅನಿಲ್ ಸರ್ ಬಗ್ಗೆ ಮಾತಾಡಲೇಬೇಕು. ನನ್ನ ಅವರ ಜೊತೆ 2ನೇ ಸಿನಿಮಾ ಇದು. ಸರಿಗೆ ನಾನು ಕೇಳಿದ್ದು ಒಂದೇ, ನಾನು ಈ ಪಾತ್ರ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದ್ರೆ ನಾನು ಖಂಡಿತ ಈ ಪಾತ್ರ ಮಾಡ್ತೀನಿ ಅಂತ. ಸೊ ಸರ್ ಹೇಳಿದ್ದು, ನೀನು ಮಾಡ್ತೀಯ ಅಂತಲೇ ನಾನು ಕರೆಸ್ಬಿಟ್ಟು ಕತೆ ಹೇಳಿದ್ದು ಅಂತ ಹೇಳಿದರು. ಸರ್ ಈ ಪಾತ್ರ ನನ್ನ ಕರಿಯರಲ್ಲಿ ಒಂದು ಎಲಿವೇಶನ್ ಕೊಡುತ್ತೆ ಅಂತ ನಾನು ರಾತ್ರಿ ಸ್ಟಾರ್ ಆಗ್ತೀನಿ ಅಂತ ನಾನು ಯಾವತ್ತೂ ಕನ್ಸ್ಕೊಂಡಿಲ್ಲ. ನಾನು ಯಾವತ್ತೂ ಮೆಟ್ಲು ಒಂದಾದ್ಮೇಲೆ ಒಂದು ಹತ್ತಬೇಕು, ಎಲಿವೇಟ್ರಲ್ಲಿ ಹತ್ತಬಾರ್ದು ಅನ್ನೋ ಒಂದು ನಂಬಿಕೆನ ನಾನು ನಂಬಿರೋಳು. ಈ ಪಾತ್ರಕ್ಕೆ ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ ಸರ್. ನೀವು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದನ್ನ ನಾನು ಉಳಿಸ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಸೊ 2ನೇದಾಗಿ ರಚಿತಾ ಮ್ಯಾಮ್ ಬಗ್ಗೆ ಮಾತಾಡಬೇಕು. ಎಲ್ಲರೂ ಕೇಳ್ತಾ ಇದ್ರು, ಲೇಡಿ ಸೂಪರ್ ಸ್ಟಾರು, ನೀನು ಸೈಡ್ಲೈನ್ ಆಗಿಬಿಟ್ರೆ ಏನು ಮಾಡ್ತೀಯಾ ಕ್ಯಾರೆಕ್ಟರ್ಸಲ್ಲಿ ಅಂತ. ಅನಿಲ್ ಸರ್ ಅದನ್ನು ತುಂಬ ಅಚ್ಚುಕಟ್ಟಾಗಿ ನಮ್ಮಿಬ್ಬರ ಪಾತ್ರನ ಬ್ಯಾಲೆನ್ಸ್ ಮಾಡಿದ್ದಾರೆ.
ಸರ್ ಹೇಳ್ತಾರೆ ನಿಮ್ಮ ಮಲೈಕಾ ಏನು ಕ್ಯಾರೆಕ್ಟರ್ ಮಾಡಿದ್ದಾಳೆ ಅದು ಒಂದು ಕಿಕ್ ಕೊಡುತ್ತೆ, ರಚಿತಾ ಮ್ಯಾಮ್ ಏನು ಪಾತ್ರ ಮಾಡಿದ್ದಾರೆ ಅದು ಎಮೋಷ್ನಲಿ ತುಂಬ ಕನೆಕ್ಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಮ್ಯಾಮ್ ನೀವೇ ಉಳ್ಕೊಳ್ಳೋದು ಕೊನೆಗೆ ಎಲ್ಲ ಆಡಿಯನ್ಸಲ್ಲಿ, ಯು ಆರ್ ಆಲ್ವೇಸ್ ದೇರ್ ಅಂತ ನಾನು ಹೇಳ್ತೀನಿ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ನಿಮ್ಮ ಜೊತೆ ನಾನು ಸ್ಕ್ರೀನ್ ಶೇರ್ ಅಂತ ಹೇಳಲ್ಲ, ಮಾಡಿದ್ದೀವಿ ಒಂದು ಸ್ವಲ್ಪ ಮಟ್ಟಿಗೆ, ಬಟ್ ನಿಮ್ಮ ಜೊತೆ ಒಂದು ಸಿನಿಮಾದಲ್ಲಿ ನಾನು ಕೂಡ ಭಾಗಿ ಅನ್ನೋದು ನನ್ನ ಭಾಗ್ಯ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ರಂಗನ್ ರಘು ಸರ್ ಜೊತೆ ನಮ್ದೇನು ಪಾತ್ರ ಇಲ್ಲ, ಬಟ್ ನಾನು ಹೋದ ಸಿನಿಮಾ ಟೈಮಲ್ಲೂ ನಿಮ್ಮನ್ನು ಮೀಟ್ ಮಾಡಿದ್ದೆ. ನಿಮ್ಮ ಬಗ್ಗೆ ನಾನು ಆಗಲೇ ಕೆಲವು ಸೀನ್ಸ್ ಡಬ್ಬಿಂಗಲ್ಲೂ ನೋಡಿದ್ನಿ ಸರ್. ನಿಮ್ಮ ಅಭಿನಯದ ಬಗ್ಗೆ ಮಾತಾಡೋಷ್ಟು ದೊಡ್ಡೋಳಲ್ಲ, ನಿಮ್ಮ ಜೊತೆನೂ ನಾನು ಈ ಸಿನಿಮಾದಲ್ಲಿರೋದು ನನ್ನ ಭಾಗ್ಯ ಅಂತ ಹೇಳ್ತೀನಿ. ಹಾಗೆ KVN ಸಂಸ್ಥೆ ನಮಗೆ ನನ್ನಂಥ ಯಂಗ್ಸ್ಟರ್ಗೆ ತುಂಬ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅನಿಸುತ್ತೆ. ಬಿಕಾಸ್ ದೊಡ್ಡ ದೊಡ್ಡ ಸಿನಿಮಾಗಳು ಆ ಒಂದು ಸಂಸ್ಥೆಯಿಂದ ಬರ್ತಾ ಇದೆ. ಸೊ ನಮ್ಮ ಸಿನಿಮಾನು ನನಗೊಂದು ಆಸೆ ಇತ್ತು, ನಾವು ರಾಕಿಂಗ್ ಸ್ಟಾರ್ ಯಶ್ ಫ್ಯಾನು. ಸೊ ಅವರು ಟಾಕ್ಸಿಗೆ ಬರ್ತಾ ಇದೆ, ಅವ್ರ ಸಂಸ್ಥೆ ಅವ್ರ ಒಂದು ಪ್ರೊಡಕ್ಷನ್ನಲ್ಲಿ ನಮ್ಮ ಸಿನಿಮಾನು ಬಂದರೆ ಚೆನ್ನಾಗಿರುತ್ತಲ್ವಾ ಅಂತ. ಸೊ ಅಂಥ ಒಂದು ದೊಡ್ಡ ಸಂಸ್ಥೆಯಲ್ಲಿ ನಮ್ಮ ಕಲ್ಟ್ ಸಿನಿಮಾ ಪ್ರೆಸೆಂಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದಟ್ ಆಪರ್ಚುನಿಟಿ. ಅನಿಲ್ ಸರು ಎಲ್ಲರಿಗೂ ಅವ್ರ ಸ್ಟಾರ್ಸ್ ಜೊತೆ ಇವಾಗ ಮ್ಯಾಮ್ ಜೊತೆ ಕೆಲಸ ಮಾಡಿದ್ದಾರೆ, ಬೇರೆ ಸ್ಟಾರ್ಸ್ ಜೊತೆ ಕೆಲಸ ಮಾಡಿಲ್ಲ. ಬಟ್ ಅವ್ರು ಯಾರು ಹೀರೋನ ಲಾಂಚ್ ಮಾಡ್ತಾರೆ ಅವ್ರು ಸ್ಟಾರ್ ಆಗ್ತಾರೆ ಸರ್, ಅದು ನಿಮ್ಮ ತಾಕತ್ತು ಅಂತ ನಾನು ಹೇಳ್ತೀನಿ. ಹಾಗೆ ಕೊನೆಯದಾಗಿ ಜಯದ್ ಅವ್ರ ಬಗ್ಗೆ ಮಾತಾಡಲೇಬೇಕು. ಹಲವಾರು ಮ್ಯಾಕ್ಸಿಮಮ್ ಸಿನಿಮಾ ಬಿಟ್ಟು 3 ತಿಂಗಳಿಂದ ನಾವು ಪ್ರವಾಸ ಮಾಡ್ತಾನೇ ಇದ್ದೀವಿ ಪ್ರಮೋಷನ್ಸ್ಗೋಸ್ಕರ. ನನಗೆ ಕನ್ನಡ ಮೇಲೆ ಸಿಕ್ಕಾಪಟ್ಟೆ ಅಭಿಮಾನ, ನನ್ನ ದಾವಣಗೆರೆ ಹುಡುಗಿ ಆಗಿರೋದ್ರಿಂದ ಅವರನ್ನ ನೋಡಿ ನನ್ನ ಕನ್ನಡದ ಮೇಲಿರೋ ಅಭಿಮಾನ ದುಪ್ಪಟ್ಟಾಗೋಯ್ತು. ಅಷ್ಟು ಅವರಲ್ಲಿ ಒಂದು ಸರಳತೆ ಇದೆ, ಎಷ್ಟೇ ಸುಖ ಸಂಪತ್ತಿದ್ರು, ಯಾವ ಜಾತಿ ಇಲ್ಲದೆ, ಯಾವ ಭೇದ ಇಲ್ಲದೆ, ಯಾವ ದುಡ್ಡಿನ ಅಹಂ ಇಲ್ಲದೆ ತುಂಬ ಡೌನ್ ಟು ಅರ್ತ್ ಆಗಿ ಇರ್ತಾರೆ. ಸೊ ಅವರಂಥ ಕಲಾವಿದರು ನಮ್ಮ ಇಂಡಸ್ಟ್ರಿಗೆ ಡೆಫಿನೆಟ್ಲಿ ಬೇಕೇ ಬೇಕು. ಐ ಥಿಂಕ್ ಅವರು ನೆಕ್ಸ್ಟ್ ಫ್ಯೂಚರ್ ಅಲ್ಲ, ಈ ಸಿನಿಮಾ ಆದ ತಕ್ಷಣ ಒಂದು ಸ್ಟಾರ್ ಅನ್ನೋ ಪಟ್ಟಕ್ಕೆ ಬಂದೇ ಬರ್ತಾರೆ. ಬಿಕಾಸ್ ಅಂಥ ಒಳ್ಳೆ ಅಭಿನಯ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಲೋಕ್ ಅವರು ಕೂಡ ಸಿನಿಮಾದಲ್ಲಿದ್ದಾರೆ, ನಮ್ಮ ಜೊತೆ ಇಷ್ಟು ದಿನ ಪ್ರಮೋಷನ್ಸ್ ಎಲ್ಲ ಅವರು ಭಾಗಿಯಾಗಿದ್ದರು. ವೆರಿ ಥ್ಯಾಂಕ್ಫುಲ್ ಫಾರ್ ಯು ಮಾಸ್ಟರ್. ನಿಮ್ಮ ಜೊತೆ ಒಂದು ಫೈಟ್ ಮಾಡಿದ್ದೀವಿ. ಆಬ್ವಿಯಸ್ಲಿ ನಮ್ಮದು ಮಾಸ್ಟರ್ದು ಅಷ್ಟೊಂದು ಏನೂ ಇಲ್ಲ ಕೆಲಸ, ಅವ್ರ ಪಾಪ ಎಲ್ಲ ಜೈದ್ ಅವ್ರ ಜೊತೆನೇ ಕೆಲಸ, ಬಟ್ ಅವ್ರ ಜೊತೆ ಕ್ರಿಕೆಟ್ ಆಡಿರೋ ನೆನಪು ನನಗೆ ಸದಾಕಾಲ ನನ್ನ ಮೆಮೊರಿಯಲ್ಲಿರುತ್ತೆ. ಕೊನೆಯದಾಗಿ ಎಲ್ಲ ಮಾಧ್ಯಮದವ್ರಿಗೆ ಇದೆ ಕೇಳೋದು, ಜನವರಿ 23ಕ್ಕೆ ನಮ್ಮ ಸಿನಿಮಾ ಬಿಡುಗಡೆ ಆಗ್ತಿದೆ. ನಿಮ್ಮ ಮೂಲಕ ನಮ್ಮ ಆಡಿಯನ್ಸ್ಗೆ ನೀವು ರೀಚ್ ಮಾಡಿಸ್ಬೇಕು. ಇನ್ನೊಂದು ವಿಷಯ ಹೇಳಬೇಕು ಆನಂದ್ ಆಡಿಯೋ ಬಗ್ಗೆ. ಯಾವುದೇ ಯಂಗ್ಸ್ಟರ್ಗಿರ್ಬೋದು, ಆನಂದ್ ಆಡಿಯೋ ಅಂದರೆ ನಾವು ಚಿಕ್ಕವರಿಂದ ಸಿನಿಮಾ ನೋಡ್ಕೊಂಡು ಬಂದಾಗ ಪ್ರೆಸೆಂಟೆಡ್ ಬೈ ಆಡಿಯೋ ಆನ್ ಆನಂದ್ ಆಡಿಯೋ ಅಂತ ಬರುತ್ತೆ. ಅದು ನನ್ನ ಸಿನಿಮಾಗಳಲ್ಲಿ ಇರೋದಕ್ಕೆ ನನಗೆ ಒಂದು ದೊಡ್ಡ ಹೆಮ್ಮೆ. ಸರ್ ಇಲ್ಲಿಲ್ಲ, ಬಟ್ ಈ ಒಂದು ಕೂಗು ಅವ್ರಿಗೆ ಡೆಫಿನೆಟ್ಲಿ ಕೇಳಿಸುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರನ್ನೂ ಬಿಟ್ಟಿಲ್ಲ ಅನಿಸುತ್ತೆ. ನಾವು ಪ್ರಮೋಷನ್ಸ್ ಮಾಡುವಾಗ ಇಲ್ಲಿರೋರ ಬಗ್ಗೆ ನಾನು ಖಂಡಿತ ಮಾತಾಡಿದ್ದೀನಿ. ಬಟ್ ಜಯದ್ಗಿರೋ ಫ್ರೆಂಡ್ಸ್ ಅವ್ರು ಯಾರು, ಹಾರಿಸ್ ಇರ್ಬೋದು, ಅಸದ್ ಇರ್ಬೋದು, ಬಾಬು ಇರ್ಬೋದು, ಎವ್ರಿಬಡಿ ಎಷ್ಟು ಹಾರ್ಡ್ ವರ್ಕ್ ಹಾಕಿದ್ದಾರೆ, ಎಷ್ಟು ಅವ್ರ ಬಗ್ಗೆ ನಾನು ಇಲ್ಲಿ ಮೆನ್ಷನ್ ಮಾಡಲೇಬೇಕು, ಅಷ್ಟು ಹಾರ್ಡ್ ವರ್ಕ್ ಹಾಕಿದ್ದಾರೆ. ಇಟ್ ಈಸ್ ಬಿಯಾಂಡ್ ವರ್ಡ್ಸ್. ಜಯದ್ ತುಂಬ ಲಕ್ಕಿ ಅಂತ ಅನಿಸುತ್ತೆ ನಿಮ್ಮಂಥ ಫ್ರೆಂಡ್ಸ್ನ ಪಡೆಯೋಕ್ಕೆ. ರಘು ಸರ್ ಹೇಳಿದ್ರು, ಬಟ್ ನಾನು ಕಣ್ಣಾರೆ ನೋಡಿದ್ದೀನಿ. ಜಯದ್ ಯು ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಕೈಂಡ್ ಆಫ್ ಫ್ರೆಂಡ್ಸ್. ಇಷ್ಟೇ ನಾನು ಹೇಳಬೇಕಾಗಿದ್ದು. ಮುಂದೆಲ್ಲ ಮಾತು ಸಕ್ಸಸ್ ಮೀಟಲ್ಲಿ ಖಂಡಿತ ಮಾತಾಡ್ತೀನಿ. ನಿಮ್ಗೆ ಏನಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಕೇಳ್ಬೋದು. ಡೈರೆಕ್ಟ್ರಿಗೆ ಒಂದು ಪ್ರಶ್ನೆ ಇದೆ. ಡೈರೆಕ್ಟರ್ ಇಲ್ಲಿ ಈ ಕಡೆ ನೀವು ಪ್ರಾರಂಭದಲ್ಲೇ ಸ್ಪಷ್ಟಪಡಿಸ್ಬಿಟ್ಟಿದ್ರೆ, ಆದರೂ ಕೊನೆಯ ಪ್ರಯತ್ನ ಅಂತ. ಈ ಕಲ್ಟ್ ಅನ್ನೋ ವರ್ಡ್ ಇದೆಯಲ್ಲ, ದಿಸ್ ಇಸ್ ಅನ್ ಇಂಗ್ಲೀಷ್ ವರ್ಡ್. ಅಂದರೆ ಈ ನೀವು ಸಿನಿಮಾ ಕಂಟೆಂಟ್ಗೆ ಕನ್ನಡದಲ್ಲಿ ಅಷ್ಟು ಅಪ್ರಾಪ್ರಿಯೇಟ್ ವರ್ಡ್ ಇಲ್ಲ ಅಂತ ಇಂಗ್ಲೀಷ್ ವರ್ಡ್ ಇಟ್ರ, ಅಥವಾ ಇಂಗ್ಲೀಷ್ ಇಟ್ಟರೆ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಅಂತ ಇಟ್ರ, ಅಥವಾ ಏನೋ ಟ್ರೆಂಡ್ ಅನ್ನೋ ಕಾರಣಕ್ಕೆ ಈ ವರ್ಡನ್ನು ಚೂಸ್ ಮಾಡಿದ್ರ? ಇದು ಎಲ್ಲದೂ ಇದೆ ಸರ್, ಅದರಲ್ಲಿ ನೀವು ಹೇಳಿದ ಅಷ್ಟೂ ಇದೆ. ದೇರ್ ಇಸ್ ಟು ಮೆನಿ ಡೈಮೆನ್ಷನ್ಸ್. ಏನು ಅಂದರೆ ಮೊದಲನೇದಾಗಿ ಕಲ್ಟ್ ಅಂದರೆ ಬರ್ತಿದ್ಯಾ ಈಗ? ಎಸ್ ಸರ್, ಪ್ಲೀಸ್ ಕಂಟಿನ್ಯೂ. ಎಸ್ ಸರ್. ಕಲ್ಟ್ ಅನ್ನೋದು ಆಲ್ಮೋಸ್ಟ್ 2 years ಬಿಫೋರೇ ನಾನು ಜಾಯ್ದವ್ರು ನನ್ನ ಭೇಟಿ ಆಗಿ ಮುಂಚೆನೇ ನನ್ನದೊಂದು ಬ್ಯಾನರ್ ಇದೆ, ಅದರಲ್ಲಿ ನಾನು ರಿಜಿಸ್ಟರ್ ಮಾಡಿಸಿಟ್ಟಿದ್ದೆ. ಮೊದಲನೇದಾಗಿ ನಾನು ರಿಜಿಸ್ಟರ್ ಮಾಡಿಸಿಟ್ಟಿದ್ದ ಕಾರಣ ಏನು ಅಂದರೆ, ಯಾವುದೇ ಸಿನಿಮಾಗಾರು ನಮ್ಮ ಬಾಸ್ ಕಲ್ಟಾಗಿ ಆ್ಯಕ್ಟ್ ಮಾಡಿದ್ದಾರೆ, ಡೈರೆಕ್ಷನ್ ಕಲ್ಟ್ ಆಗಿದೆ, ಕೊಹ್ಲಿ ಒಂದು 6 ಹೊಡೆದ್ರು ಕಲ್ಟಮ್ಮ, ನಮ್ಮ RCB ಈ ಪದ
ನಾನು ರಿಜಿಸ್ಟರ್ ಮಾಡಿಸಿಟ್ಟೆ. ಸೊ ತದನಂತರ ಈ ಸಿನಿಮಾ ಮಾಡಬೇಕು ಅಂದಾಗ ಕಲ್ಟ್ ಇಡೋದು ಎಷ್ಟು ಸೂಕ್ತ ಅನ್ನೋದು ನಾನು ಸ್ಟಡಿ ಮಾಡಿದೆ. ಸೊ ಅವಾಗ ಸ್ಟಡಿ ಮಾಡಿದಾಗ ಗೊತ್ತಾಯ್ತು ಅದು ಕಲ್ಚರಲ್ಲಿ ಅರ್ಧ ಭಾಗ ತಗೊಂಡಿರೋದು ಕಲ್ಟ್ ಅಂದರೆ ಅದು ಒಂದು ಕಲ್ಚರ್. ಆಮೇಲೆ ಕಲ್ಟ್ ಅಂತ ಇನ್ನೊಂದು ವಿಷಯ ನನಗೆ ಸಿಕ್ಕಿದ್ದು ನಾನು ಹುಡುಕ್ಬೇಕಾರೆ ಆರಾಧನೆ ಅಂದರೆ ಅವನ ಪ್ರೀತಿ ಆರಾಧಕ. ಸೊ ಅದು ಎಲ್ಲ ವಿಷಯಗಳಿಂದಲೂ ಈ ಕತೆಗೆ ಸೂಕ್ತ ಅನ್ನಿಸ್ತು. ಸೊ ಹಾಗಾಗಿ ಯೂತ್ಗೂ ಅದು ಬಾಯಲ್ಲಿದೆ ಕಲ್ಟ್ ಅನ್ನೋದು, ಜೊತೆ ನನ್ನ ಕತೆಗೂ ಇದೆ, ಜೊತೆಲಿ ಆ ಪಾತ್ರದಲ್ಲೇ ಒಂದು ಕಲ್ಟಿಸಮ್ ಇದೆ. ಸೊ ಎಲ್ಲ ಆ್ಯಂಗಲೂ ನೀಟಾಗಿ ಸೂಟಬಲ್ ಅನ್ನಿಸ್ತು. ಸೊ ಹಾಗಾಗಿ ನಾನು ಕಲ್ಟ್ ಅನ್ನೋ ಪಾತ್ರ ಆಯ್ಕೆ ಮಾಡಬೇಕಾಯ್ತು. ಸರ್ ಕೇಳಿಸ್ತಿಲ್ಲ, ಮೈಕ್ ಕೊಡಿ. ಕೆಳಗಡೆ ಒಂದು ಕನ್ನಡದಲ್ಲಿ ಏನಾದರೂ ಹಾಕ್ಬೋದು. ಒಳ್ಳೆ ಕಿಕ್ಕರ್ ಕೊಡ್ಬೋದಿತ್ತು ಸರ್. ಸರ್ ವೈ ಬ್ಲಡಿ ಲವ್ ಅಂತ ನಮ್ಮ ಫ್ರೆಂಡ್ ಕೇಳ್ತಿದ್ದಾರೆ. ನಾನು ಹೇಳ್ತಾ ಇರೋದು ಕಲ್ಟ್ ಕೆಳಗಡೆ ಒಂದು ಕನ್ನಡ ವರ್ಡ್ ಅಥವಾ 2 ಕನ್ನಡ ವರ್ಡ್ ಆ್ಯಡ್ ಮಾಡ್ಬೋದಿತ್ತು. ಓಕೆ ಅಂದರೆ ನನಗೆ ಆ ಕಲ್ಟ್ ಟೈಟಲ್ಗೆ ಅದೇ ಚೆನ್ನಾಗಿ ಸೂಕ್ತ ಆಗಿತ್ತು ಸರ್, ಹಾಗಾಗಿ ಬ್ಲಡಿ ಲವ್ ಅಂತ ಇಟ್ಟೆ. ಆ್ಯಕ್ಚುಲಿ ಈಗ ತುಂಬ ಜನಗಳ ಬಗ್ಗೆ ಮಾತಾಡೋದಿದೆ. ನಮ್ಮ ಅಲೋಕಾಗಿ ನೋಡ್ರೆ ಇಡೀ ಸಿನಿಮಾದಲ್ಲಿ ಫ್ರೆಂಡ್ಶಿಪ್, ಲವ್ ಅನ್ನೋದು ಒಂದು ಆ್ಯಂಗಲ್ ಆದರೆ ಇನ್ನೊಂದು ಆ್ಯಂಗಲಲ್ಲಿ ಫ್ರೆಂಡ್ಶಿಪ್ ಅನ್ನೋದು ತುಂಬ ತೂಕವಾಗಿ ಈ ಸಿನಿಮಾದಲ್ಲಿದೆ. ಅದನ್ನು ಅದ್ಭುತವಾಗಿ ಅಲೋಕ್ ಅವರು ಅಭಿನಯಿಸಿದ್ದಾರೆ. ನಾನು ಯಾಕೆ ಎಲ್ಲರ ಬಗ್ಗೆ ಮಾತಾಡ್ತಿಲ್ಲ ಅಂದರೆ ಈ ವೇದಿಕೆ ಅದಲ್ಲ, ಈಗ ಸದ್ಯಕ್ಕೆ ಮಾತಾಡೋಕ್ಕಾಗಲ್ಲ. ಆದರೆ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತಿಲ್ಲ ಸರ್, ಕಾನ್ಫಿಡೆಂಟಾಗಿ ಹೇಳ್ತೀನಿ. ಸಕ್ಸಸ್ ಪಾರ್ಟಿ ನಾವು ಮಾಡೇ ಮಾಡ್ತೀವಿ, ಸಿನಿಮಾ ಸಕ್ಸಸ್ ಆಗುತ್ತೆ. ಅವತ್ತು ಎಲ್ಲರ ಬಗ್ಗೆನೂ ಮಾತಾಡ್ತೀನಿ, ಪ್ರತಿಯೊಬ್ಬರ ಬಗ್ಗೆನೂ ಮಾತಾಡ್ತೀನಿ. ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ, ಕಾನ್ಫಿಡೆಂಟಾಗಿ ಹೇಳ್ತೀನಿ. ಸಿನಿಮಾ ಖಂಡಿತವಾಗ್ಲೂ ಹಿಟ್ ಮಾಡ್ತೀವಿ. ಅದಕ್ಕೆ ಈ ವೇದಿಕೆಯಲ್ಲಿ ನಾನು ಹೇಳ್ತಿರೋ ಮಾತು, ಇದು ನಾನು ಮಾಡ್ತಿರೋ ಪ್ರಾಮಿಸ್. ಎಸ್ ಮ್ಯಾಮ್. ಸೈಯದ್, ಲಾಸ್ಟ್ ಟೈಮ್ ನಾವು ಮೀಟ್ ಮಾಡಿದಾಗ ನೀವು ಹೇಳಿದ್ರಿ ಬನಾರಸ್ ಟೈಮಲ್ಲಿ ನಿಮ್ಮ ಫಸ್ಟ್ ಫಿಲಮ್ ಪ್ರಮೋಷನ್ಗಿಂತ ನಿಮಗೆ ನೆಗೆಟಿವ್ ಕಮೆಂಟ್ಸ್ ಹ್ಯಾಂಡಲ್ ಮಾಡೋದೇ ಒಂದು ಇದಾಗ್ಬಿಟ್ಟಿತ್ತು ಅಂತ. ಹೌ ಆರ್ ಯು ಪ್ಲಾನ್ ದಿಸ್ ಟೈಮ್? ನೀವು ಫ್ರೆಂಡ್ಸ್ ಮಾಡ್ಕೊಂಬಿಟ್ಟಿದ್ರೆ ಇವಾಗ? ಹಾಗಂತನಿಲ್ಲ ಮ್ಯಾಮ್, ನಾನೇ ರಗಡಾಗ್ಬಿಟ್ಟಿದ್ದೀನಿ ಅಷ್ಟೇ. ಅವ್ರು ಏನಾದರೂ ಮಾತಾಡ್ಕೊಳ್ಳಿ, ಯಾವುದೇ ರೀತಿಯಲ್ಲಿ ನಾನು ಅವಮಾನ ಮಾಡಲಿ ಅಥವಾ ಕಾಲಿಡೀಲಿ, ಅವ್ರ ಇಷ್ಟ, ಅವ್ರ ಖುಷಿ, ಅವ್ರಿಗೆ ಖುಷಿ ಸಿಗ್ತಿದೆಯಾ ಅವ್ರ ಮನಸ್ಸಿಗೆ ಆಗಲಿ ಬಿಡಿ, ನಾನು ಸುಮ್ಮನೆ ಇಟ್ಬಿಡ್ತೀನಿ ಅಷ್ಟೇ ಮ್ಯಾಮ್. Okay, one of the first lessons you have to learn how to handle social media. Be silent, ma'am. ಓಕೆ, ಇನ್ನೊಂದು ನನಗೆ ಇವಾಗ ಇದ್ದಿದ್ದ ವಾತಾವರಣ, ಐ ಜಸ್ಟ್ ವಾಂಟ್ ಟು ಬಿ ಓಪನ್. ಪ್ರತಿ ಸತಿ ನಾವೇ ಬರಿತೀವಿ, ದೆರ್ ಇಸ್ ನೋ ಲ್ಯಾಂಗ್ವೇಜ್ ಬ್ಯಾರಿಯರು, ಎವ್ರಿ ಒನ್ ಅಂತ. ಬಟ್ ನಿಮ್ಮ ಎಸ್ಪೆಷಲಿ ಬೀಯಿಂಗ್ ಫ್ರಮ್ ಅನದರ್ ರಿಲಿಜನ್ ಅಂತಲೂ ಹೇಳೋಕ್ಕಾಗಲ್ಲ, ಬೀಯಿಂಗ್ ಅ ಮುಸ್ಲಿಮ್, ಎವ್ರಿ ಟೈಮ್ ಯು ಹ್ಯಾವ್ ಟು ಗೋ ಆ್ಯಂಡ್ ಟೆಲ್ no, I want to be an actor, I'm a Muslim but I want to be an actor anta. Hege that, how do you handle that? That's become very every time you have to introduce. ಬರ್ತಿಲ್ವಾ? ಬಂತಾ? ಎಸ್ ಸರ್, ಪ್ಲೀಸ್ ಕಂಟಿನ್ಯೂ. ನಾನು ಇಂಡಸ್ಟ್ರಿಗೆ ಕಾಲಿಡೋ ಮುಂಚೆ ಇದೆಲ್ಲ ನನಗೆ ಗೊತ್ತಿರಲಿಲ್ಲ, ಇಷ್ಟೊಂದು ಜಾತಿ ಅನ್ನೋ ಇಷ್ಟೊಂದು ಪ್ರಾಬ್ಲಮ್ ಇದೆಯಾ ಅಂತ ಹೇಳಿ. ನಮ್ಮ ಸೌತ್ ಇಂಡಸ್ಟ್ರಿಯಲ್ಲಿ ಹೇಳ್ತಿರೋದು ಮ್ಯಾಮ್. ಬಂದ ಮೇಲೆ ಗೊತ್ತಾಯಿತು ಒಂದಷ್ಟು, ಅಂದರೆ ಆವಾಗಿಂದನೂ ಫೇಸ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಸೊ ಬಹುಶಃ ಇನ್ನೂ ಮುಂದೆನೂ ಹೋಗ್ತೀನಿ ಅಂತ ಅಂದ್ಕೊಳ್ತೀನಿ ನಾನು. ಸೊ ನೋಡೋಣ ಮ್ಯಾಮ್. ಐ ಥಿಂಕ್ ಸೈಲೆಂಟ್ ಇಸ್ ದ ಬೆಸ್ಟ್ ರಿಪ್ಲೈ ಫಾರ್ ದೆಮ್ ಅಂತ ಅನಿಸುತ್ತೆ ಮ್ಯಾಮ್. ರಚಿತಾ ಮ್ಯಾಮ್, ಏನಂತ ಹೇಳಿದ್ರೆ ಒಂದು ಸಿನಿಮಾ ಅಂತ ಬಂದಾಗ ಆ ಪಾತ್ರಕ್ಕೆ ಹೇಗ್ ಬೇಕೋ ಹಾಗೆ ನಾವು ಮೌಲ್ಡ್ ಆಗ್ಬೇಕಾಗತ್ತೆ. ಈಗ ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಬಾಡಿ ಶೇಮಿಂಗ್ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಒಬ್ಬ ಸ್ಟಾರ್ ನಟಿ ಅಂತನೂ ಲೆಕ್ಸಲ್ಲ, ಒಬ್ಬ ಸ್ಟಾರ್ ಮಗಳು ಅಂತನೂ ಲೆಕ್ಸಲ್ಲ, ಸಾಮಾನ್ಯ ಹೆಣ್ಣು ಮಕ್ಕಳ ಕತೆ ಏನೋ, ಇದಕ್ಕೆಲ್ಲ ಅಂತ್ಯ ಆಡೋದು ಹೇಗೆ? ಒಬ್ಬ ಸ್ಟಾರ್ ಹೀರೋಯಿನ್ ಆಗಿ ನೀವು ಅಂಥವ್ರಿಗೆಲ್ಲ ಏನ್ ಮೆಸೇಜ್ ಪಾಸ್ ಮಾಡಕ್ ಇಷ್ಟಪಡ್ತೀರಾ? ಇದನ್ನೆಲ್ಲ ತಡೆ ಹಿಡಿಯೋದು ಹೇಗೆ? ಸಿಂಪಲ್, ಇದ್ರ ಬಗ್ಗೆ ಯಾರು ಮಾತಾಡಬಾರ್ದು ಅಷ್ಟೇ. ಬಟ್ ನಾವು ಮಾತಾಡಿಲ್ಲ ಅಂದ್ರೆ ಅವ್ರು ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಎಲ್ರ ಮನಸ್ಥಿತಿನೂ ಹಾಗೆ ಇರಲ್ವಲ್ಲ? ಇರಬೇಕು. ಡೋಂಟ್ ಗಿವ್ ಅ ಡ್ಯಾಮ್, ಬಿಕಾಸ್ ಐ ಡೋಂಟ್ ಗಿವ್ ಅ ಡ್ಯಾಮ್. ಎಷ್ಟೋ ಜನ ನೀವು ಒಂದು ಹೆಣ್ಣು ಹುಡುಗಿಯಾಗಿ ಒಂದು ಮಾತು ಹೇಳ, ಇಲ್ಲಿರೋ ಎಲ್ಲ ಹೆಣ್ಮಕ್ಳು ಬಾಡಿ ಟೈಪ್ಸ್ ಒಂದೊಂದು ಥರ ಇರುತ್ತೆ. ಕೆಲವ್ರಿಗೆ ಡಯಟ್ ಮಾಡಿದ್ರೂ ದಪ್ಪ ಆಗ್ತಾರೆ, ಕೆಲವ್ರಿಗೆ PCOS PCOD ಇಶ್ಯೂಸ್ ಇರುತ್ತೆ, ಕೆಲವ್ರು ಮೆಂಟಲ್ ಸ್ಟ್ರೆಸ್ಸಿಂದನೂ ದಪ್ಪ ಆಗ್ತಾರೆ, ರೈಟ್?
ಅವ್ರವ್ರ ಬಾಡಿ ಟೈಪ್ಸ್ ಅವ್ರೊಬ್ರಿಗೆ ಮಾತ್ರ ಗೊತ್ತಿರುತ್ತೆ. ಎಲ್ಲರೂ ವರ್ಕೌಟ್ ಮಾಡ್ತೀವಿ, ಎಲ್ಲರೂ ಡಯಟ್ ಮಾಡ್ತೀವಿ. ಸಮ್ಟೈಮ್ಸ್ ಬೀಯಿಂಗ್ ಆಯಿತು ಇಷ್ಟು ಓಪನ್ ಅಪ್ ಆಗಿ ನಾವು ಮಾತಾಡ್ತಿದ್ವಿ ಅಂದಾಗ ಪೀರಿಯಡ್ಸ್ ಟೈಮಲ್ಲಿ ಡೆಫಿನೆಟ್ಲಿ ಪೀರಿಯಡ್ಸ್ 5 days ಮುಂಚೆ ಬಾಡಿ ಬ್ಲೋಟ್ ಆಗುತ್ತೆ. ಪೋಸ್ಟ್ ಪೀರಿಯಡ್ಸ್ ಟೈಮಲ್ಲೂ ಸಮ್ಟೈಮ್ಸ್ ನಾವು ತುಂಬ ಸಪ್ರೆಸ್ ಆಗಿಬಿಡ್ತೀವಿ. ಅದು ಎಲ್ಲ ಗಂಡು ಮಕ್ಳ ಹತ್ರ ಹೋಗ್ಬಿಟ್ಟು ನಾನು ಹಿಂಗಿದ್ದೀನಿ, ನಂಗೆ ಹಿಂಗಿದೆ, ಈ ಇಶ್ಯೂ ಇದೆ ಅಂತ ಹೇಳೋಕ್ಕಾಗಲ್ಲ. ಯಾರು ಏನಕ್ಕೆ ಮೆಚ್ಚಿಸ್ಬೇಕು? ನಮ್ಮ ಬಾಡಿ, ನಮ್ಮ ಇಷ್ಟ, ನಮ್ಮ ಲೈಫು. ಕಿವಿ ಕೊಟ್ಕೊಂಡು ಹೋಗ್ತಿದ್ರೆ ಎಲ್ರಿಗೂ ಕಿವಿ ಕೊಟ್ಕೊಂಡು ಅಳ್ಬೇಕಾಗತ್ತೆ. ಡೋಂಟ್ ಗಿವ್ ಅ ಡ್ಯಾಮ್. ಇದು ಎಲ್ಲ ಹೆಣ್ಮಕ್ಳಿಗೆ ಹೇಳೋ ನನ್ನ ಕಡೆಯಿಂದ ಒಂದು ಸ್ಮಾಲ್ ಸಜೆಷನ್ ಆ್ಯಂಡ್ ರಿಕ್ವೆಸ್ಟ್. ನಮ್ಮ ದೇಹನ ನಾವು ಅದನ್ನು ಪೂಜಿಸ್ತೀವಿ. ದಿಸ್ ಇಸ್ ಅವರ್ ಲೈಫ್, ದಿಸ್ ಇಸ್ ಮೈ ಬಾಡಿಯಾ. ನಾನು ಯಾಕೆ ಬೇರೆಯವ್ರಿಗೋಸ್ಕರ ಅಯ್ಯೋ ಅವ್ರಂಗೆ ಹೇಳಿದ್ರ ಓಕೆ ಡಿಪ್ರೆಷನ್ಗೆ ಹೋಗಬೇಕು? ನನಗೆ ಗೊತ್ತು ವಾಟ್ ಐ ಆಮ್ ಡೂಯಿಂಗ್ ಅಂತ ಎವ್ರಿ ಡೇ, ವಾಟ್ ಐ ಈಟ್, ಹೌ ಐ ವರ್ಕ್ಔಟ್. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಕೆಲವ್ರಿಗೆ 5 hours ನಿದ್ದೆ ಮಾಡಿದ ತಕ್ಷಣ ದಪ್ಪ ಆಗ್ತಾರೆ, ಕೆಲವ್ರಿಗೆ ಕರೆಕ್ಟಾಗಿ 8 hours ನಿದ್ದೆ ಮಾಡಲೇಬೇಕಾಗತ್ತೆ. ಆ್ಯಂಡ್ ನಾನು ಹೇಳ್ತೀನಿ ನನಗೆ ಅದು ಇರಲೇಬೇಕು. ಐ ಹ್ಯಾವ್ ಟು ಸ್ಲೀಪ್ ಅಟ್ಲೀಸ್ಟ್ ಫಾರ್ 7 to 8 hours, ಇಲ್ಲಾಂದರೆ ಐ ಲುಕ್ ಚಬ್ಬಿ. ಅದು ನಾನು ಸರ್ಗೆ ತುಂಬ ಬಾರಿ ಹೇಳಿದ್ದೀನಿ. ಆ್ಯಂಡ್ ಯು ನೋ ವಾಟ್, ಮಾರ್ನಿಂಗ್ ಶೂಟಿಗೆ ಬಂದಾಗ ಐ ಲುಕ್ ಚಬ್ಬಿ. ಹೋಗ್ತಾ 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 ಸರ್ ಹೇಳ್ತಾರೆ ಇವಾಗ ಬೆಳಗ್ಗೆ ದಪ್ಪ ಈಗ ಸಡನ್ನಾಗಿ ಸಣ್ಣ ಆಗಿಬಿಟ್ಟಿದ್ದೀರಾ ಅಂತ. ಸೊ ಅದು ಬಾಡಿ ಟೈಪ್ಸ್ ಹಂಗಿದ್ದಾಗ ಏನೂ ಮಾಡೋದಕ್ಕಾಗಲ್ಲ ಅಲ್ವಾ? ನಿಜ ಮ್ಯಾಮ್. ಎಷ್ಟೋ ಜನ ಹೆಣ್ಮಕ್ಳು ಇದರಿಂದಾಗಿ ಒಂದು ಕಮೆಂಟಿಂದಾಗಿ ಸೂಸೈಡ್ ಮಾಡ್ಕೊಳ್ಳೋ ಹಂತಕ್ಕೆ ಹೋಗ್ತಾರೆ. ಸೊ ಅವ್ರಿಗೆನ್ನೆಲ್ಲ ಮುಟ್ಟಾಳ್ರು, ಅವರು ಮುಟ್ಟಾಳ್ರು. ಅವ್ರ ಅಪ್ಪ ಅಮ್ಮ ಅವ್ರನ್ನ ಬೆಳೆಸಿರೋದು ಇಲ್ಲ ಜೀವ ಕೊಟ್ಟಿರೋದು ಸೂಸೈಡ್ ಮಾಡ್ಕೊಳಕ್ಕ. ನನಗಂತೂ ಇದ್ರ ಬಗ್ಗೆ ನಾನು ಕಾಮೆಂಟೇ ಮಾಡೋಕ್ಕೆ ಹೋಗಲ್ಲ. ಸೂಸೈಡ್ ಮಾಡ್ಕೊಳ್ಳಿರೋರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಬಿಕಾಸ್ ಅವ್ರಿಗೆ ಅರ್ಹತೆನೇ ಇಲ್ಲ. ಒಂದು ಜೀವನ. ಯಾರೋ ಏನೋ ಕಮೆಂಟ್ ಓ ಗಾಡ್ ದಿಸ್ ನೆಗೆಟಿವ್ ಕಾಮೆಂಟ್ಸ್ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂದರೆ, ಯಾಕೆ ಎಲ್ಲರೂ ನೆಗೆಟಿವ್ ಕಾಮೆಂಟ್ಸ್ ಕಿವಿ ಕೊಡ್ತಿದ್ದಾರೆ? ಏನಕ್ಕೆ? ಮಾತಾಡೋರು ಮಾತಾಡ್ತಾನೇ ಇರ್ತಾರೆ. ಯಾರೋ ಒಬ್ಬ ನನಗೆ ಇಡಿಯಟ್ ಅಂತ, ನಾನು ಇಡಿಯಟಾ? ಆಮ್ ಐ ಇಡಿಯಟ್? ಆಮ್ ಐ ಕಾಲ್ಡ್ ಆಸ್ ಇಡಿಯಟ್ ಬೈ ಬರ್ತ್? ಇಲ್ಲ, ನನ್ನ ಹೆಸರು ರಚಿತಾ. ಯು ಕಾಲ್ ಮೀ ರಚಿತಾ, ಐ ವಿಲ್ ರೆಸ್ಪಾಂಡ್ ಟು ಯು. ಯು ಕಾಲ್ ಮೀ ಇಡಿಯಟ್, ಸಾರಿ, ಗೆಟ್ ಲಾಸ್ಟ್. ಅಷ್ಟು. ಈಗ ಲಾಸ್ಟ್ ಕ್ವಶನ್ ಮಂಜು ಸರ್, ಲಾಸ್ಟ್ ಕ್ವಶನ್ ಪ್ಲೀಸ್. ರಂಗನಾಥ ಸರ್ ಹೇಳಿದ್ರು ರಾಜ್ಕುಮಾರ್ ಅವರ ಥರ ಪಾತ್ರ ಮಾಡಬೇಕು ಅಂತ ಅಂದ್ಬಿಟ್ಟು, ಯಾವ ಸಿನಿಮಾ ಯಾವ ಪಾತ್ರ ನಿಮಗೆ ಅಷ್ಟು ಇಂಪ್ರೆಸ್ ಆಯ್ತು ರಾಜ್ಕುಮಾರ್ ಅವರು? ಅಲ್ಲ ಸರ್, ರಾಜ್ಕುಮಾರ್ ಸರ್ ಮಾಡಿದ ಸಿನಿಮಾಗಳು ಆಗ್ಬೋದು ಅಥವಾ ಅವ್ರ ಥರ ಪಾತ್ರಗಳು ಮಾಡೋದಿಲ್ಲ ಸರ್. ಆ ಥರ ನನಗೆ ಆಸೆ ಇದೆ ಸರ್. ಈಗ ಅಣ್ಣ ಅವ್ರು ಹೇಗಿದ್ರು ಆ ಸ್ಟೆಪ್ಸಲ್ಲಿ ನಾನು ನಡ್ಕೊಂಡು ಹೋಗಬೇಕು ಅನ್ನೋ ಆಸೆ. ರಾಜ್ಕುಮಾರ್ ಸರ್ ನಾನು ಆಗೋದು ಇಲ್ಲ, ಈ ಜನ್ಮಲ್ಲ, ಇನ್ನೂ 100 ಜನ್ಮ ಎದ್ದು ಬಂದರೂ ಕೂಡ ಅವರೇ ನಾನೇ ಸರ್. ಆದರೂ ಅವ್ರದ್ದು ಯಾವ ಸಿನಿಮಾ ಯಾವ ಪಾತ್ರ ಅಂತ ಹಲವಾರು ಸಿನಿಮಾಗಳು ಇದೆ ಸರ್, ಹಲವಾರು ಸಿನಿಮಾಗಳು ಇದೆ. ಅಂದ್ರೆ ಅವ್ರದ್ದು ಪ್ರತಿಯೊಂದು ಸಿನಿಮಾಗಳು ನಾನು ಸ್ವಲ್ಪ ಮೆಚುರಿಟಿ ಬಂದ ಮೇಲೆ ನೋಡ್ಕೊಂಡು ಬಂದಿರೋ ಸಿನಿಮಾಗಳು ನನಗೆ ಎಲ್ಲನೂ ಇಷ್ಟ. ಒಂದು ನನಗೆ ಅವ್ರದ್ದು ರೈತರದು ಅಣ್ಣ ಬಂಗಾರದ ಮನುಷ್ಯ ಸಾರಿ ಎಲ್ಲ ರೈತ, ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದು ನನಗೆ ಸಿಕ್ಕಾಪಟ್ಟೆ ಸಿನಿಮಾ ತುಂಬ ಇಷ್ಟ ಸರ್. ಏಕೆಂದರೆ ನಾನು ಚಿಕ್ಕ ವಯಸ್ಸಿನಲ್ಲಿ ಅವ್ರ ಮನೇಲಿ ಜಾಸ್ತಿ ಇರ್ತಿದ್ದೆ ಸರ್. ಅವ್ರ ತೊಡೆಯಲ್ಲೇ ಕೂತ್ಕೊಂಡು ಆಟಾಡಿ ಊಟ ಮಾಡಿಕೊಂಡೇ ಬೆಳೆದಿರೋ ಹುಡುಗ ನಾನು ಸರ್. ಸೊ ಅವ್ರನ್ನ ನೋಡ್ಕೊಂಡು ಬೆಳೆದ್ರಿಂದ ಸೊ ಅವರು ನಡೆದಿರೋ ದಾರಿಯಲ್ಲಿ ನಾನು ನಡಿಬೇಕು ಅನ್ನೋ ಆಸೆ ಸರ್, ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮದವರ ಎಲ್ಲ ಪ್ರಶ್ನೆಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀಗ ಗ್ರೂಪ್ ಫೋಟೋಗೆ ದಯವಿಟ್ಟು ತಾವೆಲ್ಲರೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಕಟ್ ತಂಡದ ಹೀರೋ ಜಾಹಿದ್ ಖಾನ್ ಅವರೇ ಹಾಗೂ ರಚಿತಾರಾಮ್ ಮೇಡಮ್ ಹಾಗೂ ಮಲೈಕಾ ಮೇಡಮ್, ನಿರ್ದೇಶಕರಾದ ಅನಿಲ್ ಕುಮಾರ್ ಹಾಗೂ ರಂಗನಾರ್ಗು ಅವರೇ ಮತ್ತು ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ನನಗೆ ವಂದನೆಗಳು. ಥ್ಯಾಂಕ್ ಯು. ಮೊದಲನೇ ನಿರ್ಮಾಣದ ಸಿನಿಮಾ ಎಷ್ಟು ಪ್ರೀತಿಯಿಂದ ನನ್ನ ಮೊದಲ ನಿರ್ಮಾಪಕನಾಗಿ ಈ ಕಳ್ ಚಿತ್ರವನ್ನು ನಿರ್ಮಿಸಿದ್ದೇನೆ ಹಾಗೂ ಕಳ್ ಚಿತ್ರದ ನಿರ್ದೇಶಕರಾದ ಅನಿಲ್ ಕುಮಾರ್ ಅವರು ಪ್ರತಿಯೊಂದು ವಿಷಯವನ್ನು ಅನಿಲ್ ಕುಮಾರ್ ತಿಳಿಸುತ್ತಾರೆ. ಸೇಫೆಸ್ಟ್ ಗೇಮ್ ಇನ್ ದ ವರ್ಲ್ಡ್. ಥ್ಯಾಂಕ್ ಯು ಸೋ ಮಚ್ ಲೋಕಿ ಸರ್. ಮಾತು ಕಡಿಮೆ ಆದರೂ ಖಂಡಿತವಾಗಿ ಇಡೀ ತಂಡವನ್ನು ಅಷ್ಟೇ ಪ್ರೀತಿಯಿಂದ ಕರ್ಕೊಂಡು ಹೋಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ನಮ್ಮ ಸ್ಯಾಂಡಲ್ವುಡ್. ಮತ್ತಷ್ಟು ಸಿನಿಮಾಗಳು ಲೋಕಿ ಸಿನಿಮಾಸ್ ಮೂಲಕ ಬರಲಿ. ಇದೀಗ ನಿರ್ಮಾಪಕರ ಆಜ್ಞೆಯಂತೆ ನಿರ್ದೇಶಕರು ಮಾತನಾಡುವಂತಹ ಸಮಯ. ಅನಿಲ್ ಕುಮಾರ್ ಸರ್, ಓವರ್ ಟು ಯು. ಎಲ್ಲರಿಗೂ ನಮಸ್ಕಾರ. ಲೋಕಿ ಸರ್ನ ನಾನು ಮುಹೂರ್ತದಲ್ಲಿ ನೋಡಿದ್ದು, ಅದಾದ ನಂತರ ಒಂದೇ ಸರಿ ಫಸ್ಟ್ ಡೇ ಶೂಟಿಂಗಿಗೆ ಬಂದಿದ್ದರು. ಅದಾದಮೇಲೆ ಇವತ್ತೇ ಸಿಗ್ತಿರೋದು.
ಆ್ಯಕ್ಚುಲಿ ಈ ಥರ ಪ್ರೊಡ್ಯೂಸರ್ ಸಿಗೋದಕ್ಕೂ ಡೈರೆಕ್ಟರ್ ಅದೃಷ್ಟ ಮಾಡಿರಬೇಕು. ಯಾಕಂದರೆ ಪ್ರೆಷರ್ ಮೇಲೆ ಪ್ರೆಷರ್ ಆಗ್ತಿರ್ತಾರೆ, ಇಲ್ಲ ಇಷ್ಟ ಕೊಡೋದು, ಈ ಲೊಕೇಶನ್ ಕೊಡಲ್ಲ, ಅದು ಕೊಡಲ್ಲ ಅಂತ. ಅದು ಯಾವತ್ತೂ ನನಗೆ ಆ ಸಮಸ್ಯೆನೇ ಬರಲಿಲ್ಲ. ಥ್ಯಾಂಕ್ ಯು ಲೋಕಿ ಸರ್. ಆಮೇಲೆ ಆ 3 ದಿನ ಏನು ನನಗೆ ಸಿಕ್ಕಿದ್ದಾರೆ ಅದಕ್ಕಿಂತ ಜಾಸ್ತಿ ಇವತ್ತು ಅವ್ರು ಮಾತಾಡಿರೋದು, ಇದಕ್ಕಿಂತ ಜಾಸ್ತಿ ಮಾತು ನಾನು ಯಾವತ್ತೂ ಕೇಳಿಲ್ಲ. ಎಸ್ ಎಸ್ ಸರ್, ಎಸ್ ಸರ್. ಮತ್ತು ಸತತ 1.5 ಇಯರ್ ಜೈದ್ 1.5 ಇಯರ್ ತುಂಬ ಏನು ನಮ್ಮ ಅರ್ಜುನ್ ಜನ್ಯ ಅವರು ಹೇಳಿದ್ರು ಅವಾಗಲೇ, ಇಡೀ ತಂಡ ಜೆನ್ಯೂನ್ ಆಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅಂತ. ಅದು ಖಂಡಿತ ಹೌದು. ನಾವೇನು ಇಲ್ಲಿ ವೇದಿಕೆ ಮೇಲೆ ಕೂತಿದ್ವಿ ಇಷ್ಟೇ ಅಲ್ಲ, ಇದರಿಂದ ಸಾಕಷ್ಟು ಜನ ಟೆಕ್ನಿಷಿಯನ್ಸು, ನಮ್ಮ ಸಿನಿಮಾಟೋಗ್ರಾಫರ್ ಆಗಿರ್ಬೋದು, ಅರ್ಜುನ್ ಜನ್ಯ ಅವರಾಗಿರ್ಬೋದು, ಇನ್ನೊಂದು ಮಾಸ್ಟರ್ ಇಲ್ಲೇ ಇದ್ದಾರೆ, ಮತ್ತು ನಮ್ಮ ಎಡಿಟರ್ KM ಪ್ರಕಾಶ್ ಅವರಾಗಿರ್ಬೋದು, ಸಾಕಷ್ಟು ಜನ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ. ಇವತ್ತೇನೋ ನಿಮ್ಮ ಸಿನಿಮಾ ಪಾಸಿಟಿವ್ ಆಗಿ ಕಾಣ್ತಾ ಇದೆ, ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಒಂದಷ್ಟು ಜನಕ್ಕೆ ಅನ್ನಿಸ್ತಿದೆ ಅಂದರೆ ಅದು ಎಲ್ಲರ ಶ್ರಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಜಾಹಿದ್ ಅವ್ರ ಬಗ್ಗೆ ಫಸ್ಟ್ ನಾನು ಹೇಳ್ಬಿಡ್ತೀನಿ, ಯಾಕೆಂದರೆ ಕೊನೆಗೆ ಹೇಳಕ್ಕೆ ಶುರು ಆದರೆ ಅದು ನಿಲ್ಲಲ್ಲ. ಫಸ್ಟ್ ಹೇಳ್ಬಿಟ್ರೆ ಶಾರ್ಟ್ ಮಾಡಿಬಿಟ್ಟು ಮಿಕ್ದವ್ರ ಬಗ್ಗೆ ಹೇಳ್ಬೋದು. ಈಗೇನು ನೋಡಿದ್ರಿ ನಮ್ಮದೊಂದು ಉತ್ಸವ ಜಾಹಿದ್ ಓಡಾಡಿರೋ ಅಂಥದ್ದು ಸಿನಿಮಾ ಪ್ರಮೋಷನ್ಗೆ, ಬಹುಶಃ ನೀವು ಎಲೆಕ್ಷನ್ ಓಡಾಡಿದ್ರೆ ಗೆದ್ದುಬಿಡ್ತಿದ್ರಿ ಅನಿಸುತ್ತೆ, ಅಷ್ಟರ ಮಟ್ಟಿಗೆ ಓಡಾಡಿದ್ರಿ. ಸೊ ಅಷ್ಟು ಎಫರ್ಟು, ಡೆಡಿಕೇಶನ್ನು ನಾನು ಮಾಡಿರೋ ನಾಯಕರುಗಳಲ್ಲಿ ಖಂಡಿತ ಇವತ್ತರೆಗೂ ನಾನು ನೋಡಿಲ್ಲ. ನಿಮ್ಮಲ್ಲೇ ಫಸ್ಟ್ ಟೈಮ್ ನಾನು ನೋಡಿದ್ದು ಅಷ್ಟು ಎಫರ್ಟ್. ಅದು ಬರೀ ಪ್ರಮೋಷನ್ ಒಂದೇ ಅಲ್ಲ, ತೆರೆ ಮೇಲೆ ಕೆಲಸ ಮಾಡೋದಕ್ಕೂ ಹಗಲು ರಾತ್ರಿ. ಫಸ್ಟ್ ಸಿನಿಮಾ ನೀವು ಮಾಡ್ತಿದ್ರಿ ಅಂತ ನನಗೆ ಯಾವತ್ತೂ ಅನ್ನಿಸ್ಲಿಲ್ಲ. ಯಾಕೆಂದರೆ ನಾನು ಪ್ರಿಪೇರ್ ಆಗಿರ್ತೀನಿ, ಹೊಸ ಹೀರೋ ಅಂದ ತಕ್ಷಣ ಏನೇನೆಲ್ಲ ವರ್ಕ್ಶಾಪ್ ಮಾಡಬೇಕು, ಹೋಮ್ವರ್ಕ್ ಮಾಡಿಸ್ಬೇಕು ಅಂತ ನಾನೊಂದಷ್ಟು ಪ್ರಿಪೇರ್ ಆಗಿರ್ತೀನಿ. ಪ್ರಿಪೇರ್ ಆಗಿದೆ ಕೂಡ, ಆದರೆ ನೀವು ಅದಕ್ಕೆ ಜಾಸ್ತಿ ಟೈಮ್ ಅದಕ್ಕೆ ಸ್ಪೆಂಡ್ ಮಾಡೋ ಅವಶ್ಯಕತೆ ಸಿಗಲಿಲ್ಲ. ಯಾಕೆಂದರೆ ನೀವು ಅದಕ್ಕಿಂತ ಅದ್ಭುತವಾಗಿ ಪ್ರಿಪೇರ್ ಆಗಿ ಬಂದಿದ್ರಿ. ಆ್ಯಕ್ಚುಲಿ ನಿಮ್ಮಲ್ಲಿರೋ ಆ ಹಾರ್ಡ್ ವರ್ಕು, ಆ ಪ್ರಾಮಾಣಿಕತೆ ಮತ್ತು ಸಿನಿಮಾನ ತಲುಪಿಸ್ಬೇಕು ಮನೆಗೂ ಅನ್ನೋದೊಂದು ಏನೋ ಒಂದು ನಿಲುವು, ಒಂದು ಏನಿದೆಯಲ್ಲ, ಅದು ಖಂಡಿತವಾಗ್ಲೂ ನಿಮ್ಮನ್ನು ಆ ಜಾಗಕ್ಕೆ ತಗೊಂಡೋಗಿ ನಿಲ್ಲಿಸುತ್ತೆ. ನೀವು ಫಸ್ಟ್ ಟೈಮು ಏನು ಪ್ರೊಡ್ಯೂಸರ್ ನೀವು ನನಗೆ ಅಡ್ವಾನ್ಸ್ ಕೊಟ್ಟಾಗ ಒಂದು ಮಾತು ಹೇಳಿದ್ರಿ, ಒಂದೇ ಸರ್ ನನ್ನ ರಿಕ್ವೆಸ್ಟು, ಒಂದು ಸಿನಿಮಾ ರಿಲೀಸ್ ಆಗೋರ್ಗು ನಾನು ಬಿಟ್ಟು ಹೋಗ್ಬಾರ್ದು ಅಂತ. 23rd ಕಟ್ಔಟ್ ನಿಲ್ಲಿಸೋರ್ಗು ನಾನು ನಿಮ್ಮನ್ನು ಬಿಟ್ಟೋಗಲ್ಲ. ಅದು ಖಂಡಿತವಾಗ್ಲೂ ನಿಲ್ಲುತ್ತೆ. ಕನ್ನಡಕ್ಕೆ ಕಲಾವಿದರು, ಹೀರೋಗಳು, ಎಸ್ಪೆಷಲಿ ನಾಯಕ ನಟರ ಅವಶ್ಯಕತೆ ತುಂಬ ಇದೆ. ಯಾಕಂದರೆ ಅಷ್ಟು ಕೊರತೆ ಇದೆ. ಎಲ್ಲ ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಆಗಿದ್ದಾರೆ, ದೂರ ಆಗಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ನಾಯಕರು ಇಲ್ಲ, ಹೊಸಬರಿಗೆ ನಿರ್ಮಾಪಕರಿಲ್ಲ. ಅಂಥದ್ರಲ್ಲಿ ಆ ಹೊಸ ನಾಯಕ ನಟರಲ್ಲಿ ಜಾಹಿದ್ ಖಾನ್ ಮೊದಲನೇ ಸ್ಥಾನದಲ್ಲಿ ಈ ವರ್ಷದಲ್ಲಿ ಮೊದಲನೇ ತಿಂಗಳಲ್ಲಿ ಒಬ್ಬ ಸೂಪರ್ ಸ್ಟಾರ್ ಕನ್ನಡ ಚಿತ್ರರಂಗದಲ್ಲಿ ನಿಲ್ತಾರೆ ಅಂತ ಕಳ್ಸಿನ ಮುಖಾಂತರ ನಾನು ಪ್ರಾಮಿಸ್ ಮಾಡ್ತೀನಿ ಆ್ಯಸ್ ಎ ಡೈರೆಕ್ಟರ್. ಇನ್ನು ಮಾಸ್ಟರ್ ಹತ್ರನೇ ಬಂದ್ಬಿಡ್ತೀನಿ. ರವಿ ವರ್ಮ ಮಾಸ್ಟರ್ ಬಂದರು. ಸರ್ ಫಸ್ಟ್ ಸಿನಿಮಾಲಿ ಬನಾರಸ್ಸಲ್ಲಿ ಅಷ್ಟೇನು ಫೈಟ್ ಮಾಡಿಲ್ವಲ್ಲ ನಿಮ್ಮ ಹೀರೋ, ಮಾಡ್ತಾರ ಫೈಟ್ ಅಂತ. ಬನ್ನಿ ಮಾಸ್ಟರ್, ಓಕೆ, ನನಗೇನು ಪ್ರಾಬ್ಲಮ್ ಇಲ್ಲ, ಸ್ಟೈಲಾಗಿ ನಡ್ಕೊಂಬರಕ್ಕೆ ಹೇಳಿ ಸಾಕು. ಅವ್ರು ಸ್ಟೈಲಾಗಿ ನಡ್ಕೊಂಬಂದ್ರೆ ನಾನು ತೆಗೆದುಬಿಡ್ತೀನಿ ಅಂದರು. ಬಟ್ ಸ್ಟೈಲಾಗಿ ನಡ್ಕೊಂಬರೋದಲ್ಲ, ನೀವು ಫೈಟು ಕೆಲವು ತುಣುಕು ಅಷ್ಟೇ ನೋಡಿದ್ರಿ. ಸಿನಿಮಾದಲ್ಲಿ 3 ಫೈಟ್ ಇದೆ. 3 ಫೈಟನ್ನು ಜಾಹಿದ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಥರ ಅವ್ರು ಮಾಡಿದ್ದಾರೆ. ಆ್ಯಕ್ಚುಲಿ ಆ್ಯಕ್ಷನ್ ಇರೋ ಥರ ಅಂದ್ಕೊಂಡಿರಲಿಲ್ಲ ನಾನು ಬನಾರಸ್ ನೋಡಿದಾಗ. ಚಾಕ್ಲೇಟ್ ಹೀರೋ, ಲವರ್ ಬಾಯ್ ಅಂದ್ಕೊಂಡಿದ್ದೆ. ಬಟ್ ಆ್ಯಕ್ಷನಲ್ಲೂ ಈ ಸಿನಿಮಾದಲ್ಲಿ ಅವರು ಈಸ್ ಕಿಲ್ಡ್ ಇಟ್. ಇನ್ನು ಥ್ಯಾಂಕ್ ಯು ಮಾಸ್ಟರ್, ನೀವು ಬಂದು ನನಗೆ ಸಿಂಗಲ್ ಕಾರ್ಡ್ 3 ಫೈಟ್ ಮಾಡಿಕೊಟ್ಟಿದ್ದಕ್ಕೆ. ಇನ್ನು ಮಲಾಯ್ಕಾ ನನ್ನ ಕಾಂಬಿನೇಷನ್ ಇದು ಸೆಕೆಂಡ್ ಟೈಮು. ಉಪಾಧ್ಯಕ್ಷ ಮೊದಲನೇ ಸಿನಿಮಾ, ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದು. ಅಲ್ಲೇ ನನಗೆ ತುಂಬ ಇಂಪ್ರೆಸ್ ಆಗಿತ್ತು ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ. ಸೊ ಈ ಸಿನಿಮಾಗೆ ಈ ಪಾತ್ರ ತುಂಬಾ ಟಫೆಸ್ಟ್ ಕ್ಯಾರೆಕ್ಟರ್. ಈ ಪಾತ್ರನ ಹೊಸ ಹುಡುಗಿ ಮಾಡೋದು ತುಂಬ ಕಷ್ಟ, ಯಾಕಂದರೆ 2 ಶೇಡ್ ಇದೆ. ಸೊ ಅವರೊಬ್ರಿಗೆ ಅಲ್ಲ, ರಚಿತಾ ಅವ್ರದ್ದು 2 ಶೇಡ್ ಇದೆ, ಜಾಹಿದ್ ಅವ್ರದ್ದು 3 ಶೇಡ್ ಇದೆ. ಸೊ ಅಂಥ ಪಾತ್ರನ ತುಂಬ ಲೀಲಾಜಾಲವಾಗಿ ಅಭಿನಯಿಸಿದ್ರೆ. ಯಾಕೆಂದರೆ ಎದುರುಗಡೆ ಆರ್ಟಿಸ್ಟ್ ಎಷ್ಟು ಚೆನ್ನಾಗಿ ಅಭಿನಯಿಸ್ತಾರೋ ನಾವು ಅವಾಗ ಆಪೋಸಿಟ್ ಕೌಂಟರ್ ಆರ್ಟಿಸ್ಟು ಅಷ್ಟೇ ಅಭಿನಯಿಸೋಕ್ಕೆ ಸಾಧ್ಯತೆಗಳಾಗುತ್ತೆ. ಸೊ ನೀವು ಅದನ್ನು ಅದ್ಭುತವಾಗಿ 2 ಶೇಡಲ್ಲೂ ನಿಭಾಯಿಸಿದ್ದೀರಾ. ಥ್ಯಾಂಕ್ ಯು ಮಲಾಯ್ಕಾ. ಇನ್ನು ನಮ್ಮ ಡಿಂಪಲ್ ಕ್ವೀನ್, ಲೇಡಿ ಸೂಪರ್ ಸ್ಟಾರ್, ಚಿಕ್ಕದಾಗಿ ಸ್ಮೈಲ್ ಬರ್ತಾಯಿದೆ, ದೊಡ್ಡದಾಗಿ ಬರಲಿ, ರಚಿತಾರಾಮ್ ಅವರು. ಆ್ಯಕ್ಚುಲಿ ನಾವು ಫಸ್ಟ್ ಮಲ್ಪಲ್ಲಿ ಅವರ ಕಾಂಬಿನೇಷನ್ ಅಂದರೆ ಫಸ್ಟ್ ಶೂಟ್ ಅಂತ ಸ್ಟಾರ್ಟ್ ಆಗಿದ್ದು.
ಅವಾಗಿನ್ನೂ ನಾನು ಅವರು ಅಷ್ಟು ನಮ್ಮ ಒಡನಾಟ ಇರಲಿಲ್ಲ, ಬರ್ತಿದ್ರು, ಆ್ಯಕ್ಟ್ ಮಾಡ್ತಿದ್ರು, ಹೋಗ್ತಿದ್ರು. ಆ್ಯಕ್ಚುಲಿ ಹಂಪಿಲಿ ಶೂಟ್ ಮಾಡಿದ್ವಿ. ಹಂಪಿಲಿ ಅವಾಗ ಜಾಹಿದ್ ಅವರು ಇರಲಿಲ್ಲ, ಮಲಾಯಿಕ ಬೇರೆ ಯಾರೂ ಇರಲಿಲ್ಲ, ಬರೀ ರಚಿತಾರಾಮ್ ಅವ್ರು ಒಬ್ಬರೇ ಇದ್ದರು. ಆಮೇಲೆ ಲೇಟರ್ ಆನ್ ರಘು ಸರ್ ಜಾಯ್ನ್ ಆದರು. ಆ ಟೈಮಲ್ಲಿ ತುಂಬ ನಾವು ಶೇರ್ ಮಾಡ್ಕೊಂಡಿವಿ, ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸು, ನಮ್ಮ ಎಕ್ಸ್ಪೀರಿಯನ್ಸು. ಅಲ್ಲಿಂದ ಅವರ ನನ್ನ ರಿಲೇಷನ್ಶಿಪ್ ತುಂಬ, ಅಂದರೆ ಅವ್ರ ರಿಲೇಷನ್ಶಿಪ್ಪು, ಅವ್ರ ಫ್ರೆಂಡ್ಶಿಪ್ಪು, ಅವ್ರ ಶಿ ಇಸ್ ಎ ವೆರಿ ಎಮೋಷ್ನಲ್ ಲೇಡಿ. ಅದು ನನಗೆ ತುಂಬ ಖುಷಿ ಕೊಡ್ತು. ಯಾಕಂದರೆ ಕನ್ನಡ ಚಿತ್ರರಂಗದಲ್ಲಿ ಆಲ್ಮೋಸ್ಟ್ ಎಲ್ಲ ಸೂಪರ್ ಸ್ಟಾರ್ ಜೊತೆ ಅಂತ ಮಾಡಿರುವಂಥ ನಟಿ ಅವರು. ಆಮೇಲೆ ಬೇರೆ ಲ್ಯಾಂಗ್ವೇಜ್ಗೂ ಹೋಗಿ ಸಿನಿಮಾಗಳು ಮಾಡಿರೋಂಥ ನಟಿ. ಸ್ವಲ್ಪನೂ ಒಂದು ಚೂರು ಅಹಂ ಇಲ್ಲದೆ, ಮಾತುಗಳಲ್ಲಾಗಲಿ, ನಡ್ಕೊಳ್ಳೋ ರೀತಿಲಾಗಲಿ ಅವರು ತುಂಬ, ಅವ್ರ ಬಾಂಡಿಂಗು, ನಿಮ್ಮ ಸ್ನೇಹನೇ ನನಗೆ ತುಂಬ ಇಷ್ಟ ರಚಿತಾ, ನಿಮ್ಮ ಮಾತಾಗಲಿ ಪ್ರತಿಯೊಂದೂ. ಆಮೇಲೆ ಇಡೀ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ಅವರು ಇಡೀ ಸಿನಿಮಾದಲ್ಲಿ ಅವರು ಆವರಿಸ್ಕೊಂಡಿರೋ ರೀತಿ, ಆ ಪಾತ್ರನ ಅವರು ಆ ಪಾತ್ರದಲ್ಲಿ ಜೀವಿಸಿರೋ ರೀತಿ, ಇಡೀ ಸಿನಿಮಾ ನೋಡಿದವ್ರಿಗೆ ಕಣ್ಣಂಚಲ್ಲಿ ನೀರು ತರಿಸ್ತಾರೆ. ಅವ್ರ ಪಾತ್ರ ತುಂಬ ಕಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟು ಅದ್ಭುತವಾದ ಪಾತ್ರ, ಅಷ್ಟೇ ಅದ್ಭುತವಾಗಿ ಅವರು ಅಭಿನಯಿಸಿದ್ದಾರೆ ಕೂಡ. ಇನ್ನು ರಘು ಸರ್ ನಾನು ಕಾಣೆಯೋದ್ರ ಬಗ್ಗೆ ಪ್ರಕಟಣೆಯಿಂದ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ಅವರೊಂಥರ, ಅವ್ರು ನಮ್ಮನೆ ಫ್ಯಾಮಿಲಿ ಮೆಂಬರ್, ನಾನು ಅವ್ರ ಮನೆ ಫ್ಯಾಮಿಲಿ ಮೆಂಬರ್ ಥರ, ಅಷ್ಟು ಕ್ಲೋಸು. ಈಗ ಬೇರೆ ರಾಜರಾಜೇಶ್ವರಿ ನಗರಕ್ಕೆ ಅವರು ಶಿಫ್ಟ್ ಆಗಿದ್ದಾರೆ. ಮನೆಗೆ ಬೇರೆ ಹತ್ರ ವಾಕಬಲ್ ಡಿಸ್ಟೆನ್ಸಲ್ಲಿ ಸಿಕ್ಬಿಡ್ತೀವಿ. ಶೂಟಿಂಗ್ ಇದ್ರೆ ಡೇ ಟೈಮಿಗೆ ಶೂಟಿಂಗ್ ಇಲ್ಲ ಅಂದರೆ ನೈಟ್ ಟೈಮ್ ಸಿಗ್ತಾ ಇರ್ತೀವಿ. ಸೊ ಅವರು ಸಾಕಷ್ಟು ಅವರ ಎಕ್ಸ್ಪೀರಿಯನ್ಸ್ಗಳನ್ನ, ಅವರ ಅನುಭವಗಳನ್ನ ಸಾಕಷ್ಟು ನನಗೆ ಹಂಚ್ಕೊಂಡಿದ್ದಾರೆ. ಅವರಿಂದ ಕಲ್ತಿರೋದೇ ಹೆಚ್ಚು. ಆ್ಯಕ್ಟಿಂಗ್ ಬಗ್ಗೆನೂ ಕೂಡ ನನ್ನ ಹತ್ರ ತುಂಬ ಚರ್ಚೆ ಮಾಡ್ತಾರೆ. ಹಿ ಈಸ್ ಎ ಲೈಬ್ರರಿ. ಯಾಕೆಂದ್ರೆ ಅವ್ರು ತುಂಬ ಪುಸ್ತಕಗಳಾದಂಥ ಹವ್ಯಾಸ ಇರೋವಂಥ ವ್ಯಕ್ತಿತ್ವ ರಘು ಸರ್ದು. ನನಗೆ ಪುಸ್ತಕಗಳು ಓದೋರು ಕಂಡ್ರೆ ಇಷ್ಟ, ನನಗೂ ಓದೋದು ತುಂಬ ಇಷ್ಟ. ಆದರೆ ಅದೇನೋ ಗೊತ್ತಿಲ್ಲ, 10 ಪೇಜ್ ಓದೋ ಅಷ್ಟೊಳಗೆ ನಿದ್ದೆ ಬರುತ್ತೆ, ಇಲ್ಲ ಕಣ್ಣಿಗೆ ಸ್ಟ್ರೈನ್ ಆಗುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಅತಿ ಹೆಚ್ಚು ಓದೋರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಸೆ ಪಡ್ತೀನಿ. ಅದರಲ್ಲಿ ರಘು ಸರ್ ಒಬ್ಬರು. ಅವ್ರು ನೀವು ಲೈಬ್ರರಿ ಅಂತ ಹೇಳೋರು ತಪ್ಪಲ್ಲ ಸರ್, ಯಾಕಂದ್ರೆ ನೀವು ಯಾವಾಗ ಕೂತ್ಕೊಂಡ್ರೆ ರಂಗಭೂಮಿಯಿಂದ ಹಿಡಿದು ದೊಡ್ಡ ಸಾಹಿತಿಗಳ ಬಗ್ಗೆ ಅವ್ರು ಮಾತಾಡ್ತಾರೆ. ನಿಮ್ಮಿಂದ ಸಾಕಷ್ಟು ಕಲ್ತಿದ್ದೀನಿ ರಘು ಸರ್. ಥ್ಯಾಂಕ್ ಯು ಸೊ ಮಚ್. ಇನ್ನು ಪ್ರೊಡ್ಯೂಸರ್ ಬಗ್ಗೆ ಹೇಳಿದ್ದೀನಿ. ಇನ್ನು ಅವರು ನೆಕ್ಸ್ಟ್ ನೀವು ಕೇಳೋ ಕ್ವಶನ್ಗೆ ಸುಪ್ರೀತ್ ಅವರು, ಯಾಕಂದರೆ ಇಲ್ಲಿವರೆಗೂ ನಾವೇನೋ ಸಿನಿಮಾ ಮಾಡಿದ್ವಿ, ಈ ಡಿಸ್ಟ್ರಿಬ್ಯೂಷನ್ನು ಸಿನಿಮಾ ತಂದ್ಬಿಟ್ಟು ಸ್ಕ್ರೀನಲ್ಲಿ ನಿಲ್ಲಿಸೋದಿದೆಯಲ್ಲ ತೆರೆ ಮೇಲೆ, ಅದು ತುಂಬ ಇವತ್ತು ದೊಡ್ಡ ಮಾಫಿಯಾ. ಇವತ್ತು ಅದಕ್ಕೆ ದೊಡ್ಡ ಸ್ಟ್ರಾಂಗ್ ಪರ್ಸನ್ ಒಬ್ರು ನಮ್ಮ ಹಿಂದೆ ನಿಂತ್ಕೊಂಡು ಕೆಲಸ ಮಾಡಬೇಕು. ಅದಕ್ಕೆ ಸುಪ್ರೀತ್ ಅವರು, KVN ಸಂಸ್ಥೆ ನಮಗೆ ಬೆನ್ನೆಲುಬಾಗಿ ನಿಂತಿದ್ದೀರಾ. ನಿಮ್ಮ ಸಹಕಾರ ನಮಗೆ ಸದಾ ಇರುತ್ತೆ, ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಸುಪ್ರೀತ್. ಥ್ಯಾಂಕ್ ಯು. ಜಾಸ್ತಿ ಮಾತಾಡ್ತಿದ್ದೀನಿ ಅನಿಸುತ್ತೆ, ನೀವು ಕ್ವಶನ್ ಕೇಳಿದ್ರೆ ನಾವು ಮಾತಾಡ್ತಾ ಹೋಗ್ತೀವಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಹಾಂ ಸರ್ ನೀವೇನಾದ್ರು ಕೇಳಿದ್ರೆ ನಾನು ಹೇಳೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಕಲ್ಟ್ ಯಾಕೆ ನೋಡಬೇಕು ಅಂತನ ಒಂದೈದು ವಿಶೇಷವಾದ ವಿಷಯ ಹೇಳಿ. ಕಲ್ಟ್ ಯಾಕೆ ನೋಡಬೇಕು ಅಂದರೆ ಸರ್, ಮೊದಲನೇದಾಗಿ ತಮಿಳ್, ತೆಲುಗು, ಹಿಂದಿ, ಮಲಯಾಳಂ, ಕನ್ನಡ ಆ ಸಿನಿಮಾ ಇದಲ್ಲ, ಇದು ಕನ್ನಡ ಸಿನಿಮಾನೇ. ಕನ್ನಡಿಗರಿಗೋಸ್ಕರನೇ ಮಾಡಿರೋಂಥ ಸಿನಿಮಾ, ಕರ್ನಾಟಕದ ಜನತೆಗೋಸ್ಕರನೇ ಮಾಡಿರೋ ಸಿನಿಮಾ. ಆಮೇಲೆ ವಾಸು ಸರ್ ಮಧ್ಯದಲ್ಲಿ ಮತ್ತೆ ಯಾಕೆ ಇಂಗ್ಲೀಷ್ ಟೈಟ್ಲ್ ಇಟ್ಟಿದ್ದೀರಿ ಅಂತ ಕೇಳ್ಬಿಡಿ ದಯವಿಟ್ಟು. ಕನ್ನಡ ಪ್ರೇಕ್ಷಕರು ಅಂದರೆ ಇತ್ತೀಚೆಗೆ ಅಬ್ಬರ ಜಾಸ್ತಿ ಆಗಿದೆ ಸಿನಿಮಾಗಳು. ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಬ್ಬರ ಜಾಸ್ತಿ ಆಗಿದೆ. ದೊಡ್ಡವ್ರು ಮಾಡಲಿ, ದೊಡ್ಡ ಸಿನಿಮಾಗಳು ಅವ್ರು ಮಾಡ್ತಿರೋ. ಇನ್ನೊಂದಷ್ಟು ಕಡೆ ನಮ್ಮ ಮಣ್ಣಿನ ಕಥೆಗಳು, ನಮ್ಮ ನೆಲದ ಫೀಲು. ಆಮೇಲೆ ಕೆಲವು ಸಲ ನಾವು ನೋಡ್ತಿರ್ತೀವಿ, ಎಷ್ಟೋ ಕಡೆ ಕೇಳ್ತಿರ್ತಾರೆ. ಆಮೇಲೆ ಕೆಲವು ಸಿನಿಮಾಗಳು ಕಮೆಂಟ್ ಆಗ್ತಿರ್ತಾರೆ, ಸಾಕು ನಮಗೆ ಲೈಟ್ ಹಾರ್ಟೆಡ್ ಮೂವೀಸ್ ಬೇಕು, ಒಂದು ಫೀಲ್ ಗುಡ್ ಮೂವೀಸ್ ಬೇಕು ಅಂತ ಕೇಳ್ತಾ ಇರ್ತಾರೆ. ಆ ಏನು ಕಮೆಂಟಲ್ಲಿ ಮತ್ತು ಜನಗಳು ಕೇಳ್ತಿದ್ರೆ ಆ ಒಂದು ಫೀಲ್ ಗುಡ್ ಸಿನಿಮಾ ಕಲ್ಟ್ ಅಂತ ಒಂದು ಅದ್ಭುತವಾದ ಫೀಲ್ ಕೊಡುತ್ತೆ. ಸಖತ್ ಎಮೋಷ್ನಲ್ ಆಗಿ ಸಿನಿಮಾ ನೋಡ್ತೀರ. ಕಲ್ಟ್ ಅಂದ ತಕ್ಷಣ ಏನೋ ಬರೀ ಯೂತ್ಸ್ಗೆ ಕಾನ್ಸಂಟ್ರೇಟ್ ಮಾಡಿರ್ತೀವಿ ಅಂತ ಏನಿಲ್ಲ. ಯಾಕಂದರೆ ಇತ್ತೀಚೆಗೆ ಏನಾಗಿದೆ, ನಾವು ವಿಷಯ ಒಳಗಡೆ ಏನಿದೆ, ಗಿಫ್ಟ್ ಒಳಗಡೆ ಏನು ಗಿಫ್ಟ್ ಇದೆ ಅನ್ನೋದಕ್ಕಿಂತ ಅದು ಹ್ಯಾಂಪರೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಹ್ಯಾಂಪರ್ನ ಯೂತ್ಸ್ಗೆ ಅವ್ರಿಗೆ ಇಷ್ಟಪಡೋ ಥರದ್ದು ಒಂದು ಹ್ಯಾಂಪರ್ ಮಾಡಿ ಒಳಗೆ ಕರೆದು ಅವ್ರಿಗೆ ವಿಷಯನ ಹೇಳ್ತಾ ಇದ್ದೀವಿ. ಸಾಕಷ್ಟು ವಿಷಯಗಳಿದೆ ಸರ್, ತುಂಬ ಒಳ್ಳೆಯ ವಿಷಯಗಳಿದೆ, ತುಂಬ ಒಳ್ಳೆ ಫೀಲ್ ಇದೆ. ಏನು ಒಂದಷ್ಟು ಮಿಸ್ ಮಾಡ್ಕೊಂಡಿದ್ದೀವಿ ಇಷ್ಟು ವರ್ಷದಿಂದ, ಒಂದು ಒಳ್ಳೆ ಈ ಥರದೊಂದು ಗುಡ್ ಫೀಲ್ ಸಿನಿಮಾಗಳು ಬಂದಿಲ್ಲ ಅಂದ್ರೆ ಆ ಸಿನಿಮಾ ಕಲ್ಟ್ ಆಗುತ್ತೆ. ಅದು 100% ಅದಕ್ಕೋಸ್ಕರ ಕಲ್ಟ್ ಸಿನಿಮಾ ನೋಡಬೇಕು. ಸಖತ್ ಹ್ಯೂಮನ್ ವ್ಯಾಲ್ಯೂಸ್ ಇದೆ. ಎಕ್ಸ್ಪೆಷಲಿ ಈಗಿನ ಜನ್ರೇಷನ್ ಏನು ನಾವು
ಯಂಗ್ ಜನ್ರೇಷನ್ ಏನಿದೆ ಆ ಜನ್ರೇಷನ್ ಮತ್ತು ಆ ಜನ್ರೇಷನ್ನ ಪೇರೆಂಟ್ಸ್ ನೋಡಲೇಬೇಕಾದಂಥ ಸಿನಿಮಾ ಇದು. ಸೊ ಆ ವಿಷಯಗಳು ಎಲ್ರಿಗೂ ತಲುಪಲೇಬೇಕಾಗಿದೆ. ಸೊ ಅಂಥ ಒಂದು ವಿಷಯ ಇಟ್ಕೊಂಡು ಮಾಡಿರೋಂಥ ಸಿನಿಮಾನೇ ಕಲ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ KVN ಸುಪ್ರೀತ್ ಸರ್, ಸಾಮಾನ್ಯವಾಗಿ KVN ಸಂಸ್ಥೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೆ ಅಂದರೆ ಸಿನಿಮಾ ತಂಡಕ್ಕೆ ಒಂದು ರೀತಿಯಾದಂಥ ನಿರಾಳ ಭಾವ. ಅತ್ಯದ್ಭುತವಾಗಿ ಡಿಸ್ಟ್ರಿಬ್ಯೂಷನಲ್ಲಿ ತಂಡಕ್ಕೆ ಜೊತೆಯಾಗಿ ನಿಲ್ತೀರಾ. ಈಗ ಜನವರಿ 23ರಿಂದ ಒಂದು ಆರ್ಭಟ ಪ್ರಾರಂಭ ಆಗೋದಕ್ಕೆ ಕಾಯ್ತಾ ಇದ್ದೀವಿ ನಾವೆಲ್ಲರೂ. ಇದರ ಪ್ಲಾನಿಂಗ್ ಹೇಗಿದೆ ಅನ್ನೋದ್ರ ಬಗ್ಗೆ. ಎಲ್ರಿಗೂ ನಮಸ್ತೆ. ಈ ಸಿನಿಮಾ ಡಿಸ್ಟ್ರಿಬ್ಯೂಷನ್ಗಿಂತ ಹೆಚ್ಚಾಗಿ ಏನು ಹೇಳಬೇಕು ಅಂದರೆ ವಿ ಆರ್ ಪ್ರೆಸೆಂಟಿಂಗ್ ದಿಸ್ ಮೂವಿ. ಸೊ ನಮ್ಮ ಸಿನಿಮಾನ ನಾವೇ ರಿಲೀಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಮೋರ್ ಓವರ್ ಈ ಸಲ ಜಾಯದ್ ಸರ್ ಓಡಾಡೋದು ಹೆಂಗಿದೆ ಅಂತಂದರೆ, ಯಾವಾಗ ಸಿಕ್ಕಿದ್ರು ನಾನು ನಾಳೆ ಅಲ್ಲಿ ಹೋಗ್ತಾ ಇದ್ದೀನಿ, ಇವಾಗ ಇಲ್ಲಿ ಹೋಗ್ತಾ ಇದ್ದೀನಿ, ನಿನ್ನೆ ಇಲ್ಲಿಂದ ಬಂದೆ, ಅದನ್ನೇ ಹೇಳ್ತಿದ್ದೀನಿ. ಅವತ್ತು ಒಂದಿನ ಇವತ್ತೊಂದೇ ದಿನ ಎಲ್ಲೋ ಇವತ್ತು ಮಧ್ಯಾಹ್ನ ಸಿಕ್ಕಿದಾಗ ಅವ್ರು ಹೇಳಿದ್ದು ಅಂತಂದರೆ, ಇವತ್ತೆಲ್ಲೂ ಟ್ರಾವೆಲ್ ಇಲ್ಲ ಸರ್, ಈವ್ನಿಂಗ್ ಒಂದು ನಮ್ಮದೇ ಈವೆಂಟ್ ಇದೆ ಅಂತ ಹೇಳಿದ್ಬಿಟ್ರೆ ತಿರ್ಗಿ ನಾಳೆಯಿಂದ ಮತ್ತೆ ಸ್ಟಾರ್ಟ್ ಇದ್ದೀವಿ ಅಲ್ಲಿ ಇಲ್ಲಿ ಹೊರಡೋದು. ಸೊ ಮೋರ್ ದೆನ್ ಎನಿಥಿಂಗ್ ಸಿನಿಮಾದ ಸಾಂಗು ತುಂಬ ಅದ್ಭುತವಾದಂಥ ಯಶಸ್ಸನ್ನು ಕಂಡಿದೆ. ಯಾವಾಗಲೂ ನಾನೇನು ಹೇಳ್ತೀನಿ ಅಂದರೆ, ಒಂದು ಸಿನಿಮಾದ ಸಾಂಗ್ ಯಾವಾಗ ರೀಚ್ ಆಗುತ್ತೆ, ಸಿನಿಮಾ 50% ಗೆದ್ದಾಗೆ, 50% ಆ ಸಿನಿಮಾ ಗೆದ್ದಾಗೆ. ಯಾಕಂದರೆ ಆಡಿಯನ್ಸು ಫ್ಲೋ ಚೆನ್ನಾಗಿರುತ್ತೆ ಒಂದು ಸಾಂಗ್ ಹಿಟ್ ಆದಾಗ. ಈ ಸಿನಿಮಾನೂ ಸಹ ಆಲ್ಮೋಸ್ಟ್ ಆಲ್ ಎಲ್ಲ ಸಾಂಗ್ಸು ತುಂಬ ಚೆನ್ನಾಗಿದೆ. ಸೊ ಇದಕ್ಕೆ ಅರ್ಜುನ್ ಜನ್ಯ ಸರ್ಗೆ ಮತ್ತು ಅನಿಲ್ ಸರ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇವರಿಬ್ಬರು ಕಾಂಬಿನೇಷನ್ ಯಾವಾಗಲೂ ವರ್ಕ್ ಆಗಿದೆ. ಎಸ್ಪೆಷಲಿ ಫಾರ್ ಅವ್ರು ಮಾಡಿರ್ತಕ್ಕಂಥ ಅವ್ರು ಕಾಂಬಿನೇಷನ್ ಮಾಡಿರ್ತಕ್ಕಂಥ ಎಲ್ಲ ಸಿನಿಮಾನು ಸಾಂಗ್ಸ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಇದರಲ್ಲೂ ಸಹ ತುಂಬ ಚೆನ್ನಾಗಿ ಬಂದಿದೆ. ಸೊ ಈಗ ಟ್ರೈಲರ್ ನೋಡಿದ್ವಿ. ಟ್ರೈಲರ್ ಆಲ್ಸೋ ಏನಂತಂದರೆ, ನನ್ನ ಕೆಲವೊಂದು ಸೀನ್ಸ್ ತೋರಿಸಿದ್ರು, ಬಟ್ ಟ್ರೈಲರ್ ನಾನು ತುಂಬ ಇಂಪ್ರೆಸ್ ಆದೆ ಟ್ರೈಲರ್ ನೋಡಿದ್ಮೇಲೆ. ಐ ಲೈಕ್ ಇಟ್ ಅ ಲಾಟ್. ಸೊ ಎಲ್ಲ ಬರೋ ನೆಕ್ಸ್ಟ್ ಶುಕ್ರವಾರ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಎಲ್ಲರೂ ಹಾರೈಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. 2 ಸಿನಿಮಾ ಇದೆ ಕನ್ನಡದಲ್ಲಿ, 2 ಸಿನಿಮಾ ಸರ್ ಇರೋದು. ಈಗ ತಮಿಳು ಸಿನಿಮಾ ಇದೆಯಲ್ಲ ನಿಮ್ಮ ಪ್ರೊಡಕ್ಷನ್ದು, ಹೌದು, ಅದು ಸುಪ್ರೀಂ ಕೋರ್ಟು ಹೈಕೋರ್ಟ್ ಡಿಸೈಡ್ ಮಾಡಲಿ ಅಂತ ಹೇಳಿದೆ. ಹೌದು, ಹೈಕೋರ್ಟ್ ಏನೋ 20ನೇ ತಾರೀಕು ಏನೋ ಡೇಟ್ ಕೊಟ್ಟಿದೆ ಅಂತ ಕೇಳ್ಬಿಟ್ಟೆ. ಅದೇ ಸರ್, ಡಿಸಿಷನ್ ಬಂದಮೇಲೆ ಏನು ಅಂತ ಅಲ್ಲ ಅದನ್ನೇ ಹೇಳ್ತಾ ಇರೋದು. ಒಂದು ವೇಳೆ 20ಕ್ಕೆ ಹೈಕೋರ್ಟ್ ಇಲ್ಲ ಥ್ರೂ ಮಾಡಿ ಅಂತಂದ್ರೆ 23ಕ್ಕೆ ಬರೋ ಸಾಧ್ಯತೆ ಇದೆಯಾ? ಅದು ಸರ್ 21ಕ್ಕೆ ಡಿಸಿಷನ್ ಸಿಕ್ಕಿ 23ಕ್ಕೆ ಬರೋದಕ್ಕೆ ಸಾಧ್ಯ. ಯಾಕಂದರೆ ಓವರ್ಸೀಸ್ ರಿಲೀಸ್ ಇದೆ. ಓವರ್ಸೀಸ್ ರಿಲೀಸ್ ಅಟ್ಲೀಸ್ಟ್ 7 days ಬಿಫೋರ್ ತಾವು ರಿಲೀಸ್ ಇದೆ. ಓಕೆ ಥ್ಯಾಂಕ್ ಯು. ಇದು ಇಲ್ಲಿ ಥಿಯೇಟರ್ ಸೆಟಪ್ ಥರ ಹೇಗೆ ಮಾಡ್ಕೊಂಡಿದ್ದೀರಿ ಸರ್? ಸರ್ ಥಿಯೇಟರ್ ಸೆಟಪ್ಸ್ ನಾವು ಸರ್ ಇವತ್ತು ಮಧ್ಯಾಹ್ನ ಅದಕ್ಕೋಸ್ಕರನೇ ಕೂತಿದ್ವಿ. ಆಲ್ಮೋಸ್ಟ್ ಎಲ್ಲ ಥಿಯೇಟರ್ ಸೆಟಪ್ ಮುಗಿದಿದೆ. ಅಪ್ರಾಕ್ಸಿಮೇಟ್ಲಿ ಅರೌಂಡ್ 120 to 125 125 ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ. ಈ ಪೈರಸಿ ವಿಚಾರವಾಗಿ ಏನಾರ ಪ್ಲಾನ್ ಔಟ್ ಆಗಿದೆಯಾ ಅಂತ ಸರ್? ಪೈರಸಿ ವಿಚಾರವಾಗಿ ಏನಾದ್ರು ಪ್ಲಾನ್ ಔಟ್ ಆಗಿದೆಯಾ ಅಂದರೆ ಕಂಟ್ರೋಲ್ ಮಾಡೋ? ಸರ್ ಪೈರಸಿ ಅನ್ನೋದು ನೋಡಿ ಸರ್, ಇದುವರೆಗೂ ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನೋದು ಇದುವರೆಗೂ ಸಿಕ್ಕಿಲ್ಲ. ಸೊ ಪೈರಸಿ ಅನ್ನೋದು ಇವತ್ತೇನಾಗಿದೆ, ಡಿಜಿಟಲ್ ಇರೋದ್ರಿಂದ ಪೈರಸಿ ಮಾಡೋದು ತುಂಬ ಈಸಿ. ನಾವೇನು ಮಾಡ್ಬೋದು ಅಂತಂದರೆ, ಬಂದಿರತಕ್ಕಂಥ ಲಿಂಕ್ಸ್ನ ಆದಷ್ಟು ಎಷ್ಟು ಮ್ಯಾಕ್ಸಿಮಮ್ ರಿಲೀವ್ ಮಾಡ್ಬೋದು, ಅದಕ್ಕೆ ನಡೀತಾ ಇದೆ. ಬಟ್ ಅದೊಂದು ಮಿತ್ ಆಗಿದೆ. ಅದನ್ನು ಯಾವ ರೀತಿ ತೆಗಿಬೇಕು ಅದನ್ನು ಗೌರ್ಮೆಂಟ್ ಇನ್ವಾಲ್ವ್ ಆಗಿ ಮಾಡಬೇಕೇ ಹೊರತು ಇಟ್ ಈಸ್ ನಾಟ್ ಇನ್ ಅವರ್ ಕಂಟ್ರೋಲ್ ಸರ್. ಯಾಕಂದರೆ ಯಾವ ಸರ್ವರು ಸಹ ಇಂಡಿಯಾದಲ್ಲಿಲ್ಲ. ಈಗ ನಮ್ಮ ಇಂಡಿಯನ್ ಆ್ಯಪ್ ಟೆಲಿಗ್ರಾಮ್, ಇಟ್ ಈಸ್ ಇಂಡಿಯನ್ ಬೇಸ್ಡ್ ಆ್ಯಪ್. ಬಟ್ ಅದರಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ನೆಕ್ಸ್ಟ್ ಫ್ರೈಡೇ ಬರ್ತಕ್ಕಂಥ ಸಿನಿಮಾನ ಅವರೇ ಅನೌನ್ಸ್ ಮಾಡಿರ್ತಾರೆ ಆಲ್ರೆಡಿ. ಬಿ ರೆಡಿ ಟು ವಾಚ್ ಮೂವಿ ಆನ್ ಸೋ ಆನ್ ಸೋ ಡೇಟ್ ಆನ್ ಸೋ ಟೈಮ್ ಅಂತ. ಸೊ ಇದನ್ನೆಲ್ಲ ಏನಂದರೆ ಗೌರ್ಮೆಂಟ್ ಇಂಟರ್ಫಿಯರ್ ಆಗಿ ಅದನ್ನು ಸ್ಟಾಪ್ ಮಾಡಬೇಕು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸುಪ್ರೀತ್ ಸರ್. ಥ್ಯಾಂಕ್ ಯು ಸೋ ಮಚ್. ರಂಗಾಯಣ ರಘು ಸರ್, ನನ್ನ ಪ್ರಶ್ನೆಗಳೇನೂ ಇಲ್ಲ, ನಿಮ್ಮ ಮಾತುಗಳನ್ನು ಆಲಿಸುವಂತಹ ಸಮಯ. ಶಾರದಮ್ಮ ಆಗ ಹಲೋ ಇಲ್ಲ, ಇದು ಕಲ್ಟು ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ಸುಪ್ರೀತ್ ಅವ್ರಿಗೊಂದು ಪ್ರಶ್ನೆ ಇದೆ. ಎಲ್ಲಿದೆ? ಸುಪ್ರೀತ್ ಅವ್ರಿಗೊಂದು ಪ್ರಶ್ನೆ. ಎಸ್ ಸರ್. ಈ ಕಲ್ಟ್ ಫಿಲ್ಮ್ ರಿಲೀಸ್ ಆಗೋ ದಿವಸಕ್ಕೆ ಇನ್ನೊಂದು ಫಿಲ್ಮ್ ಇದೆ. ಹೌದು. ತೀರಾ ಇತ್ತೀಚೆಗೆ ನೋಡಿದ್ವಿ, 2 ಒಳ್ಳೊಳ್ಳೆ ಸಿನಿಮಾಗಳು ಬಂತು. ಆ 2 ಕಾಂಪಿಟೇಷನ್ ನಡುವೆ ಜನಕ್ಕೂ ಸರಿಯಾಗಿ ರೀಚ್ ಆಗಲಿಲ್ಲ, ಆ ಫಿಲ್ಮ್ಗಳು ಓಡಲಿಲ್ಲ. ಹೋದ ಡಿಸೆಂಬರಲ್ಲೂ ಅದೇ ರೀತಿ ಆಗಿತ್ತು. ಸೊ 2 ಮೇಜರ್ ಫಿಲ್ಮ್ಗಳು ಬರೋದ್ರಿಂದ ಅದು ಪ್ರೊಡ್ಯೂಸರ್ಗೂ ಒಂದು ರೀತಿ ಎಲ್ಲೋ ಪ್ರಾಬ್ಲಮ್ ಆಗುತ್ತೆ, ಮತ್ತು ಆಡಿಯನ್ಸ್ಗೂ ಎಲ್ಲೋ ಒಂದು ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ ಅನಿಸ್ತಲ್ವಾ ಸರ್? ನೀವು ಲಾಸ್ಟ್ 25th ಬಗ್ಗೆ ತಾವು ಹೇಳ್ತಾ ಇದ್ದೀರಲ್ಲ ಸರ್? ಲಾಸ್ಟ್ ಡಿಸೆಂಬರ್ 25. ಡಿಸೆಂಬರ್ 24 ಅದೇ ರೀತಿ ಆಗಿತ್ತು. ಅಂದರೆ ಬೇಸಿಕ್ಲಿ ಏನೋ ಕಾಂಪಿಟೇಷನ್ ಬಿಟ್ವೀನ್ 2 ಕನ್ನಡ ಫಿಲ್ಮ್ಸ್.
ಸರ್ ಲಾಸ್ಟ್ 25ಗೂ ಈ 23 ಇರ್ತಕ್ಕಂಥ ಡಿಫ್ರೆನ್ಸ್ ಏನು ಅಂತಂದರೆ ಸರ್, ಲಾಸ್ಟ್ 25 ಬೋತ್ ಆರ್ ವೆರಿ ಬಿಗ್ ಬಡ್ಜೆಟ್ ಸಿನಿಮಾ ಸರ್. ನಾವಿಲ್ಲಿ ಅದಕ್ಕೇನಂತಂದರೆ ಲಾಸ್ಟ್ 2 ಸಿನಿಮಾಗಿರ್ತಕ್ಕಂಥ ಪೊಟೆನ್ಷಿಯಲ್ ಏನಂದರೆ 250 ಥಿಯೇಟರ್ಸ್. ಅಂದರೆ 2 ಸಿನಿಮಾ ಸಹ 250 ಸೆಂಟ್ರಲ್ ರಿಲೀಸ್ ಆಗಬೇಕಾಗಿತ್ತು, ಬಟ್ ಆಗಲಿಲ್ಲ. ಯಾಕೆ ಅಂತಂದರೆ 2 ಬಿಗ್ ಸಿನಿಮಾ ಒಂದೇ ಸತಿ ಬಂದಿದ್ದರಿಂದ. ಇಲ್ಲಿ ಆ ಸಮಸ್ಯೆ ಏನಕ್ಕಿಲ್ಲ ಅಂದರೆ ನಮ್ಮ ಟಾರ್ಗೆಟ್ ಇರೋದು 125 ಸೆಂಟರ್ಸ್ ಫಸ್ಟ್ ವೀಕ್ಗೆ. ಸೊ ಆ ಥರ ಯಾವುದೇ ಸಮಸ್ಯೆ ಆ ಸಿನಿಮಾಗಾಗಲಿ ಈ ಸಿನಿಮಾಗಳಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಸರ್. ರಚಿತಾ, ಯಾಕಂದ್ರೆ ಲಾಸ್ಟ್ ನಿಮ್ದೊಂದು 8 ಸಿನಿಮಾ ಕಂಟಿನ್ಯೂಸ್ ನಮ್ಮ ಹತ್ರನೇ ಇದೆ. ಸೊ ಅದು ಐ ಡೋಂಟ್ ನೋ, ಗಾಡ್ಸ್ ಫೇಟ್. ನಿಮ್ಮದು ಚೆನ್ನಾಗಿದೆ ಅಂದರೆ ಆಲ್ ಮ್ಯೂಸಿಕಲ್ ಹಿಟ್ಸ್. ಸೊ ಆ್ಯಂಡ್ ಡೆಫಿನೆಟ್ಲಿ 23ನೇ ತಾರೀಕು ಸಿನಿಮಾ ತುಂಬ ವರ್ಕ್ ಓಪನಿಂಗ್ ತುಂಬ ಒಳ್ಳೆ ತೊಗೊಳುತ್ತೆ. ಯಾಕಂದರೆ ಒಂದು ಸಿನಿಮಾಲಿ ಎಷ್ಟು ದಿವಸ ಶೂಟಿಂಗ್ ಬೇಕು ಅದಕ್ಕಿಂತ ಜಾಸ್ತಿ ದಿವಸ ಪ್ರಮೋಷನ್ ಮಾಡಿದ್ದಾರೆ ಒಂದು ಸಿನಿಮಾಗೆ. ಸೊ ಇಡೀ ತಂಡಕ್ಕೆ ಒಂದು ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಆನಂದ್ ಛಾಬ್ರಿಯಾ ಸರ್. ಎಲ್ಲರಿಗೂ ನಮಸ್ಕಾರ. ಅದೇ ಈ ಕಲ್ಟ್ ಪಿಕ್ಚರ್ ಸಿನಿಮಾ ಬಂದಾಗ ಪೋಸ್ಟರ್ ನೋಡಿದ್ರೆ ಒಂಥರ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಎಕ್ಸೆಪ್ಟ್. ಬಟ್ ಅದೇ ಆಫ್ಟರ್ ವಿ ಮೆಟ್ ದ ಟೀಮ್ ಆ್ಯಂಡ್ ಎವ್ರಿಥಿಂಗ್ ಅರ್ಥ ಆಯಿತು. ಓಕೆ, ಸಾಂಗ್ಸ್ ವೇರ್ ಅಮೇಝಿಂಗ್. ಅಂದರೆ ಕೇಳಿದಾಗಲೇ ವಿ ಫೆಲ್ ಇನ್ ಲವ್ ವಿತ್ ಇಟ್. ಆ್ಯಂಡ್ ಜನನೂ ಆ ಪ್ರೀತಿನ ತೋರಿಸಿದ್ದೀರಾ ವಿತ್ ದಿ ಹಿಟ್ ಆಫ್ ಒನ್ ಸಾಂಗ್. ಸೊ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಈ ಫಿಲ್ಮ್ನ ಒಂದು ಒಳ್ಳೆ ಅಂದರೆ ಜಸ್ಟ್ ಜನ ಎಕ್ಸೆಪ್ಟ್ ಆಗಿ ಒಂದು ದೊಡ್ಡ ಹಿಟ್ ಆದರೆ ದಿಸ್ ಮೂವಿ ವಿಲ್ ಬಿಕಮ್ ಒನ್ ಮಾರ್ಕೆಟಿಂಗ್ ಬುಕ್ ಥರ ಒಂದು ವಿ ಕ್ಯಾನ್ ಪಬ್ಲಿಷ್ ಇಟ್. ಯಾಕೆಂದರೆ ದ ವೇ ದೇ ಹ್ಯಾವ್ ಡನ್ ಇಟ್ ವಿತ್ ಗುಡ್ ಸಾಂಗ್ಸ್, ಗುಡ್ ಆ್ಯಕ್ಟರ್ಸ್, ಬಿಗ್ಗೆಸ್ಟ್ ಆಫ್ ದ ಬಿಗ್ಗೆಸ್ಟ್ ಸ್ಟಾರ್ ಕಾಸ್ಟ್ ಆ್ಯಂಡ್ ವಿತ್ ಪ್ರಾಪರ್ ಮಾರ್ಕೆಟಿಂಗ್ ಒಂದು ಪಿಕ್ಚರ್ನ ಹೆಂಗೆ ತೊಗೊಂಡು ಹೋಗ್ಬೋದು, ಜನರನ್ನ ಹೆಂಗೆ ತಲುಪೋದು. ಸೊ ದಿಸ್ ಕ್ಯಾನ್ ಬಿಕಮ್ ಒನ್ ಬಿಗ್ ಎಕ್ಸಾಂಪಲ್ಸ್ ಆಫ್ ಪ್ರಮೋಷನ್. ಸೊ ವೆರಿ ಹ್ಯಾಪಿ. ನಮ್ಮ ಟೇಸ್ಟ್ ಸಿನಿಮಾ ಇದು ವಿತ್ ದಿ ಹೋಲ್ ಆನ್ ಗೋಯಿಂಗ್ ಪ್ರಮೋಷನ್ ನೋಡಿದ್ರೆ ತುಂಬ ಹೆಮ್ಮೆ ಆಗುತ್ತೆ ದಟ್ ವಿ ಆರ್ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಟು ದಿ ಎಂಟೈರ್ ಟೀಮ್ ಆ್ಯಂಡ್ ಆಲ್ ದಿ ಬೆಸ್ಟ್. ಆ್ಯಂಡ್ ಜನಕ್ಕೆ ಒಂದು ರಿಕ್ವೆಸ್ಟು, ಬಂದು ಪಿಕ್ಚರ್ ನೋಡಿ, ಪ್ರಮೋಟ್ ದಿಸ್ ಫಿಲ್ಮ್ ಆ್ಯಂಡ್ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಅಗೇನ್. ಥ್ಯಾಂಕ್ ಯು. Thank you so much sir. Thank you once again. Thank you so much for your kind support. Thank you sir. Thank you. ಇದೀಗ ಮತ್ತೊಬ್ಬರನ್ನ ವೇದಿಕೆ ಕರೆಯುವಂತಹ ಸಮಯ. ಇವರು ಫೈಟ್ ಸೀಕ್ವೆನ್ಸನ್ನು ಮಾಡಿದ್ದಾರೆ ಅಂದರೆ ನಾವು ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋದು ಗ್ಯಾರಂಟಿ ಅಂತ ಹೇಳಿ ಅರ್ಥ. ಕನ್ನಡದ ಅತ್ಯುತ್ತಮ ಸಿನಿಮಾಗಳಿಗೆ ಅತ್ಯುತ್ತಮವಾಗಿ ಸ್ಟಂಟನ್ನು ಮಾಡುವಂತಹ ನಮ್ಮೆಲ್ಲರ ಹೆಮ್ಮೆಯ ಹ್ಯೂಜ್ ಟ್ಯಾಲೆಂಟ್ ಇವ್ರದ್ದು. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಸ್ಟಂಟ್ ಮಾಸ್ಟರ್, ನಮ್ಮೆಲ್ಲರ ಪ್ರೀತಿಯ ರವಿವರ್ಮ ಸರ್ಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾರ್ಟ್ಲಿ ವೆಲ್ಕಮ್ ರವಿವರ್ಮ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಎಸ್ ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲಿಂದ ಸ್ಟಾರ್ಟ್ ಮಾಡೋದು ಗೊತ್ತಿಲ್ಲ. ಅನಿಲ್ ಅವರು ಅವರ ರಿಲೇಷನ್ ಹೇಗೆ ಅಂತಂದರೆ, ಅವರು ಫಸ್ಟು ನಾವು ಮೀಟ್ ಮಾಡಿದ 2 ಸಿನಿಮಾ ನಾವು ಮಾಡೋಕ್ಕಾಗಿರಲಿಲ್ಲ. ಅದಾದಮೇಲೆ ಸ್ಟಿಲ್ ಕಂಟಿನ್ಯೂ ಆಗಿ ಜೊತೆಲೆ ಕೆಲಸ ಮಾಡ್ಕೊತ ಬರ್ತಾಯಿದ್ದೀವಿ. ಬಟ್ ಒಳ್ಳೆ ಗುಡ್ ಫ್ರೆಂಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಬ್ರದರ್. ಆಮೇಲೆ ನನ್ನ ಹೀರೋ ಏನಂತೇಳಿ ಮೊದಲನೇ ಸಿನಿಮಾ ಕರೆದಿಲ್ಲ. ಹೌದು, ಇದ್ರಲ್ಲಿ ಕರೆದಿರಲ್ಲ. ಬನಾರಸಲ್ಲಿ ಒಂದು ಆ್ಯಕ್ಷನ್ ಇತ್ತು, ಅದು ಮಾಡೋಕ್ಕಾಗಲಿಲ್ಲ. ಆಮೇಲೆ ಇವರು ವಿಜಯ್ ಅವ್ರು ಬಂದು ಮಾಡಿದ್ರು. ಬಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರನ್ನ ಮೀಟ್ ಮಾಡಿದ್ದು ನಾನು ಇಲ್ಲಿ ಅಂತಂದರೆ, ನಮ್ಮದೊಂದು ಸ್ಕ್ರಿಪ್ಟ್ ಹೇಳಕ್ಕೆ ಹೋಗಿದ್ವಿ ನಾವು. ಬಟ್ ಆ ಸ್ಕ್ರಿಪ್ಟ್ ಹೇಳಕ್ಕೆ ಹೋದಾಗ ಅವರು ಒಂದೇನೋ ಚೇಂಜಸ್ ಹೇಳಿದರು, ಅದು ರೆಡಿ ಮಾಡ್ಕೊಂಬರ್ಬೇಕಾಯ್ತು. ಅಷ್ಟರಲ್ಲಿ ಈ ಸಿನಿಮಾ ಸ್ಟಾರ್ಟ್ ಆಯಿತು. ಬಟ್ ಈ ಸಿನಿಮಾದಲ್ಲಿ ಸಿನಿಮಾ ಪೂರ್ತಿ ಒಂದು ಸಿಂಗಲ್ ಕಾರ್ಡ್ ಆ್ಯಕ್ಷನ್ ಮಾಡಿದ್ವಿ. ತುಂಬ ಚೆನ್ನಾಗಿ ಮಾಡಿದೆ ಸರ್. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ದುಡ್ಡು ಎಲ್ಲರ ಹತ್ರನೂ ಇರ್ಬೋದು, ಬಟ್ ಆ ಇಂಟ್ರೆಸ್ಟ್ ಅನ್ನೋದು ಒಂದಿದೆಯಲ್ಲ, ಅದು ಯಾರು ಕೊಡೋಕ್ಕಲ್ಲ, ಅದು ಒಳಗಡೆಯಿಂದನೇ ಬರಬೇಕದು. ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನಾನು ನೋಡಿದಂಥ ಒಬ್ಬರಲ್ಲಿ, ನೀವು ನೋಡಿದಂಥ ತುಂಬ ಜನಗಳಲ್ಲಿ ನೀವು ಒಬ್ಬರು. ಬಟ್ ಕೆಲಸಕ್ಕೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ನೀವು ಹಾಕೋಂಥ ಒಂದು ಎಫರ್ಟ್ ಇರ್ಬೋದು, ಆ ಒಂದು ಹಾರ್ಡ್ ವರ್ಕ್ ಇರ್ಬೋದು, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರ. ಬಟ್ ನಾವು ಮಾಡೋಂಥ ಒಂದು ಕಂಪೋಸ್ನ ಎಲ್ಲೂ ಯಾವುದೇ ಥರದ ಡೂಪ್ಗಳನ್ನ ಬಳಸದೆ ರಿಯಲಾಗಿ ಸ್ಟಂಟ್ ಮಾಡಿರೋದು ಈ ಸಿನಿಮಾದಲ್ಲಿದೆ. ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ರಚಿತಾ ಅವ್ರ ಬಗ್ಗೆ ನಾನೇನು ಹೇಳಿ, ಮೇಡಮ್ ಜೊತೆನೂ ಒಂದು ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಸಿಕ್ಕಿದ್ದೀವಿ ಇದರಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ಅವ್ರು ಮಾಡಿಲ್ಲ, ನೀವು ಮಾಡಿಲ್ಲ, ನೀವಿದ್ದೀರಾ ಪಾರ್ಟ್ ಅಂತ ಹೇಳ್ತಾರೆ, ಅದಷ್ಟೇನಿಲ್ಲ. ಅದಾದಮೇಲೆ ಮಲೈಕಾ ಅವ್ರದ್ದು ಅಷ್ಟೇ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಮಾಡಿದ್ವಿ, ಒಂದು ಫ್ಲ್ಯಾಶ್ ಬ್ಯಾಕ್ ಸಮಥಿಂಗ್ ಬರೋಂಥ ಒಂದು ಸೀಕ್ವೆನ್ಸು ತುಂಬ ಚೆನ್ನಾಗಿ ಬಂದಿದೆ.
ಎಂಟೈರ್ ಟೀಮ್ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರಯತ್ನಕ್ಕೆ ಖಂಡಿತ ಭಗವಂತ ಅದಕ್ಕೊಂದು ದೊಡ್ಡ ಸಕ್ಸಸ್ ಕೊಡಬೇಕು ಅಂತ ಕೇಳ್ಕೊತೀನಿ ಸರ್. ಬಿಕಾಸ್ ಆಫ್ ನೀವು ಮಾಡಿರೋಂಥ ಒಂದು ಪ್ರಯತ್ನ ಈಗಷ್ಟೇ ನಮ್ಮ ಕಾರ್ಯಕ್ರಮಕ್ಕೆ KVN ಸಂಸ್ಥೆಯ ಕೆ ವೆಂಕಟನಾರಾಯಣ್ ಸರ್ ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ಹಾರ್ಟ್ಲಿ ವೆಲ್ಕಮ್ ಟು ಯು. ಎಸ್ ಸರ್. ಅವರು ಹಾಕಿರೋ ಒಂದು ಎಫರ್ಟ್ಗೆ KVN ಸರ್ ನಮಸ್ತೆ. ನೀವು ಹಾಕಿರೋ ಒಂದು ಎಫರ್ಟ್ಗೆ ನಿಜವಾಗ್ಲೂ ಭಗವಂತ ಒಂದು ದೊಡ್ಡ ಸಕ್ಸಸ್ ಕೊಡಬೇಕು ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಅನಿಲ್ ಸರ್, ಒಳ್ಳೇದಾಗಲಿ, ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ರವಿ ವರ್ಮ ಸರ್. ಥ್ಯಾಂಕ್ ಯು. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ನಮ್ಮೆಲ್ಲರ ಫೇವ್ರೇಟ್ ರವಿ ವರ್ಮ ಸರ್ಗೆ. ಓಕೆ, ಇದೀಗ ಜನವರಿ 23ನೇ ತಾರೀಕು ನಮ್ಮ ಕಲ್ಟ್ ಸಿನಿಮಾ ಥಿಯೇಟರಲ್ಲಿ ರಾರಾಜಿಸೋದಕ್ಕೆ ರೆಡಿಯಾಗಿದೆ ಅನ್ನೋದು ನಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಆದರೆ ಇವತ್ತು ಅದರ ತುಣುಕು ಹೇಗಿದೆ ಅನ್ನೋದನ್ನು ನೋಡೋದಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಟ್ರೈಲರ್ ಲಾಂಚ್ ಮಾಡೋದಕ್ಕೆ ನಮ್ಮ ಚೀಫ್ ಗೆಸ್ಟ್ ಕೂಡ ಬಂದಾಗಿದೆ. ಇದೀಗ ಅವರಿಂದಲೇ ಟ್ರೈಲರನ್ನು ಲಾಂಚ್ ಮಾಡುವಂತಹ ಸಮಯ. ಹೌದು ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದ ಹೆಮ್ಮೆಯ ನಿರ್ಮಾಣ ಸಂಸ್ಥೆ KVN ಸಂಸ್ಥೆ ಇದೀಗ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಹಲವಾರು ಅತ್ಯದ್ಭುತ ಸಿನಿಮಾಗಳ ಮೂಲಕ ಜನರನ್ನು ಮತ್ತಷ್ಟು ರೀಚ್ ಆಗ್ತಾ ಇರುವಂತಹ ಅಮೇಝಿಂಗ್ ಒಂದು ಹ್ಯೂಜ್ ನಿರ್ಮಾಣ ಸಂಸ್ಥೆಯ ಸಂಸ್ಥಾಪಕರು ನಮ್ಮ ಜೊತೆಗಿದ್ದಾರೆ. ಇದೀಗ ಕೆ ವೆಂಕಟನಾರಾಯಣ್ ಸರ್ ಅಲ್ಲಿಂದಲೇ ದಯವಿಟ್ಟು ಲಾಂಚ್ ಅಂತ ಅನೌನ್ಸ್ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಸರ್ ಇಲ್ಲಿ ಬರಬೇಕು. ಎಸ್ ಸರ್. ಲೈಟ್ ಆನ್ ಮಾಡಿ ಸರ್, ಲೈಟ್ಸ್ ಆನ್ ಇರಲಿ. ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷದ ಮತ್ತೆ ಪೊಂಗಲ್ ಶುಭಾಶಯಗಳು. ಮಾಧವನಿಂದ ಮ್ಯಾಡಿ ಆದಂತಹ ಜರ್ನಿಯನ್ನು ನಾವು ನೋಡಬೇಕು ಅಂದರೆ ಜನವರಿ 23ವರೆಗೂ ಕಾಯಲೇಬೇಕು. ಆದರೆ ಇಲ್ಲಿ ನನಗೆ ಟ್ರೈಲರ್ ನೋಡಿದಾಗ ಅನಿಸಿದ್ದು ಎಲ್ಲ ಹ್ಯೂಮನ್ ಎಮೋಷನ್ಸ್ನ ಹೈ ನೋಟ್ಸ್ ಏನಿದೆ ಅವೆಲ್ಲವೂ ಕೂಡ ಈ ಟ್ರೈಲರಲ್ಲೇ ಇದೆ ಅಂತ ಹೇಳಿ. ಅಷ್ಟೇ ಅಲ್ಲ, ಮಾಧವ ಹಾಗೂ ಮ್ಯಾಡಿಯಾಗಿ ಟ್ರೈಲರಲ್ಲೇ ಕಾಣಿಸ್ಕೊಂಡಂತಹ ನಮ್ಮ ಸ್ಟೈಲಿಶ್ ಸ್ಟಾರ್ ಜೈದ್ ಖಾನ್ ಅವ್ರಿಗೊಂದು ದಯವಿಟ್ಟು ಚಪ್ಪಾಳೆ ಬರಲೇಬೇಕು. ಬನಾರಸ್ನಿಂದ ಕಲ್ಟಿಗೆ ಆದಂತಹ ಟ್ರಾನ್ಸ್ಫಾರ್ಮೇಷನನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಇನ್ನು ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಒಂದು ವಿಭಿನ್ನ ಪಾತ್ರದಲ್ಲಿ ಮತ್ತೆ ನಮ್ಮನ್ನು ಸರ್ಪ್ರೈಸ್ ಮಾಡೋದಕ್ಕೆ ರೆಡಿಯಾಗಿ ಬಂದಿದ್ದಾರೆ. ಇನ್ನು ನಮ್ಮ ಮಲೈಕ್ ಅವರು ಅಷ್ಟೇ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಅನಿಲ್ ಕುಮಾರ್ ಸರ್ ಏನೆಲ್ಲ ಇಟ್ಟಿದ್ದೀರಾ ಅಂತ ಹೇಳಿ ನಿಮ್ಮ ಹತ್ರ ಮಾತಾಡೋದು ಬಾಕಿ ಇದೆ. ಆದರೆ ಅದಕ್ಕೂ ಮೊದಲು ಈಗಷ್ಟೇ ನಮ್ಮ ಕಲ್ಟ್ ಸಿನಿಮಾದ ಟ್ರೈಲರನ್ನು ಬಹಳಷ್ಟು ಪ್ರೀತಿಯಿಂದ ರಿಲೀಸ್ ಮಾಡಿದಂತಹ ನಮ್ಮ ಸಿನಿಮಾದ ಪ್ರೆಸೆಂಟರ್ KVN ಸಂಸ್ಥೆಯ ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕೆ ವೆಂಕಟನಾರಾಯಣ್ ಸರ್ ಆನ್ ಸ್ಟೇಜ್ ಪ್ಲೀಸ್. ನಮ್ಮ ಸಿನಿಮಾದ ಪ್ರೆಸೆಂಟರ್ ಆಗಿ ಇದೀಗ ಟ್ರೈಲರನ್ನು ಅಷ್ಟೇ ಪ್ರೀತಿಯಿಂದ ಲಾಂಚ್ ಮಾಡಿದ್ದಾರೆ. ಅ ವಾರ್ಮ್ ವೆಲ್ಕಮ್ ಟು ಯು ಸರ್ ಒನ್ಸ್ ಅಗೇನ್. ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇದೆಯಾ? ನಾವು ಹಿಂದೆ ಹೋಗ್ತೀವಿ, ಸಿನಿಮಾ ಮುಂದೆ ಹೋಗ್ತೀವಿ. ಎಲ್ಲರಿಗೂ ನಮಸ್ಕಾರ. ಐ ಥಿಂಕ್ ನಿಮಗೆಲ್ಲ ಟ್ರೈಲರ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಮ್ಮ ಜೈದ್ ಅವರು ತುಂಬ ಆತ್ಮೀಯರು, ತುಂಬ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೋಸ್ಕರ. ಹಿ ಈಸ್ ವೆರಿ ಪ್ಯಾಷನೇಟ್ ಅಬೌಟ್ ಮೂವಿ. And whenever there is a new tune, new song that has come, he used to get very excited. I've heard the songs. That shows his love for cinema and interest. And particularly, of course, Banarasgu tumba kelsa madidru. Was very excited. This movie also has worked very hard. He takes it very personally. He gets into the character. He spends a lot of time because I've been interacting with him for something or the other of late. Avaru padiro ella kashtage, passion ge, I think this movie should give the success he truly deserves. ರಚಿತಾ ಅವರು ತುಂಬ ಸಿನಿಮಾ ಮಾಡಿದ್ದಾರೆ, ಬಟ್ ಇದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಕೊತಾ ಇದ್ದಾರೆ. ವಿಭಿನ್ನ ಪಾತ್ರ ಎಲ್ಲ ಮಾಡ್ತಾ ಇರ್ತಾರೆ. ಒಂದು ಫಿಲ್ಮ್ಗೆ ಇನ್ನೊಂದು ಫಿಲ್ಮ್ಗೆ ಇಸ್ ಆಲ್ವೇಸ್ ಎ ಡಿಫ್ರೆನ್ಸ್. ಮಲೈಕ್ ಅವ್ರಿಗೆ ಮತ್ತು ನಮ್ಮ ಡೈರೆಕ್ಟರ್ ಅನಿಲ್ ಅವ್ರಿಗೆ ಅವ್ರ ಹತ್ರ ತುಂಬ ಡಿಫ್ರೆಂಟ್ ಜಾನರ್ಸ್ ಕಥೆಗಳೆಲ್ಲ ಇದೆ. ಈ ವಾಂಟ್ಸ್ ಟು ಟೆಲ್ ಆಲ್ ದ ಸ್ಟೋರೀಸ್. ಈಸ್ ವೆರಿ ಎಕ್ಸೈಟೆಡ್ ಟು ನರೇಟ್. ಪ್ರೊಡ್ಯೂಸರ್ ಲೋಕಿ ಅವ್ರಿಗೆ, ಇಡೀ ಚಿತ್ರತಂಡಕ್ಕೆ I would like to wish all the very best, and let's hope this will start off this year with big hit with this cult movie, and we'll look forward to all your support and the encouragement for Zayed, Anil and entire team of cult. God bless. Good luck. ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿಯಾಗಿ
ಸರ್ ಜನನಾಯಕನ್ ಹಾಗೂ ಟಾಕ್ಸ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪಾಳಿ KVN ಸಂಸ್ಥೆಯ ಕೆ ವೆಂಕಟನಾರಾಯಣ್ ಸರ್ ಅವರಿಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ಇದೀಗ ನಮ್ಮ ಸಿನಿಮಾದಲ್ಲಿ ಬಹಳಷ್ಟು ಅತ್ಯದ್ಭುತ ಕಲಾವಿದರು ನಟಿಸಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಇವರನ್ನು ಕರೆಯುವಂತಹ ಸಮಯ. ಇವರು ಸಿಂಗರ್ ಆಗಿ ನಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರು. ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿ ಇಷ್ಟು ವರ್ಷಗಳಿಂದ ನಮ್ಮೆಲ್ಲರ ಪ್ರೀತಿಯನ್ನು ಪಡೆದಿದ್ದಾರೆ. ಇದೀಗ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಅದರ ಬಗ್ಗೆ ಅವರೇ ಹೇಳ್ತಾರೆ. ದಯವಿಟ್ಟು ಜೋರಾದ ಚಪಾಳಿಯೊಂದಿಗೆ ಸ್ವಾಗತಿಸಿ. ಆಲ್ ಓಕೆ ಆನ್ ಸ್ಟೇಜ್ ಪ್ಲೀಸ್. ಹಾರ್ಟ್ಲಿ ವೆಲ್ಕಮ್ ಆಲ್ ಓಕೆ ಸರ್. ಅವರ ಜೊತೆಯಲ್ಲಿ ಇನ್ನೊಬ್ಬರು ಆರ್ಟಿಸ್ಟ್ ನಮ್ಮ ಜೊತೆಗಿದ್ದಾರೆ. ಇವರು ಬಿಗ್ ಬಾಸ್ ಮೂಲಕ, ಅದೇ ರೀತಿಯಾಗಿ ಇದೀಗ ನಟನೆಯ ಮೂಲಕ ಕೂಡ, ಅವರ ಡಾನ್ಸಿಂಗ್ ಮೂಲಕ ಬಹಳಷ್ಟು ಜನರ ಪ್ರೀತಿಯನ್ನು ಪಡೆದಿದ್ದಾರೆ. ಈ ಸಿನಿಮಾದಲ್ಲಿ ಒಂದು ವಿಭಿನ್ನ ಹಾಗೂ ವೆರಿ ಸ್ಪೆಷಲ್ ರೋಲನ್ನು ಮಾಡಿದ್ದಾರೆ. ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ಕಿಶನ್ ಬೆಳಗಲಿ ಆನ್ ಸ್ಟೇಜ್ ಪ್ಲೀಸ್. ಕಿಶನ್ ಅವ್ರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್, ಪ್ರೀತಿಯ ಸ್ವಾಗತ. ಅಲೋಕಿ ಸರ್, ಹಾರ್ಟ್ಲಿ ವೆಲ್ಕಮ್ ನಿಮಗೆ. ಕಲ್ಟ್ ಟ್ರೈಲರ್ ನೋಡಿದ್ವಿ, ಬಹಳ ಸಾಂತ್ವನದ ಮಾತುಗಳನ್ನು ಹೇಳ್ತಾ ಇದ್ರಿ ನಿಮ್ಮ ಫ್ರೆಂಡ್ಗೆ. ಇಡೀ ಕಲ್ಟ್ ಜರ್ನಿ ಬಗ್ಗೆ ಮಾತನಾಡೋದಾದ್ರೆ. ಎಲ್ರಿಗೂ ನಮಸ್ಕಾರ. ಹೌಸ್ ದ ಜೋಶ್? ಎಸ್, ಹಿಂಗಿರ್ಬೇಕು ಜೋಶ್. ಯಾಕಂದರೆ ಬರ್ತಾರದು ಕಲ್ಟು ಜನವರಿ 23ನೇ ತಾರೀಕು. ನಮ್ಮ ಸಿನಿಮಾ ಬಗ್ಗೆ ನಾವು ಜಾಸ್ತಿ ಮಾತಾಡಬಾರ್ದು. ಜಯದ್ ಬ್ರೋ, ಹ್ಯಾಟ್ಸ್ ಆಫ್ ಟು ಯು. ನಾಟ್ ಬಿಕಾಸ್ ನೀವು ಈ ಸಿನಿಮಾ ಹೀರೋ ಅಂತ ಹೇಳ್ತಾ ಇಲ್ಲ, ಬಟ್ ಕರ್ನಾಟಕದಲ್ಲಿ ಯಾವ ಥರ ಓಡಾಡಿದ್ರೆ ಅವ್ನ ಸಿನಿಮಾನ ಗೆಲ್ಲಿಸ್ಬೇಕು, ಪ್ರತಿ ಮನೆಗೂ ತಲುಪಿಸ್ಬೇಕು ಅನ್ನೋದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅನಿಲ್ ಸರ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ KVN ಸರ್, ಹಾಯ್, ನೈಸ್ ಟು ಮೀಟ್ ಯು ಅಗೇನ್. ರಚಿತಾ ರಾಮ್ ಅವ್ರು ಬಂದಿದ್ದಾರೆ. ಫ್ಯಾನ್ ಆಫ್ ಅವರ್ ಸಿನ್ಸ್ ಅ ಲಾಟ್ ಆಫ್ ಇಯರ್ಸ್. ಅವ್ರ ಜೊತೆ ಆ್ಯಕ್ಟ್ ಮಾಡುವಂಥ ಒಂದು ಅವಕಾಶ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಮಲೈಕಾ ಅವರಿದ್ದಾರೆ. ಎಂಟೈರ್ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಹೆಂಗಿದೆ ಅಂತ ನೀವು ಥಿಯೇಟ್ರಿಗೆ ಬಂದು ನೋಡಿ. ಏನಕ್ಕಂದರೆ ಇವತ್ತು ಪ್ರತಿ ಕನ್ನಡ ಸಿನಿಮಾಗಳನ್ನೂ ನಾವು ನೋಡಿ ಪ್ರೋತ್ಸಾಹ ನೀಡುವಂಥ ಟೈಮ್ ಬಂದಿದೆ. ಕನ್ನಡಿಗರಾಗಿ ಸಿನಿಮಾ ನೋಡೋಣ, ಪ್ರತಿ ಕನ್ನಡ ಸಿನಿಮಾಗಳನ್ನೂ ಗೆಲ್ಸೋಣ. ಕಲ್ಟ್ ಒಳ್ಳೇದಾಗಲಿ. ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಕಿಶನ್ ಅವರೇ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ ದಯವಿಟ್ಟು. ಐ ಡೋಂಟ್ ನೋ ನಿಮ್ಗೆ ಎಷ್ಟು ರಿವೀಲ್ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ಅದರ ಇದರಲ್ಲಿ. ಮೊದಲನೇದಾಗಿ ಥ್ಯಾಂಕ್ ಯು ಟು ಅನಿಲ್ ಸರ್ ಫಾರ್ ಬಿಲೀವಿಂಗ್ ಇನ್ ಮೀ. ನಾನು ಈ ಕ್ಯಾರೆಕ್ಟರ್ನ ಆ್ಯಕ್ಚುಲಿ ಪ್ಲೇ ಮಾಡ್ತೀನಿ ಅಂತ. ನಾನು ಕ್ಯಾರೆಕ್ಟರ್ ಬಗ್ಗೆ ಏನೂ ಹೇಳಂಗಿಲ್ಲ, ಬಿಕಾಸ್ ನನ್ನನ್ನು ಎಲ್ಲೂ ಇಟ್ ಈಸ್ ಅ ಫುಲ್ ಸರ್ಪ್ರೈಸ್ ಎಲಿಮೆಂಟ್ ಫಾರ್ ದ ಹೋಲ್ ಫಿಲ್ಮ್ ಅಂತ ಅನಿಸುತ್ತೆ. ಸೊ ನಾನು ಅದನ್ನು ಹಾಗೆ ಇಟ್ಕೊಂಡು ಐ ಥಿಂಕ್ 23ಗೆ ವೇಟ್ ಮಾಡೋಣ ಟು ಸಿ ದಟ್ ಕ್ಯಾರೆಕ್ಟರ್ ಕಮ್ ಔಟ್ ಇನ್ ರಿಯಲ್. ಆ್ಯಂಡ್ ಆಡಿಯನ್ಸ್ ಖಂಡಿತ ನನ್ನ ಕ್ಯಾರೆಕ್ಟರ್ನ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ದ ಹೋಲ್ ಟೀಮ್ ಫಾರ್ ಬೀಯಿಂಗ್ ಸೋ ಸಪೋರ್ಟಿವ್ all through the shoot. So thank you so much. Thank you so much Kishan ಅವರೇ. ಥ್ಯಾಂಕ್ ಯು once again. ಥ್ಯಾಂಕ್ ಯು ಅಲೋಕಿ ಸರ್. ಥ್ಯಾಂಕ್ ಯು ಕಿಶನ್. ಥ್ಯಾಂಕ್ ಯು ಸೋ ಮಚ್. ಇದೀಗ ನೇರವಾಗಿ ವಿಲ್ ಸ್ಟಾರ್ಟ್ ದ ಪ್ರೆಸ್ ಮೀಟ್. ಇದೀಗ ಪ್ರೆಸ್ ಮೀಟ್ ಶುರು ಮಾಡೋದಕ್ಕೂ ಮೊದಲು ನಮ್ಮ ಸಿನಿಮಾದ ಹಾಡುಗಳ ಬಗ್ಗೆ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಆದರೆ ಈ ಹಾಡುಗಳನ್ನು ನೀಡಿದ್ದು ನಮ್ಮ ಹೆಮ್ಮೆಯ, ನಮ್ಮ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಸರ್ ಅವರು ಇವತ್ತು ಕಾರ್ಯಕ್ರಮಕ್ಕೆ ಬರೋದಕ್ಕಾಗಿಲ್ಲ. ಆದರೆ ಅವರು ಇಡೀ ಸಿನಿಮಾ ನೋಡಿ ಅವರ ಬೆಸ್ಟ್ ವಿಶಸ್ಸನ್ನು ತಿಳಿಸಿದ್ದಾರೆ. ಸೊ ಅರ್ಜುನ್ ಜನ್ಯ ಸರ್ ಅವರ ಬೈಟ್ ಇದೆ. ಲೆಟ್ಸ್ ಪ್ಲೇ ದ ಬೈಟ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಕಲ್ಟ್ ಟ್ರೈಲರ್ ಲಾಂಚ್ ಮೊದಲನೇದಾಗಿ ಕ್ಷಮೆ ಇರಲಿ. ದಯವಿಟ್ಟು ಎಲ್ಲರೂ ತಪ್ಪಾಗಿ ಭಾವಿಸಬೇಡಿ. ನಾನು ಒಂದು ಕಾರ್ಯಕ್ರಮ ಇರೋದ್ರಿಂದ ನಾನು ಹೊರಡಬೇಕಾಗಿತ್ತು. ಟ್ರೈಲರ್ ಲಾಂಚ್, ಅದಕ್ಕೋಸ್ಕರ ಅಪಾಲಜೀಸ್ ಆ್ಯಂಡ್ ಕ್ಷಮೆಗಳನ್ನು ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಮೊದಲನೇದಾಗಿ ಇವತ್ತು ಬೆಳಗ್ಗೆ ಕಲ್ಟ್ ಸಿನಿಮಾನ DTS ಕೆಲಸನ ಮುಗಿಸಿದ್ವಿ. ಸೊ ನನಗೆ ಬಹಳ ಖುಷಿಯಾದ ದಿನ ಇವತ್ತು ಅಂತ ಹೇಳ್ಬೋದು. ಯಾಕಂದರೆ ನಿರ್ದೇಶಕರು ಅನಿಲ್ ನನ್ನ ಸ್ನೇಹಿತರು, ಅತ್ಯದ್ಭುತವಾದ ರೈಟರು ಕರ್ನಾಟಕದಲ್ಲಿ. ಅವರು ಕಲ್ಟ್ನ ನಿರ್ದೇಶನ ಮಾಡಿರೋ ರೀತಿ ಹಾಗೂ ಆ ಪ್ರಾಡಕ್ಟ್ ಬಂದಿರೋ ರೀತಿ ನನಗೆ ಬಹಳ ಖುಷಿ ಕೊಡ್ತು ಮನಸ್ಸಿಗೆ. ಆ್ಯಂಡ್ ಸಾಹಿದ್ ಅವರ ನಟನೆ, ನಾನು ಈ ಸಿನಿಮಾ ನೋಡಿದ್ಮೇಲೆ ಸಾಹಿದ್ ಅವರ ನಟನೆ ಹಾಗೂ ಅವರ ಶ್ರದ್ಧೆ ನೋಡಿ ಅವ್ರ ಮೇಲೆ ಗೌರವ ಹೆಚ್ಚಾಯಿತು ಅಂತ ಹೇಳ್ಬೋದು. ಒಂದು ಅದ್ಭುತವಾದ ಒಂದು ಕಥೆನ ಅನಿಲ್ ಅವರು ತುಂಬ ಎಮೋಷ್ನಲಾಗಿ ಕಟ್ಟಿಕೊಟ್ಟಿದ್ದಾರೆ. ನಾನು ಫಿಲ್ಮ್ ನೋಡಿ ಪರ್ಸ್ನಲಾಗಿ ಐ ಫೆಲ್ಟ್ ರಿಯಲಿ ಎಮೋಷ್ನಲ್. ಆ್ಯಂಡ್ ಕನ್ನಡದಲ್ಲಿ ಈ ಥರ ಒಂದು ಫೀಲ್ ಗುಡ್ ಸಿನಿಮಾ ಬಂದು ತುಂಬ ದಿನ ಆಗಿತ್ತು. ಖಂಡಿತವಾಗ್ಲೂ ಆಡಿಯನ್ಸು ಥಿಯೇಟ್ರಲ್ಲಿ ಫಿಲ್ಮ್ ನೋಡಿದಾಗ ದೇ ವಿಲ್ ಹ್ಯಾವ್ ಎ ವೆರಿ ಗುಡ್
ಕಲ್ಟ್ ಸಿನಿಮಾದ ಟ್ರೈಲರ್ ಇವತ್ತಷ್ಟೇ ರಿಲೀಸ್ ಆಗಿದೆ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಮ್ಮ ಕಲ್ಟ್ ಸಿನಿಮಾಗೆ ಅದೇ ರೀತಿಯಾಗಿರಬೇಕು. ಜನವರಿ 23ನೇ ತಾರೀಕು ನಮ್ಮ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಸಮೇತರಾಗಿ ಸಿನಿಮಾಗೆ ಹೋಗಿ ಸಿನಿಮಾ ವೀಕ್ಷಿಸಿ ಅಂತ ಹೇಳ್ತಾ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಕಲ್ಟ್ ಚಿತ್ರತಂಡದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. Yes, sir, please. The whole team, please, Vani. The whole team of Cult.